ಮನಸ್ಸು ಶೂನ್ಯ ಸ್ಥಿತಿಯಲ್ಲಿರಲಿ, ಯಾವುದೇ ಆಲೋಚನೆಗಳು ಬೇಡ ಮಾಸ್ಟರ್ಸ್. ಯಾವುದೇ ಜಪ ತಪ ದೇವರ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದಾಗ್ಲಿ ಅದು ಯಾವುದು ಬೇಡ ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನು ಇಡೋಣ ಮಾಸ್ಟರ್ಸ್. ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಪದ ಮಾಸ್ಟರ್ಸ್. ಆನಾಪಾನಾಸತಿ ಧ್ಯಾನ ಅಂದ್ರೆ ನಮ್ಮ ಶ್ವಾಸದ ಮೇಲೆ ಗಮನ. ನಿಧಾನವಾಗಿ ನಮ್ಮ ಮನಸ್ಸು, ನನ್ನ ಮನಸ್ಸು ನಾನಲ್ಲ, ನನ್ನ ದೇಹವು ನಾನಲ್ಲ. ಹಾಗಾದ್ರೆ ನಾವು ಒಂದು ಆತ್ಮ, ಒಂದು ಆತ್ಮ ಅಂತ ತಿಳ್ಕೊಂಡು ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ನಮ್ ಜ್ಯೋತಿ ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ ನೀವು? ಸಾರಿ ಮ್ಯಾಮ್, ಸಾರಿ. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಮ್ಯೂಸಿಕ್ ಹಾಕಿ. ಓಕೆ. ಥ್ಯಾಂಕ್ ಯು.
ಕಾಲ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್. ದಯವಿಟ್ಟು ಯಾರೇ ಕಣ್ಣನ್ನ ಬಿಡಬೇಡಿ ಮಾಸ್ಟರ್ಸ್. ಇನ್ನ 1 ನಿಮಿಷಗಳ ಕಾಲ ಧ್ಯಾನ. ಡೀಪ್ ಆಗಿ ಹೋಗಿರಂತಾರೆ. ದಯವಿಟ್ಟು ಯಾರು ಬಲವಂತವಾಗಿ ಕೈಗಳನ್ನ ಬಿಡಿಸ್ಕೋಬೇಡಿ ಮಾಸ್ಟರ್ಸ್. ಹಾಗೆ ಕಂಟಿನ್ಯೂ ಮಾಡಿ. ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 10 ಸೆಕೆಂಡ್ಗಳ ಕಾಲ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. 5 ಸೆಕೆಂಡ್ಗಳ ಕಾಲ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. 5, 4, 3, 2, 1. ಓಕೆ ಮಾಸ್ಟರ್ಸ್. ನಿಧಾನವಾಗಿ ಕಾಲುಗಳನ್ನು ಸಡಿಲಿಸುತ್ತಾ ಮತ್ತೆ ಕೈಗಳನ್ನು ಬಿಡಿಸಿಕೊಂಡು ಚೆನ್ನಾಗಿ ಉಜ್ಜಿ ಆ ಶಾಖವನ್ನು ಕಣ್ಣುಗಳ ಮೇಲೆ ಇಡೋಣ ಮಾಸ್ಟರ್ಸ್. 5 ಸೆಕೆಂಡ್ಗಳ ಕಾಲ 5, 4, 3, 2, 1. ಓಕೆ ಮಾಸ್ಟರ್ಸ್. ಕೈಗಳನ್ನು ಕಣ್ಣುಗಳ ಮುಂದೆ ನೇರವಾಗಿ ಇರಿಸಿಕೊಂಡು ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಅಂಗೈಯಲ್ಲಿರುವ ರೇಖೆಗಳನ್ನ ನೋಡುತ್ತಾ ಧ್ಯಾನವನ್ನ ಮುಗಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್. ಇಲ್ಲಿ ತನಕ ಧ್ಯಾನವನ್ನು ಮಾಡಿದಂತ ಎಲ್ಲ ಆಶ್ರಮ ಬಂಧುಗಳಿಗೆ ಮತ್ತೆ ಧ್ಯಾನಕ್ಕೆ ಮ್ಯೂಸಿಕ್ ನ ಕೊಟ್ಟಂತ ಮಹೋತ್ತಾರ ಸಿಬ್ಬಂದಿ ವರ್ಗದವರಿಗೆ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಇಲ್ಲಿ ತನಕ ನಮಗೆ ಆ ಧ್ಯಾನಕ್ಕೆ ಸಹಕರಿಸಿದಂತ ಪರಿಸರ ಮಾತೆಗೆ,
ಹಾಗೆ ನಮ್ಮ ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಕೂಡ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಒಂದು ಮನೆಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮಳೆಗಾಲ, ಈ ಟೈಮಲ್ಲಿ ನೆಗಡಿ, ಕೆಮ್ಮು, ಮೈಕೈ ನೋವು, ದಮ್ಮು, ಶ್ವಾಸಕೋಶದ ಇನ್ಫೆಕ್ಷನ್ ಆಗುತ್ತೆ, ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಮನೆಮದ್ದು, ಒಂದು ಕಷಾಯವನ್ನ ತಯಾರು ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಅದಕ್ಕೆ ಅಮೃತ ಬಳ್ಳಿ ಎಲೆ 40, ತುಳಸಿ ಎಲೆ 20, ತುಂಬೆ ಎಲೆ 20, ಅರಿಶಿಣದ ಪುಡಿ 1 ಸ್ಪೂನ್, ಮೆಣಸಿನಕಾಳು 10. ಇವಿಷ್ಟನ್ನು 1 ಲೀಟರ್ ನೀರಿಗೆ ಹಾಕಿ ಅದು 400 ml ಆಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಮಾಸ್ಟರ್ಸ್. ಕುದಿಸಿ 400 ml ಗಿಳಿಸಿ ಅದನ್ನ ಬೆಳಗ್ಗೆ ಟೈಮಲ್ಲಿ ನಾವು ಎಲ್ಲಾರು ಮನೇಲಿ 4 ಜನ ಇದಾರೆ ಅಂದ್ರೆ ಎಲ್ಲಾರು ಒಂದೊಂದು ಗ್ಲಾಸ್ನ ಕುಡಿಬಹುದು ಮಾಸ್ಟರ್ಸ್. ಇದರಿಂದ ನಮ್ಮ ಗಂಟಲಿನ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ, ಕಫ ಕಟ್ಟಿದ್ರೆ ಕಫ ಕರಗಿ ಅದು ಹೋಗುತ್ತೆ, ಮತ್ತೆ ನಮ್ಮ ಬಾಡಿಲಿ ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಇದು ಜಾಸ್ತಿ ಮಾಡುತ್ತೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಪತ್ರಿ ಜೀವಾಣಿ. ಯಾವ ಜನ್ಮದಲ್ಲಿ ಪರಿಪಕ್ವತೆಯಿಂದ ಅಥವಾ ಸರಿಯಾದ ಪ್ರಮಾಣದಲ್ಲಿ ಮಾತನಾಡುತ್ತೇವೆಯೋ ಆ ಜನ್ಮವೇ ಅಂತಿಮ ಜನ್ಮ. ಓಕೆ, ಇನ್ನೊಂದ್ಸರಿ ಮಾಸ್ಟರ್ಸ್. ಯಾವ ಜನ್ಮದಲ್ಲಿ ಪರಿಪಕ್ವತೆಯಿಂದ ಅಥವಾ ಸರಿಯಾದ ಪ್ರಮಾಣದಲ್ಲಿ ಮಾತನಾಡುತ್ತೇವೆಯೋ ಅಂತಿಮ ಜನ್ಮ ಅಂತ ಬೆಳಗಿನ ಸೆಕ್ಷನ್ ಅಲ್ಲಿ ಮೇಡಮು ಆತ್ಮಯೋಗಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇವತ್ತಿನ ಟಾಪಿಕ್ ಬಂದು ಧ್ಯಾನ ಯೋಗ ಭಾಗ 5. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬರ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ವಾಣಿ ಹಾಸನ್ ಮೇಡಮ್ ನ ಮಹೋತ್ತರ ಬಾಬಾ ಮತ್ತೆ ಗೀತಾ ನಾಯಕ ಮೇಡಮ್ ಪರವಾಗಿ ಎಲ್ಲ ಸ್ವಾಗತವನ್ನ ಬಯಸೋಣ ಮಾಸ್ಟರ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರ. ಪತ್ರಿಜಿ, ಬಾಬಾಜಿ, ಮಾತಾಜಿ ಹಾಗೂ ವೇದಿಕೆಯ ಗುರುಗಳು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಈ ಧ್ಯಾನ ಯೋಗದ ಓಶೋ ರಜನೀಶ್ ಅವರ ದೃಷ್ಟಿಯಲ್ಲಿ ಧ್ಯಾನ ಯೋಗ ಹೇಗಿರ್ಬೇಕು ಅಂದ್ರೆ ಅವ್ರು ಹೇಳ್ತಾ ಹೋಗೋದು ಏನು ಅಂದ್ರೆ, ಧ್ಯಾನಕ್ಕೆ ಸುಮ್ನೆ ಈಗ ಮನಸ್ಸು ತುಂಬಾ ಗೊಂದಲಗಳಿದೆ, ನೋವಿದೆ, ಹತಾಶೆ ಇದೆ, ಅವೆಲ್ಲನ ತುಂಬ್ಕೊಂಡು ನೀವು ಕಣ್ಮುಚ್ಚಿ ಕೂತ್ರೆ ಧ್ಯಾನ ಆಗಲ್ಲ. ಮೊದಲು ಪ್ರಿಪ್ರೇಷನ್ ಬೇಕು ಅನ್ನೋದಕ್ಕೆ ನಾನ್ ನಿನ್ನೆ ಹೇಳಿದಂತ ಉಲ್ಲಾಸದಿಂದ ಇರ್ಬೋದು, ಎಚ್ಚರಿಕೆ ಇರೋದಿರ್ಬೋದು, ಇವೆಲ್ಲವನ್ನ ಹಂತಗಳನ್ನ ಹೇಳ್ತಾ ಬಂದ್ರು. ಇವತ್ತು ಅವರು ಸಕ್ರಿಯ ಧ್ಯಾನ ಅಂತ ಹೇಳಿ ಅಂದ್ರೆ ಡೈನಾಮಿಕ್ ಮೆಡಿಟೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಧ್ಯಾನ ಕೂಡ ಹೇಗೆ ಒಂದು ಊರ್ಜೆ ಘಟನೆ ಆಗಿದೆ, ಅಲ್ಲೂ ಕೂಡ ಧನ ವಿದ್ಯುತ್ ಋಣ ವಿದ್ಯುತ್ ಅಂಶಗಳು ಬರುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಹೇಗೆ ಹೆಣ್ಣು ಗಂಡು ಒಂದು ಜೀವಶಕ್ತಿಯ ನಿಷೇಧ ಅಂಶ ಆಗಿದೆ, ಒಂದು ಪ್ರಕೃತಿ ಪುರುಷನ ನಡುವೆ ನಡೀತಾ ಹೋಗುತ್ತೆ, ಅದನ್ನ ಹೇಳ್ತಾ ಇಲ್ಲಿ ಮನಸ್ಸು ಮತ್ತು ಜೀವನನ ಹೇಳ್ತಾ ಹೋಗ್ತಾರೆ. ಮನಸ್ಸು ತರ್ಕದಿಂದ ಕೂಡಿರೋದು, ಜೀವನ ದ್ವಂದ್ವಾತ್ಮಕವಾದದ್ದು ಅಂತ ಹೇಳ್ತಾರೆ ರಜನೀಶ್ ಅವರು. ತರ್ಕ ಅಂತ ಅಂದ್ರೆ ಮನಸ್ಸು ಯಾವುದನ್ನ ಸುಲಭ ಒಪ್ಕೊಳ್ಳಲ್ಲ, ಯಾಕೆ ಹಾಗೆ ಏನು ಈ ರೀತಿ ಪ್ರಶ್ನೆನ ಮಾಡ್ತಾ ಹೋಗುತ್ತೆ. ಜೀವನ ದ್ವಂದ್ವಾತ್ಮಕ ಆದದ್ದು ಅಂತ ಅಂದ್ರೆ ಅದು ಜೀವನ 2 ಧ್ರುವಗಳ ನಡುವೆ ಚಲಿಸ್ತಾ ಇರುತ್ತೆ. ಯಾರ ಬದುಕು ಕೂಡ ಒಂದೇ ರೀತಿ ಹುಟ್ಟಿದ ಮರ ಹುಟ್ಟಿದಾಗೆ ಬೀಳೋ ಹಾಗೆ, ಮನುಷ್ಯನ ಬದುಕು ಮನುಷ್ಯರು ಹುಟ್ಟಿದ ಹಾಗೆ ಮಣ್ಣಿಗೆ ಹೋಗೋದನ್ನ ನಾವು ನೋಡ್ಲಿಕ್ಕಾಗಲ್ಲ. ಎಲ್ಲರ ಬದುಕಿನಲ್ಲೂ ಸುಖ ದುಃಖ, ನೋವು ನಲಿವು, ಹಗಲು ರಾತ್ರಿ ಬರ್ತಾ ಹೋಗುತ್ತೆ. ಹೀಗೆ ನಿಷೇಧಾತ್ಮಕತೆಯಿಂದ ನಿಶ್ಚಯದ ಕಡೆಗೆ, ನಿಶ್ಚಯತೆಯಿಂದ ನಿಷೇಧಾತ್ಮಕತೆ ಕಡೆಗೆ, ಒಂದರಿಂದ ಇನ್ನೊಂದರ ಕಡೆಗೆ ಈ ಬದುಕು ಗಿರ್ಕಿ ಹೊಡಿತಾ ಇರುತ್ತೆ. ಅದಕ್ಕೆ ಹೇಳೋದು ಈ ಬದುಕು ಅನ್ನೋದು ಬುಗುರಿ ಆಟ, ಚಕ್ರ, ಹೀಗೆಲ್ಲ ತತ್ವಜ್ಞಾನಿಗಳು ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ಮನಸ್ಸು ಹೇಗೆ ಸರಳ ರೇಖೆಯಲ್ಲೇ ಚಲಿಸುತ್ತೆ ಅಂದ್ರೆ, ಒಂದನ್ನ ಗುರಿ ಇಟ್ಕೊಂಡ್ರೆ ಅದರಲ್ಲೇ ಮುಂದೆ ಹೋಗ್ತಾ ಹೋಗುತ್ತೆ. ಅದು ಆ ಸಮಯದಲ್ಲಿ ಅದು ವಿರುದ್ಧವಾಗಿ ಕ್ರಮಿಸಲ್ಲ ಮತ್ತು ಒಪ್ಕೊಳ್ಳೋದು ಇಲ್ಲ. ಒಂದ್ರಲ್ಲೇ ನಂಬಿಕೆಯನ್ನಿಟ್ಟು ಅದರಲ್ಲೇ ಜೀವನ 2ನ್ನ ಭರವಸೆ ನೀಡ್ತಾ ಹೋಗುತ್ತೆ.
ಅದರಿಂದ ಮನಸ್ಸು ಏನನ್ನೇ ನಿರ್ಮಿಸಿದ್ರು ಕೂಡ ಅದು ಒಂದನ್ನೇ ಆಯ್ಕೆ ಮಾಡ್ಕೊಳ್ಳುತ್ತೆ. ಈಗ ಉದಾಹರಣೆ, ನಿಶಬ್ದ ಬೇಕು ನನಗೆ ಅಂದ್ರೆ ನಾನು ಮೌನವಾಗಿರ್ಬೇಕು, ಯಾರ ತಂಟೆ ತಕರಾರು ಬೇಡ, ನನ್ನೊಳಗೆ ನಾನಿರ್ಬೇಕು ಅಂದ ತಕ್ಷಣ ಏಕಾಂಗಿಯಾಗಿ ಹಿಮಾಲಯದ ಪರ್ವತದಲ್ಲಿ ಹೋಗಿ ಒಂದು ನಿಶಬ್ದವಾದ ಗುಹೆಯಲ್ಲಿ ಕೂತು ತಪಸ್ಸನ್ನ ಮಾಡೋದನ್ನ ಆರಿಸ್ಕೊಳ್ತಾರ ಅವ್ರು ಇನ್ಯಾವುದೇ ಹಕ್ಕಿಗಳ ಚಿಲಿಪಿಲಿ ನಾದನಾಗಿರ್ಬೋದು, ಆ ನದಿಗಳ ಜುಳು ನಾದನಾಗಿರ್ಬೋದು, ಮರಗಳ ಒಂದು ಸುಯಿ ಎಂಬ ಶಬ್ದನಾಗಿರ್ಬೋದು, ಈ ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ನಿಶಬ್ದ ಅಷ್ಟೇ. ಅಂದ್ರೆ ಮನಸ್ಸು ಒಂದು ಸ್ಕೇಲ್ ಇಟ್ಕೊಂಡ್ ಗೆರೆ ಎಳೆದಾಗೆ ಏನನ್ನ ಆರಿಸ್ಕೊಳ್ಳುತ್ತೆ ಅದನ್ನೇ ಹಿಡಿದು ಹೋಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವೀಗ ಏನೋ ಒಂದು ಸುಖ ಬೇಕು, ಇನ್ನೊಂದು ಬೇಕು ಅಂತ ಅಂದ್ರೆ ಅಷ್ಟನ್ನೇ ಇಷ್ಟು ಕೆಲವ್ರು ಹೇಳ್ತಾ ಇರ್ತಾರೆ, ಸ್ವಲ್ಪ ಆಚೆ ಈಚೆ ನೋಡಿ ಹೀಗೆ ಅಂತ. ಹೀಗೇ ನೋಡೋದು, ನನ್ನ ದೃಷ್ಟಿಕೋನದಲ್ಲಿ ಇದನ್ನ ಹೀಗೆ ನೋಡ್ತಾ ಹೋಗೋದು. ಹಾಗಿಲ್ಲ, ಪ್ರಪಂಚ ಭಿನ್ನತೆ ಇದೆ, ಹೀಗೆಲ್ಲ ಇದೆ. ಆದ್ರೆ ಹೀಗೆ ಇದನ್ನ ಅವರು ವಿರೋಧಿಸ್ತಾರೆ. ಹಾಗೇನೆ ಆ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ನಿಶಬ್ದವನ್ನ ಆರಿಸ್ತಕ್ಕಂಥ ಆ ವಿರುದ್ಧಾತ್ಮಕದಿಂದ ತಪ್ಪಿಸ್ಕೊಳ್ತಾ ಇರೋನು ಅವನ್ ಖಂಡಿತ ಸತ್ತ ಹಾಗೆ. ಅಂದ್ರೆ ಆ ಯಾವಾಗ್ಲೂ ಒಂಥರ ಮಂಕ್ ಆಗಿರ್ತಾನೆ. ಹೆಚ್ಚಿನ ನಿಶಬ್ದವನ್ನ ಆರಿಸ್ಕೊಂಡಷ್ಟು ಮಂಕುತನ ಬರುತ್ತೆ ಇಲ್ಲಿ. ನಾವು ಸಮಾಜ ಜೀವಿ ಮನುಷ್ಯ, ನಾವು ಮನುಷ್ಯರ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ, ಪ್ರಕೃತಿ ಜೊತೆ ಇದ್ದಾಗ್ಲೇ ನಮ್ಮ ಬದುಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆದ್ರೆ ಹೀಗೆ ತೀರ ನಿಶಬ್ದಕ್ಕೆ, ತೀರ ಇದಕ್ಕೆ ನಾವು ಹೋದ್ರೆ ನಾವು ಒಂದು ರೀತಿಯ ಕೆಲವು ದಿನಗಳ ಕಳೆದ ಮೇಲೆ ಒಂದು ಮಂಕು ಆವರಿಸುತ್ತೆ. ಹಾಗೆ ಜೀವಕ್ಕೆ ವಿರೋಧಾತ್ಮಕ ಅಂಶಗಳು ಕೂಡ ಬರುತ್ತೆ. ಆಗ ವಿರುದ್ಧ ಸವಾಲುಗಳು ನಾವು ಎದುರಿಸ್ಬೇಕಾಗುತ್ತೆ. ಇಲ್ಲಿ ಎರಡು ವಿರುದ್ಧದ ನಡುವೆ ಬೇರೆದೇ ವಿಧವಾದ ಮೌನ ಇರುತ್ತೆ. ಅವ್ರು ಮೊದ್ಲು ಹೇಳಿದ್ದು ಒಂದು ಸ್ಮಶಾನ ಮೌನ. ಈಗ ಉದಾಹರಣೆ, ಸತ್ತ ಮನುಷ್ಯ ನೋಡಿ, ಅವನು ಮೌನವಾಗಿರ್ತಾನೆ. ಆದ್ರೆ ನಾವು ಯಾರೂ ಕೂಡ, ನಾನಾಗ್ಲಿ ನೀವಾಗ್ಲಿ ಸತ್ತ ಮನುಷ್ಯನಾಗ್ಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಸತ್ತವನಲ್ಲಿ ಅತ್ಯಂತ ಮೌನ ಅಲ್ಲಿ ಕೇಂದ್ರೀಕರಣ ಆಗಿರುತ್ತೆ. ಅದ್ ಯಾರು ಕೂಡ ಅದನ್ನ ಇದ್ ಮಾಡ್ಲಿಕ್ಕಾಗಲ್ಲ. ಅವನು ಮನಸ್ಸನ್ನ ಚಂಚಲಗೊಳಿಸ್ಲಿಕ್ಕೂ ಕೂಡ ಯಾರಿಂದಲೂ ಆಗಲ್ಲ. ಅದು ಒಂದೇ ಕಡೆ ಇರುತ್ತೆ. ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ಲಿ, ಸತ್ತ ಹೆಣ ಏನ್ ಮಾಡ್ಲಿಕ್ಕಾಗುತ್ತೆ? ಹಾಗೇನೆ ಹುಚ್ಚೆದ್ ಕುಣಿಲಿ ಪ್ರಪಂಚ, ಸತ್ತ ಮನುಷ್ಯನ ಏಕಾಗ್ರತೆಗೆ ಭಂಗ ಇರಲ್ಲ. ಏನೇ ಆದ್ರೂ ನಾವು ಹಾಗಿರ್ಲಿಕ್ಕೆ ಯಾರು ಕೂಡ ಇಷ್ಟಪಡಲಿಲ್ಲ. ಆದ್ರೆ ಕೆಲವರು ಬದುಕಿದ್ದು ಸತ್ತಂಗಿದ್ದಾರೆ ಇವತ್ ಪ್ರಪಂಚದಲ್ಲಿ. ಮೌನವಾಗಿ ಯಾವುದಕ್ಕೂ ಸ್ಪಂದಿಸದ ಹಾಗೆ ಇರ್ತಾರೆ. ಆದ್ರೆ ನಾವು ಸತ್ತು ಬದುಕಬೇಕೆ ಹೊರತು ಬದುಕಿ ಸಾಯಬಾರ್ದು. ಹೀಗೆ ಪೂರ್ಣವಾಗಿ ನೀವು ಚೈತನ್ಯದಿಂದ ಇರಬೇಕಾದ್ರೆ ಉಲ್ಲಾಸದಿಂದ ಶಕ್ತಿಗಳು ಒಡಗೂಡಿದಾಗ ಮೌನ ಉಂಟಾಗ್ಬೇಕು. ಅಂದ್ರೆ ಅದಕ್ಕೆ ಒಂದ್ ಲಿಮಿಟ್ ಇರ್ಬೇಕು. ಯಾವುದೇ ಆದ್ರೂ ಅತಿ ಒಳ್ಳೇದು ಅಂತ ನೀವು ಯಾವುದನ್ನ ಆಹಾರನಾಗಿರ್ಲಿ, ಯಾವುದನ್ನೆದ್ರು ಅತಿ ಮಾಡಕ್ ಹೋದ್ರೆ ಯಾವುದರಿಂದಲೂ ಅದು ಒಳ್ಳೆ ಪರಿಣಾಮವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅರ್ಥಪೂರ್ಣವಾದ ಮೌನ, ಈ ರೀತಿಯ ಮೌನ ಗುಣವೇ ಬೇರೆ. ಇದು ಮಂಕಾಗಿರಲ್ಲ, ಜೀವಂತವಾಗಿರುತ್ತೆ. ಧ್ಯಾನ ಮಾಡ್ತಿದ್ವಿ ಅಂದ್ರೆ ನಾವು ಜೋಲ್ ಮುಖ ಹಾಕೊಂಡು ಸುಮ್ನೇನೋ ನಾವೇನೋ ದೊಡ್ಡ ತಪಸ್ವಿ ಇದು ಅಂತ ಇರೋದಲ್ಲ. ನಗ್ನಗ್ತಾ ನಮ್ಮನ್ ಮುಖ ನೋಡಿದ್ರೆ ನಾವು ನಕ್ಕಾಗ 4 ಜನ ನಗ್ಸ ಹಾಗೆ ನಾವಿರ್ಬೇಕು. ಇದು ಸೂಕ್ಷ್ಮವಾಗಿ ವಿರುದ್ಧಾತ್ಮಕ ಸಮತೋಲನದಲ್ಲಿ ಇರುತ್ತೆ. ಹೀಗೆ ಈ ರೀತಿಯ ಜೀವಂತ ಸಮತೋಲನ ಬದುಕಿರಬೇಕು ಈ ರೀತಿ. ಹಾಗೆ ಅಂತ ಮನುಷ್ಯ ಜೀವಂತ ಮೌನವನ್ನ ಅರಸ್ತಾ ಇರೋನೋ ಅವನನ್ನ ಕರ್ಕೋಗ್ ಸಂತೆಗ್ ಬಿಡಿ, ಹಿಮಾಲಯಕ್ ಬಿಡಿ, ಅಲ್ಲೂ ಸಂತೆನಲ್ಲೂ ಅವನ ಏಕಾಗ್ರತೆಗೆ ಭಂಗ ಬರಲ್ಲ. ಅವನ್ ಒಳಗಡೆ ಅವನ್ ಇರ್ತಾನೆ. ಹಾಗೆ ಆ ಗಲಿಬಿಲಿಯನ್ನು ಕೂಡ ಹಿಮಾಲಯದ ಮೌನ ಎರಡನ್ನು ಹರ್ಷದಿಂದ ಸವಿತಾನೆ. ಇದನ್ನೇ ಸಮಚಿತ್ತತೆ. ಅಂತ ಸ್ಥಿತಿ ಬೇಕು ನಮ್ಗೆ. ಅಪ್ಪ ಗಲಾಟೆ ಗೌಜುಲು ಆಗ್ಲಿಲ್ಲ, ಮಕ್ಳು ಏನ್ ಗಲಾಟೆ ಮಾಡ್ತಾವಪ್ಪ, ಅಲ್ಲಿದ್ರೂ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ ನಮಗೆ ಬೇಕು. ಹಾಗೇನೆ ಈ ಎರಡು ವಿರುದ್ಧಗಳ ನಡುವೆ ಹಿಮಾಲಯದ ನಿಶಬ್ದ, ಸಂತೆಯ ಗಲಿಬಿಲಿ ಎರಡನ್ನೂ ಕೂಡ ನಾವು ಸಮತೋಲನವಾಗಿ ನಿರ್ಮಾಣ ಮಾಡದೆ ನಮ್ಮ ಬದುಕು ಇದು ಅಂತ ಹೇಳ್ತಾರೆ. ಹೀಗೆ ಪ್ರಯಾಸ ರಹಿತ ಪ್ರಯಾಸ ರಹಿತ ಅಂತಂದ್ರೆ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ದ್ವಾರಹೀನ ದ್ವಾರ ಅಂದ್ರೆ ಬಾಗಿಲು ಇಲ್ಲದೆ ಇದ್ದ ಬಾಗಿಲು, ಮಾರ್ಗವಿಲ್ಲದ ಮಾರ್ಗ ಮುಂತಾದ ವಿರೋಧಾಭಾಸಿ ಪದಗಳನ್ನೇ ಇಲ್ಲಿ ಓಶೋ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಅವರು ವಿರುದ್ಧವಾದದನ್ನ ಯಾವುದನ್ನು ಅಲ್ಲಗಳಿಯಲ್ಲ ಇಲ್ಲಿ, ಅದನ್ನ ಹೀರ್ಕಬೇಕು, ಅದನ್ನ ಎಸೆಯದೆಲ್ಲ ಒಂದು ಮೂಲೆಗೆ, ಅದನ್ನು ಉಪಯೋಗಿಸ್ಕೋಬೇಕು. ಆಗ ನೀವ್ ಯಾವುದನ್ನ ಮೂಲೆಗೆ ಬೇಡ ಅಂತ ಎಸಿತಿರೋದು ಮತ್ತೆ ನಮ್ಗೆ ಹೊರೆಯೋದು.
ಸರಿಯಾಗ್ಬೇಕು. ನಾವು ಈಗ ಅದನ್ನ ಬಿಟ್ಬಿಟ್ಟು ನಂಗೆ ಇದು ಬೇಡ ಅದು ಬೇಡ ಅಂತ ಹೇಳಿ ಇದ್ ಮಾಡ್ತಾ ಹೋಗೋದಲ್ಲ. ಹೊಂದ್ಕೋಬೇಕು, ನಾವು ಕಲಿಬೇಕು, ಮತ್ ಜಾಗೃತಿಯನ್ನ ಪಡಿಬೇಕು. ಆಗ ಅದ್ ನಮ್ಗೆ ಅಂಟ್ಕಳದಾಗೆ ಉಪಯೋಗಿಸಿದಾಗ ಬಹಳಷ್ಟನ್ನ ನಾವು ಆಗ್ಲಿಕ್ಕೆ ಸಾಧ್ಯ. ಈಗ ಇಲ್ಲಿ ಚೈತನ್ಯದಾಗಿ ಇರಿಯೋದು ಅಂತಂದ್ರೆ ಜೀವಂತವಾಗಿರೋದು. ಯಾವಾಗ ಎಲ್ಲಾ ಸಮಯದಲ್ಲೂ ನೋವು, ಕಷ್ಟ, ಸಮಸ್ಯೆಗಳನ್ನ ಎದುರಿಸಿದಾಗ, ಹಾಗೆ ಇಲ್ಲಿ ಪ್ರಯಾಸವಿಲ್ಲದ್ದು ಅಂತ ಅಂದ್ರೆ ಏನೂ ಮಾಡದೆ ಇರಕ್ಕಿದು. ಅಂದ್ರೆ ಪ್ರಪಂಚದಲ್ಲಿ ಓಡಾಡಿ ಅದ್ರ ಅಂಗವಾಗಬೇಡಿ, ಪ್ರಪಂಚದಲ್ಲಿ ಜೀವಿಸಿ, ಆದ್ರೆ ಪ್ರಪಂಚ ನಿಮ್ಮೊಳಗೆ ಸಕ್ರಿಯವಾಗಿರ್ಲಿಕ್ಕೆ ಬಿಡಿ. ಅಂದ್ರೆ ಆಕ್ಟಿವ್ ಆಗಿರ್ಬೇಕು ಪ್ರಪಂಚ ನಿಮ್ಮೊಳಗೆ. ನನ್ಗೇನು ಗೊತ್ತಿಲ್ಲ, ಏನ್ ಆಗ್ತಾ ಇದೆ ಏನೇನೂ ಗೊತ್ತಿಲ್ಲ, ವಿಮಾನ ದುರಂತ ಆಯ್ತು ಗೊತ್ತಿಲ್ಲಪ್ಪ, ನನಗೆ ಯಾಕದು ಬೇಕದು ನಮಗೆ. ಆ ವಿಚಾರಗಳು ಎಲ್ಲವನ್ನೂ ನಾವು ತಗೊಳ್ತಾ ಹೋಗ್ಬೇಕು. ಹೀಗೆ ನಾವು ಪ್ರಪಂಚವನ್ನ ಹೀಗೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅವರು ಒಂದು ಉದಾಹರಣೆ ಹೇಳ್ತಾರೆ, ಡಯಾಫ್ರಮ್ ಬ್ರೀತಿಂಗ್. ಈ ಡಯಾಫ್ರಮ್ ಬ್ರೀತಿಂಗ್ ಅಂತ ಅಂದ್ರೆ ನಾವು ಮೇಲಕ್ಕೆ ಉಸಿರಾಡೋದ್ರಿಂದ ಇವತ್ತು 100ಕ್ಕೆ 50 ಭಾಗದಿಂದ ಹೆಚ್ಚು ಭಾಗ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ಸೈಂಟಿಫಿಕ್ ಸರ್ವೆನಲ್ಲಿ ಹೇಳಿದ್ದಾರೆ. ಉಸಿರು ಯಾವಾಗ್ಲೂ ನೀವು ದೀರ್ಘ ಉಸಿರನ್ನ ತಗೊಂಡ್ರೆ ಇಲ್ಲಿ ಡಯಾಫ್ರಮ್ ಅಂದ್ರೆ ಜಠರ ಮತ್ತು ಶ್ವಾಸಕೋಶ, ಹಾರ್ಟಿನ ಮಧ್ಯಭಾಗ, ಅಲ್ಲಿಗೆ ಉಸಿರು ಹೋಗಿ ಕೆಲವೊಂದು ಸೆಕೆಂಡು ಅದನ್ನ ನಿಲ್ಲಿಸಿ ಆ ನಂತರ ಉಸಿರನ್ನ ನೀವು ಬಿಡಬೇಕು. ಅದಕ್ಕೆ ಹೇಳ್ತಾರೆ 5 ಸೆಕೆಂಡ್ ತಗಂದ್ರೆ 5 ಸೆಕೆಂಡ್ ನಿಲ್ಸಿ, 7-8 ಸೆಕೆಂಡ್ ಹೊರಗಡೆ ಅದನ್ನ ಬಿಡಿ. ಯಾವತ್ತೂ ನೀವು ಉಸಿರನ್ನ ತಗೊಳ್ಳದ ಪ್ರಮಾಣಕ್ಕೋ ಹೊರಗಡೆ ಬಿಡುವಂತ ಪ್ರಮಾಣಕ್ಕೋ ಹೆಚ್ಚು ಪ್ರಮಾಣ ನಾವು ಹೊರಗಡೆ ಬಿಡಬೇಕು. ಆಗ ಒತ್ತಡ ಕೂಡ ಹೊರಗಡೆ ಹೋಗುತ್ತೆ ನಿಮ್ ಒಳಗಡೆ ಇರ್ತಕ್ಕಂಥದ್ದು. ನೀವು ಗಮನಿಸಿ, ನೀವು ಉಸಿರನ್ನ ತಗೋಬೇಕಾದ್ರೆ ಒತ್ತಡ ಉಂಟಾಗುತ್ತೆ ನಿಮ್ಗೆ. ಈಗ ದೀರ್ಘ ಉಸಿರಾಟ ನೀವು ಟ್ರೈ ಮಾಡಿ ನೋಡಿ. ಉಸಿರನ್ನ ಹಿಂಗ್ ತಗೊಂಡಾಗ ಅಲ್ಲಿ ಒತ್ತಡ ಉಂಟಾಗಿರುತ್ತೆ. ಅದನ್ನ ಹೋಲ್ಡ್ ಮಾಡಿ ಆ ನಂತರ ನಿಧಾನವಾಗಿ ಹೊರ ಹಾಕಿದಾಗ ನೀವು ಫುಲ್ ರಿಲೀಫ್ ಆಗ್ತೀರಾ. ಹಾಗೇನೆ ಇದನ್ನ ಟ್ರೈ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸಿನ ಒತ್ತಡಗಳು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅವರು ಸಕ್ರಿಯ ಧ್ಯಾನ ಅಂತ ಒಂದು ವಿಧಾನವನ್ನ ಹೇಳ್ತಾರೆ. ಸಾಧ್ಯವಾದ್ರೆ ಈ ವೇದಿಕೆನಲ್ಲಾದ್ರೂ ಮಾಡ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಇದನ್ನ ಟ್ರೈ ಮಾಡ್ತಾ ಹೋಗಿ. ಹೇಗೆ ಅಂದ್ರೆ ಉಸಿರನ್ನ ಮೂಗಿನಿಂದ ವೇಗವಾಗಿ ಒಳಕ್ಕೆ ಇಳ್ಕೊಳ್ಳೋದು. ಭಸ್ತಿಕ ಪ್ರಾಣಾಯಾಮನ ನೋಡಿದೀರಾ? ಭಸ್ತಿಕದಲ್ಲಿ ಹೇಗೆ ಅಂತ ಅಂದ್ರೆ ಕೈಯನ್ನ ಹೀಗೆ ಎತ್ತಿ ಹೀಗೆ ಮಾಡೋದು. ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಕೈ ತುಂಬಾ ನೋವು ಬರುತ್ತೆ. ಅದು ಬೇಡ. ಕೈಯನ್ನ ಚಲನೆ ಇಲ್ಲದೇನೆ ಕೇವಲ ಉಸಿರನ್ನ ಸ್ಪೀಡ್ ಆಗಿ, ಎಷ್ಟು ಸ್ಪೀಡ್ ಸಾಧ್ಯನೋ ಅಷ್ಟು ಸ್ಪೀಡ್ ಆಗಿ ಒಳಗಡೆ ತಗೊಳ್ಳೋದು. ಅದು ಒಳಗಡೆ ಇಲ್ಲಿ ಬರ್ಬೇಕು, ಆನಂತರ ಅಷ್ಟೇ ಸ್ಪೀಡ್ ಆಗಿ ಅದನ್ನ ಹೊರ ಹಾಕೋದು. ಎರಡೂ ಕೂಡ ಬಲವಾಗಿ ಸಾಗಬೇಕು. ಅಲ್ಲಿ ಶಕ್ತಿ ಪ್ರಯೋಗ ಆಗ್ಬೇಕು. ಇಲ್ಲಿ ಶ್ವಾಸಕೋಶಗಳ ಆಳಕ್ಕೆ ಹೋಗ್ಲಿ, ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಉಸಿರಾಡಿ. ಆ ಉಸಿರಾಟ ಆಳಕ್ ಹೋಗ್ತಾ ಇದೆಯಾ ಅನ್ನೋದನ್ನ ನೀವೇ ಖಾತ್ರಿ ಮಾಡ್ಕೋಬೇಕು. ಅದನ್ನ ಇಲ್ಲಿ ಬರ್ತಾ ಇದೆಯಾ ಹೊಟ್ಟೆ ತನಕ, ಹೊಟ್ಟೆ ಉಬ್ತಾ ಇದೆಯಾ, ನಾನು ಈಚೆಗೆ ಉಸಿರು ಹಾಕ್ಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗ್ತಾ ಇದೆಯಾ, ಇದನ್ನ ನೀವು ಪ್ರಯತ್ನ ಮಾಡ್ತಾ ಹೋಗಿ. ಸ್ಪೀಡ್ ಇರ್ಬೇಕು, ಶ್ವಾಸಕೋಶದಿಂದ ಕೆಳಗಡೆ ತನಕ ಹೋಗ್ತಾ ಇರ್ಬೇಕು. ಮತ್ತೆ ಉಸಿರನ್ನ ಹೊರ ಹಾಕ್ಬೇಕಾದ್ರೆ, ಒಳ ತಗಬೇಕಾದ್ರೆ ಎರಡು ಕೂಡ ಬಲವಂತವಾಗಿ. ಭಸ್ತ್ರಿಕಾ ಇಲ್ಲ ಕಪಾಲಭಾತಿನಲ್ಲಿ ಬರೀ ಹೊರ ಹಾಕ್ತೀರಾ, ಆದ್ರೆ ಇಲ್ಲಿ ತಗೊಳ್ಳೋದು ಈಚೆಗೆ ಬಿಡೋದು ಎರಡೂ ಕೂಡ ಆಗುತ್ತೆ. ಹೀಗೆ ಮಾಡ್ತಾ ಹೋದಾಗ ನಿಮ್ಮ ಕುತ್ತಿಗೆ ಮತ್ತು ಭುಜಗಳನ್ನ ತುಂಬಾ ಟೈಟ್ ಮಾಡಿ ಕೂತ್ಕೋಬಾರ್ದು, ಹೀಗೆ ಫ್ರೀ ಆಗಿರ್ಬೇಕು. ಹಾಗೇನೆ ಆರಾಮದಿಂದಿರಿ. ನೀವೇ ಉಸಿರಾಟ ಆಗುವವರೆಗೂ ಕೂಡ ವೇಗದ ಈ ಉಸಿರಾಟವನ್ನ ಮುಂದುವರಿಸಿ. ಅದು ನಿರ್ದಿಷ್ಟ ರೀತಿಯಲ್ಲಿ ಅದ ಶಿಸ್ತ ಹೀಗೆ ಮಾಡ್ಬೇಕು ಅಂತ ಇಲ್ಲ. ಅದು ಅಸ್ತವ್ಯಸ್ತ ಹೆಂಗ್ ಬೇಕಾದ್ರೂ ನಿಮ್ಗೆ ಆಗುತ್ತಲ್ಲ ಹಾಗೆ ಮಾಡಿ. ನನ್ನನ್ನು ಯಾರೋ ಅಲ್ಲಿ ಗಮನಿಸ್ತಿದ್ದಾರೆ ಅಂತ ನಾನು ಉಸಿರನ್ನ ನೀಟಾಗಿ ಆಡೋದು, ಮುಖನ ಯಾರೋ ಏನು ಯಾವ ಯೋಚನೆ ಬೇಡ. ನಿಮ್ ಪಾಡಿಗೆ ನೀವು ಹೇಗಾಗುತ್ತೆ ಹಾಗೆ ನಾವು ಮಾಡಿ. ಯಾವಾಗ್ಲೂ ನಾವು ಮಾಡ್ತಿರೋದೇ ಇದು. ಅವ್ರು ನೋಡಿದವ್ರು ಏನ್ ಅನ್ಕೊಳ್ತಾರೆ, ಅವ್ರು ಏನಂತಾರೆ, ಮನೆಗೆ ಯಾರಾದ್ರೂ ಬಂದ್ರೆ, ನಮ್ಮ ಮನೆ ಹರಡಿರ್ಬೋದು, ಅವ್ರ ಮನೆ ಹರಡಿರಲ್ವಾ, ನಮಿಗಾಗಿ ನಾವು ಬದುಕಬೇಕು. ಆದ್ರೆ ನಾವು ಹೆಚ್ಚು ಬೇರೆಯವ್ರಿಗಾಗಿ ಏನ್ ಅನ್ಕೋತಾರೆ ಜನ. ಮಕ್ಳಿಗೆ ಹೇಳ್ತಾ ಇರ್ತೀವಿ, ನೀನ್ ಹಿಂಗ ಆಡಿರ್ ಮಕ್ಳು ಏನಂತ, ಜನ ಏನಂತಾರೆ, ಅಕ್ಕಪಕ್ಕದವ್ರು ಏನಂತಾರೆ. ಹೀಗೆ ನಾವು ನಮಗಾಗಿ ಬದುಕಬೇಕು. ಇಲ್ಲಿ ನೀವು
ಓಶೋ ರಜನೀಶ್ ಅವ್ರದ್ದಾಗಿರ್ಬೋದು, ನಿತ್ಯಾನಂದ ಸ್ವಾಮೀಜಿ, ಹಲವಾರು ಸ್ವಾಮೀಜಿಗಳು ಧ್ಯಾನದ ಕ್ಲಾಸ್ ಅನ್ನ ಮಾಡಿದಾಗ ಅಲ್ಲಿ 8 ದಿನ, 10 ದಿನ, 15 ದಿನ, 7 ದಿನದ ಒಂದು ಕಾರ್ಯಾಗಾರನ್ನ ಮಾಡ್ತಾರೆ. ಇಲ್ಲಿ ಮಾಡಿದಾಗ ನೀವು ಗಮನಿಸಿರ್ಬೋದು, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಾನು ಕೂಡ ಓಶೋ ಮತ್ತೆ ಇವ್ರ ಕ್ಲಾಸ್ ಅಲ್ಲಿ ಈ ಲೇಡೀಸ್ ಎಲ್ಲ ಹೋಗಿ ಹೇಗೆ ಅಂದ್ರೆ ವಿಚಿತ್ರವಾಗಿ ಡ್ಯಾನ್ಸ್ ಮಾಡೋದು, ಹೇಗೆ ತೋರಿಸ್ತಾ ಇದ್ದಾಗ ಏನೋ ಹೀಗ ಆಡ್ತಾ ಇದಾರೇನೋ ಇವ್ರು ಅಂತ ಒಂದು ಅನುಮಾನ ಟಿವಿನಲ್ಲಿ ಕೂಡ ಹೇಳಿದ್ರು. ಆದ್ರೆ ಅಲ್ಲ, ನನ್ಗೆ ಈ ಪುಸ್ತಕವನ್ನ ನೋಡಿದಾಗ ಗೊತ್ತಾಯ್ತು, ನೀವೀಗೆ ನಾನೀಗ ಹೇಳಿದ್ನಲ್ಲ ಹಾಗೆ ವೇಗವಾಗಿ ದೀರ್ಘವಾಗಿ ಎಷ್ಟು ಸ್ಪೀಡಾಗಿ ಆಗುತ್ತೆ ಅಷ್ಟು ಉಸಿರಾಟವನ್ನ ಮಾಡ್ತಾ ಹೋದಾಗ ಈ ಶರೀರ ಏನಾಗುತ್ತೆ, ಅಲುಗಾಡಿಸಲಾರಂಭಿಸುತ್ತದೆ. ಅದ್ ಶರೀರ ಅಲುಗಾಡ್ಲಿಕ್ಕೆ ಬಿಡ್ಬೇಕು ನೀವು. ಅದ್ ನೀವು ಹಂಗ ಉಸಿರು ತಗೊಂಡ್ ಬಿಡ್ಬೇಕಾದ್ರೆ ಶರೀರ ಸುಸ್ತಾಗಿರುತ್ತೆ, ಗಾಳಿನ ತಗೋಬೇಕಾದ್ರೆ ನಿಮ್ಗೆ ಅಲುಗಾಟ ಆಗುತ್ತೆ. ಆ ಅಲುಗಾಟದಿಂದ ಶಕ್ತಿ ನಿರ್ಮಾಣ ಆಗುತ್ತೆ. ನಿಮ್ಮ ತೋಳು ಶರೀರದ ಸಹಜ ಚಲನೆಗೆ ಪೂರಕವಾದಂತ ಇದು ಆ ಶಕ್ತಿ ಮೇಲೇರ್ಲಿಕ್ಕೆ ನೆರವಾಗುತ್ತೆ. ನೀವು ಗಮನಿಸಿ, ಶಕ್ತಿಯ ಹರಿವು ಮೇಲ್ಮುಖವಾಗಿ ಕೆಳಭಾಗದಿಂದ ಮೇಲಕ್ಕೆ ಹರಿಲಿಕ್ಕೆ ಪ್ರಾರಂಭಿಸುತ್ತೆ. ಇದು ಹೀಗೆ ಮೊದ್ಲು ಶರೀರವನ್ನ ಸ್ವಲ್ಪ ಸಡಿಲ ಬಿಟ್ಟು ಗತಿಯನ್ನ ನಿಧಾನ ಮಾಡಬೇಡಿ, ಪ್ರಯಾಸವನ್ನ ಕಡಿತಗೊಳಿಸ್ಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಸ್ಪೀಡ್ ಆಗಿ ಇದನ್ನ ನೀವು ಫ್ರೀಯಾಗಿ ಕೂತಿದ್ದಾಗ 1 ನಿಮಿಷನೋ 2 ನಿಮಿಷನೋ ಈ ಉಸಿರಾಟವನ್ನ ಪ್ರಯತ್ನಿಸಿ ನೋಡಿ. ಇಷ್ಟಾದ್ಮೇಲೆ ನಿಮ್ ಶರೀರವನ್ನ ಅನುಸರಿಸಿ ನೀವೀಗ ಏನನ್ನ ವ್ಯಕ್ತಪಡಿಸ್ಲಿಕ್ಕೆ ಇಚ್ಛಿಸುತ್ತೋ ಅದಕ್ಕೆ ಸ್ವತಂತ್ರವನ್ನ ಕೊಡಿ. ಈಗ ಉದಾಹರಣೆ, ಶರೀರದ ವಶಕ್ಕೆ ಅದನ್ನ ಬಿಟ್ಟಾಗ ಏನೆಲ್ಲವನ್ನು ಹೊರಗೆ ಎಸೆಯುತ್ತೋ ಒಳಗಡೆ ಇದ್ದದನ್ನ ಅದನ್ನ ಹೊರಗೆ ಎಸಿಲಿಕ್ ಬಿಡಿ. ಹಾಗೆ ಉಸಿರಾಡ್ತಾ ಆಡ್ತಾ ಅಲ್ಲಿ ನಾನು ನೋಡಿದಂಥದ್ದು ಕೂಡ, ಕೆಲವ್ರು ಜೋರಾಗಿ ಹಾಡ್ತಾ ಇದ್ರು, ಕೆಲವು ಅಂತ ಕೂಗ್ತಾ ಇದ್ರು, ಕೆಲವ್ರು ಕೇಕೆ ಹಾಕಿ ನಗ್ತಾ ಇದ್ರು. ನಗದು, ರೋದ್ಸೋದು, ಕುಣಿಯೋದು, ಒದಿಯೋದು, ನೃತ್ಯ ಮಾಡೋದು, ಶರೀರ ಹೇಗೆ ತಿರುಗುತ್ತೋ ಹಾಗೆ ತಿರುಗ್ಲಿ. ಏಕೆಂದ್ರೆ ಒಳಗಡೆ ನಾವು ಅಡಗ್ಸಿ ಇಟ್ಕೊಂಡಿದೀವಿ. ನಾನೀಗ ಸಂಭಾವಿತಳಂತೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು. ನನ್ನೊಳಗಡೆನೂ ಯಾರಿಗೂ ಹೇಳಿಕೊಳ್ಳಲಾಗದಂತಹ ಅನೇಕ ನೋವು, ಸಂಕಟ ಈ ಬಾಲ್ಯದಿಂದ ತುಂಬಾ ಒಳಗಡೆ ಕೂತ್ಬಿಟ್ಟಿದೆ. ಅದನ್ನ ನಾವು ಹೊರಗಡೆ ಹೋಗ್ಲಿಕ್ಕೆ ಬಿಡ್ಬೇಕು. ಈ ವೇದಿಕೆಯಲ್ಲಿ ಓಶೋ ಅವರ ಕ್ಲಾಸಲ್ಲಿ ಮುಖ್ಯವಾಗಿ ಇದನ್ನೇ ಮಾಡೋದು. ಹೀಗೆ ನಿಮ್ಮ ಸಂಪೂರ್ಣ ಶರೀರ ಚಲಿಸ್ತಾ ಇರ್ಲಿ. ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೋ, ಹಾಡ್ಬೇಕು ಅನ್ಸುತ್ತೋ, ಕುಣಿಬೇಕು ಅನ್ಸುತ್ತೋ, ವಯಸ್ಸಿನ ಮಿತಿ ಬೇಡ, ಯಾರು ನೋಡ್ತಾರೇನೋ ಅಂಜಿಕೆ ಬೇಡ, ಏನೂ ಬೇಡ. ನಿಮ್ಮ ಸಂಪೂರ್ಣ ಶರೀರ ಚಲಿಸ್ತಾ ಇರ್ಲಿ. ಇದು ಪ್ರಾರಂಭದಲ್ಲಿ ಅದು ಹಾಗೆ ಬರಲ್ಲ, ನಾಟಕೀಯವಾಗಿ ನಾವು ಮಾಡ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ರಿಯಲ್ ಆಗಿ ನಮ್ಮ ಮನಸ್ಸಿನ ಭಾವನೆಗಳು ಹೊರ ಹೋಗ್ತಾ ಹೋಗುತ್ತೆ. ನಿಮ್ಮ ಶರೀರದೊಂದಿಗೆ ಸಮಗ್ರತೆಯಾಗಿರೋದನ್ನ ನೆನ್ಪಿಟ್ಕೊಳ್ಳಿ ನೀವು. ಹೀಗೆ ಕುತ್ತಿಗೆ, ಭುಜ ಎಲ್ಲವನ್ನೂ ಸಡಿಲವಾಗಿರಿಸ್ಕೊಂಡು ಮೊಣಕೈಯನ್ನ ಬಾಗಿಸದೆ 2 ಕೈಗಳನ್ನ ಹೀಗೆ ಸ್ಟ್ರೈಟ್ ಆಗಿ ಹೀಗೆ ಮೇಲಕ್ಕೆತ್ತಿ ಹೂ 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 ಅಂತ ಹೇಳಿ ಜೋರಾಗಿ ಕೂಗ್ಬೇಕು. ಇದಾದ್ಮೇಲೆ ಹೂ 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 ಅಂತ ಹೀಗೆ ಕೂಗ್ತಾ ಹೋದಾಗ ಒಳಗಡೆ ಅದೇನಾಗುತ್ತೆ, ಪುನಃ ಅಂದ್ರೆ ನಿಂತು ಮಾಡ್ತಕ್ಕಂಥದ್ದು. ಇದು ಧ್ಯಾನದಲ್ಲಿ ಇದು ಪ್ರಾಕ್ಟಿಕಲ್ ಕ್ಲಾಸ್ ಆಗ್ಬೇಕು. ಯಾವತ್ತಾದ್ರೂ ಇದನ್ನ ಓಶೋ ಅವರ ಧ್ಯಾನ ಅಂತ 10 ನಿಮಿಷ ಇದನ್ನ ಮಾಡ್ಬೋದು. ಹಾಗೆ ಉಚ್ಚಾರ ಅದು ಆಳವಾಗಿರ್ಬೇಕು, ಹೊಕ್ಕಳಿನಿಂದ ಬರ್ಬೇಕು. ಮತ್ತೆ ಕೆಳ ಕಾಲು ಭಾಗ ಹಿಂಬಡಿ ಮೇಲಕ್ಕೆ ಕೆಳಕ್ಕೆ ಅದು ಜಂಪ್ ಆಗ್ತಾ ಇರ್ಬೇಕು. ಆದ್ರೆ ಹೂವನ್ನ ಅಂತ ನಿಮ್ಮ ಶಬ್ದ ಮೂಲಾಧಾರ ಕೇಂದ್ರಕ್ಕೆ ಆಳವಾದ ಪೆಟ್ಟನ್ನ ಕೊಡ್ತಾ ಇರ್ಬೇಕು. ಅಂದ್ರೆ ನೀವು ಹೂ ಅಂತ ಹೇಳ್ಬೇಕಾದ್ರೆ ನಿಮಗೆ ಫೀಲ್ ಆಗ್ಬೇಕದು ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಹೀಗೆ ಪೂರ್ತಿಯಾಗಿ ನಿಮ್ಗೆ ಒಂದು ಕೆಲಸ ಮಾಡಿದಾಗ ನಿಮಗೆ ಸುಸ್ತಾಗುತ್ತಲ್ಲ, ಅಷ್ಟು ಸುಸ್ತಾಗುತ್ತೆ ನೀವು ಇದನ್ನ ಎಕ್ಸಸೈಸ್ ಅನ್ನ ಮಾಡಿದಾಗ. ನಿಮ್ಮೆಲ್ಲರ ಶಕ್ತಿಯನ್ನ ಅಲ್ಲಿ ಹಾಕಿ ಸಂಪೂರ್ಣವಾಗಿ ಬರಿದಾಕ್ತೀರ ನೀವು. ಹೀಗೆ ಆಮೇಲೆ ನಿಂತು ಬಿಡೋದು. ಈಗ ಆಯ್ತಲ್ವಾ, ಈ ಉಸಿರನ್ನ ಹೂ ಹೂ ಅಂತ ನಿಂತು ಮಾಡಿದ್ದು. ಆಮೇಲೆ ಸುಮ್ಮನೆ ಸೈಲೆಂಟ್ ಆಗಿ ವಿಶ್ರಾಮ್ ಸಾವಧಾನ ಹೇಳಿದಾಗ ನಾವು ನಿಲ್ತಾ ಇದ್ವಲ್ಲ, ಹಾಗೆ ಸಾವಧಾನಲ್ಲಿ ನಿಂತ ಹಾಗೆ ನಿಲ್ಬೇಕು. ಅಚಲರಾಗಿ ಒಂದು ಚೂರು ಅಲುಗಾಡದ ಹಾಗೆ, ಸ್ಟ್ಯಾಚ್ಯೂ ಅಂತ ಹೇಳಿದಾಗ ಮಕ್ಕಳು ನಿಲ್ತಾವಲ್ಲ ಆ ರೀತಿ ನಿಲ್ಬೇಕು. ಹೀಗೆ ಆಗ ನಿಮ್ಗೆ ಕೆಮ್ಮು ಬರ್ಬಹುದು, ಇಲ್ಲ ಕೈಕಾಲು ಆಡಿಸ್ಬೇಕು ಅನ್ನಿಸ್ಬಹುದು. ಆದ್ರೆ ಅವೆಲ್ಲವನ್ನು ಆದಷ್ಟು ಕಂಟ್ರೋಲ್ ಅನ್ನ ಮಾಡಿ ನಿಮ್ಮೊಳಗೆ ಏನಾಗ್ತಾ ಇದೆ ಅನ್ನೋದನ್ನ ಸಾಕ್ಷಿ ಭಾವದಿಂದ ನೀವು ನೋಡಿ.
ಸಕ್ರಿಯ ಧ್ಯಾನ ಅಂತ ಒಂದು ವಿಧಾನವನ್ನ ಹೇಳಿ, ಇದು ಧ್ಯಾನಕ್ಕಿಂತ ಪೂರ್ವದಲ್ಲಿ ಮಾಡ್ತಕ್ಕಂಥದ್ದು. ಹೀಗೆ ಪೂರ್ವದಲ್ಲಿ ಮಾಡಿದಾಗ ಏನಾಗ್ತಾರೆ ಅಂದ್ರೆ ಮನಸ್ಸಿನ ಎಲ್ಲವೂ ಖಾಲಿಯಾಗಿ ನಾವು ಧ್ಯಾನಕ್ಕೆ ಕೂತ್ರೆ ಏನೂ ಇರಲ್ಲ, ಜೀರೋ, ಶೂನ್ಯಾವಸ್ಥೆಯಲ್ಲಿ ನಾವು ಇರ್ತೀವಿ ಅನ್ನೋದಕ್ಕಾಗಿ ಇದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ನೀವು ಇದನ್ನ ಸಂಭ್ರಮವನ್ನ ಆಚರಿಸಿ, ಉತ್ಸವನ್ನ ಆಚರಿಸಿ, ಸಂಗೀತ ನಾಟ್ಯದಿಂದ ಏನೇನೆಲ್ಲ ಆಗ್ತಾ ಇದೆಯೋ ಅದನ್ನ ಅಭಿವ್ಯಕ್ತಪಡಿಸಿ, ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡಿ. ಯಾವಾಗ್ಲೂ ನಾನು ಗಂಭೀರವಾಗಿ ಹೀಗೆ ಇರ್ಬೇಕು, ನನ್ನನ್ನ ಜನ ಏನೋ ಗೌರವವಾಗಿ ನೋಡ್ಬೇಕು, ಆ ಮರ್ಯಾದೆ ಪ್ರಶ್ನೆ ಇಲ್ಲಿ ಬೇಡ. ಮನಸ್ಸು ಮಗುವಾಗ್ಲಿಕ್ಕೆ ಬಿಡಿ ಅಂತ ಹೇಳಿ ಆ ಚೈತನ್ಯ ದಿನವಿಡೀ ನಿಮ್ಮಲ್ಲಿ ಪ್ರವಹಿಸ್ಲಿ ಅಂತ ರಜನೀಶ್ ಅವರು ಹೇಳ್ತಾರೆ. ಇದನ್ನ ಹೇಳಿದ್ಮೇಲೆ ಮಾಡೋದ್ರಿಂದ ಅವ್ರು ಕೆಲವೊಂದ ಹೇಳ್ತಾರೆ. ಇಲ್ಲಿ ಧ್ಯಾನ ಈ ಪ್ರಾರಂಭ ಆಗೋದು, ಈ ಸಕ್ರಿಯ ಧ್ಯಾನ ಪ್ರಾರಂಭ ಆಗೋದು ಏನು, ಉಸಿರಾಟದಿಂದ. ಯಾಕೆ ಅಂದ್ರೆ ಇರುವಿಕೆಯಲ್ಲಿ ನಾವು ಬದುಕಿದೀವಿ ಅನ್ನೋ ಸಾಕ್ಷಿ ಉಸಿರಾಟ. ಅದು ಆಳವಾಗಿ ಬೇರೂರಿದೆ. ನೀವು ಉಸಿರಾಟವನ್ನ ಬದಲಾಯಿಸ್ತು ಅಂದ್ರೆ ನಮ್ಮ ಬಹಳಷ್ಟು ಸಮಸ್ಯೆಗಳನ್ನ, ಜೀವನವನ್ನ ಬದಲಾಯಿಸಬಹುದು. ಹಾಗೇನೆ ಇಲ್ಲಿ ತೀಕ್ಷ್ಣವಾಗಿ ನೀವು ಗಮನಿಸಿದ್ರೆ, ನಿಮಗೆ ಕೋಪಗೊಂಡಾಗ ನೋಡಿ ಉಸಿರಾಟ ಎಷ್ಟು ಹೆಚ್ಚಿರುತ್ತೆ. ಆ ರೀತಿ ಅದ್ರ ತಾಳನೆ ಬೇರೆ. ವಿಶ್ರಾಂತಿಯಿಂದ ಇದ್ದಾಗ ಆರಾಮಾಗಿ ಧ್ಯಾನದಲ್ಲಿ ಕೂತಿದ್ದಾಗ ನೋಡಿ, 1 ನಿಮಿಷಕ್ಕೆ 7-8 ಅಷ್ಟೇ ಉಸಿರಾಡೋರು ಇರ್ತಾರೆ. ಎಷ್ಟು ಕಡಿಮೆ ಉಸಿರಾಡ್ತೀವೋ ಅಷ್ಟು ಒಳ್ಳೇದು. ಅದೇ ಟೆನ್ಷನ್ ಮಾಡ್ಕೊಂಡಾಗ, ಕೋಪ ಮಾಡ್ಕೊಂಡಾಗ, ಗಾಬರಿ ಮಾಡ್ಕೊಂಡಾಗ ಅದು ಉಸಿರಾಟದ ಪ್ರಮಾಣ 60ರಿಂದ 65ರವರೆಗೆ ಇರುತ್ತೆ. ಹಾಗೇನೆ ಇಲ್ಲಿ ನೀವು ಉಸಿರಾಟದಿಂದ ಏಕಕಾಲದಲ್ಲಿ ನಾವು ವಿಶ್ರಾಮ ಮತ್ತು ಕೋಪದಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ವಿಶ್ರಾಮದಲ್ಲಿ ಇರ್ಬೇಕು, ಇಲ್ಲ ಕೋಪದಲ್ಲಿ ಇರ್ಬೇಕು. ಇದನ್ನ ಕೆಲವರು ಈ ಕಾಮುಕ ವ್ಯಕ್ತಿಗಳು ಅತ್ಯಾಚಾರದ ಒಂದು ಪ್ರಸಂಗದಲ್ಲೂ ಕೂಡ ಅವರಲ್ಲೂ ಇಂಥ ಉದ್ರೇಕ ಉಂಟಾಗುತ್ತೆ ಅನ್ನೋದನ್ನು ಕೂಡ ಅವರು ಲೈಂಗಿಕ ಒಂದು ಇದಕ್ಕೆ ಹೇಳ್ತಾರೆ. ಹಾಗೇನೆ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಬದಲಾವಣೆಯನ್ನ ತರಬಹುದು. ಆಗ ಉಸಿರಾಟ ಬದಲಾವಣೆ ಆಗುತ್ತೆ. ಆದ್ರಿಂದಲೇ ಓಶೋ ಅವ್ರನ್ನ ಹೇಳ್ತಾರೆ, ನಾನು ಉಸಿರಾಟದಿಂದಲೇ ಆರಂಭಿಸೋದು. 10 ನಿಮಿಷ ನೀವು ಅಸ್ತವ್ಯಸ್ತವಾಗಿ ಉಸಿರಾಡಿ. ಅಂದ್ರೆ ನನಗೆ ಹೇಳಿದ್ನಲ್ಲ, ಸ್ಪೀಡಾಗಿ ಉಸಿರನ್ನ ಒಳಗಡೆ ತಗೊಳ್ಳೋದು, ಸ್ಪೀಡಾಗಿ ಹೊರ ಹಾಕೋದು. ಈ ರೀತಿ ಮಾಡ್ತಾ ಹೋದಾಗ ತಾಳವಿಲ್ಲದ ಬರೀ ಉಚ್ಛ್ವಾಸ ನಿಶ್ವಾಸ, ಉಸಿರನ್ನ ಒಳಗಡೆ ತಗೊಳ್ಳೋದು ಹಾಗೆ ಹೊರ ಬಿಡೋದು ಎಷ್ಟು ಸಾಧ್ಯವೋ ಅಷ್ಟು ತೀಕ್ಷ್ಣವಾಗಿ, ಅಷ್ಟು ವೇಗವಾಗಿ ಉಸಿರಾಡ್ತಾ ಹೋಗಿ. ಇದರಿಂದ ಮನಸ್ಸಿನಲ್ಲಿ ಅಡಗಿರುವ ಎಲ್ಲ ದಮನಿತ ಅಂಶಗಳು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವ್ ಹೇಗಿದ್ದೀರೋ ಅದು ನಿಮ್ಮಲ್ಲಿರುವ ಒಂದು ರೀತಿಯ ಉಸಿರಾಟದ ಕಾರಣ. ನೀವ್ ಹೇಗ್ ಉಸಿರಾಡ್ತೀರಾ ಹಾಗೆ ನಾವಿದೀವಿ. ನಾನ್ ಹೆಂಗ್ ಉಸಿರಾಡ್ತೀನಿ ಹಾಗೆ ನಾನಿದೀನಿ. ಹಾಗೇನೆ ಮಗುವಿನ ಉಸಿರಾಟ ಒಂದ್ ರೀತಿ ಇರುತ್ತೆ ನೋಡಿ. ಮಗು ಎಷ್ಟ್ ಚೆನ್ನಾಗಿ ಉಸಿರಾಡುತ್ತೆ ಗಮನಿಸಿ. ಇಲ್ಲಿ ತಗಂದ್ರೆ ಹೊಟ್ಟೆ ಉಪ್ತಾ ಇರುತ್ತೆ, ಮತ್ತೆ ಒಳಗಡೆ ಹೋಗ್ತಾ ಇರುತ್ತೆ. ನಾವು ದೊಡ್ಡವರಾಗ್ತಾ ಆಗ್ತಾ ಉಸಿರಾಟಕ್ಕೂ ಕಂಜೂಸ್ತನ ಮಾಡ್ತಾ ಇದೀವಿ, ಉಸಿರಾಟನೂ ಏನೇನೋ ಇದ್ ಮಾಡ್ತಾ ಇದೀವಿ. ಹೀಗೆ ಅಂದ್ರೆ ಭಯ ಮತ್ತೇನೇನೋ ಟೆನ್ಷನ್ನು ಬದುಕಿನ ಬಗ್ಗೆ ಇವೆಲ್ಲ ಹೀಗಾಗ್ತಾ ಇದೆ. ನಮ್ಮಲ್ಲಿ ಭಯವಿದ್ದಾಗ ಆಳವಾದ ಉಸಿರಾಟ ಇರಲ್ಲ. ಅದಕ್ಕೆ ಹೇಳೋದು, ಸುಮ್ಮನೆ ಕೂತು ದೀರ್ಘ ಉಸಿರಾಟವನ್ನ ಮಾಡಿ ಇನ್ನೇನ್ ಮಾಡ್ಲಿಕ್ಕೆ ಆಗದೆ ಇದ್ರು ಅಂತ ಹೇಳೋದು. ಮಕ್ಳು ಪರೀಕ್ಷೆ ಬರೀತಾ ಇದಾರ, ಯಾವ್ದಾರ ಒಂದು ಟೆನ್ಷನ್ ಇದಾರ, ಇಂಟರ್ವ್ಯೂ ಹೋಗ್ತಾ ಇದಾರ, ಬಸ್ಸಿಗೆ ಲೇಟ್ ಆಯ್ತು, ಬಸ್ನೇನ್ ನೀವು ಕರ್ಕೊಂಡ್ ಬರಕ್ ಆಗುತ್ತಾ? ಆರಾಮಾಗಿ ನೀವು ದೀರ್ಘ ಉಸಿರಾಟ ಮಾಡ್ತಾ ಇರಿ. ಅದ್ ಬರೋ ಟೈಮ್ಗೆ ಬರೋದು, ಆಗೋ ಟೈಮ್ಗೆ ಆಗದದು. ತೀರಾ ಲೇಟ್ ಆಯ್ತು ಅಂದ್ರೂ ಏನೂ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನೀವು ಹಾಗೆ ಈ ಹಳೆ ಮಾದರಿಗಳನ್ನ ನಾಶಪಡಿಸ್ಲಕ್ಕಾಗಿ ಈ ಅಸ್ತವ್ಯಸ್ತ ಉಸಿರಾಟ, ಶಿಸ್ತುಬದ್ಧ ಉಸಿರಾಟ ಅಲ್ಲ ಅದು. ಎಷ್ಟಾಗುತ್ತೋ ಅದನ್ನ ಉಸಿರ ತಗೊಳ್ಳಿ ಹಾಕಿ ಆ ರೀತಿ ಮಾಡ್ತಾ ಹೋಗಿ. ಆಗ ನಿಮ್ಮ ಮನೋವಿಕಾರಗಳು ಶರೀರದಲ್ಲಿ ಹರಡ್ಕೊಳ್ತವೆ. ಇಲ್ಲಿ ಶರೀರ ಮತ್ತು ಮನಸ್ಸು ಎಂಬುದು ಎರಡಲ್ಲ. ನೀವು ದೇಹ ಮನ ಎರಡು ಕೂಡ ಆಗಿರ್ತೀರ, ಮನೋಶಾರೀರಿಕ ಆಗಿರ್ತೀರಾ. ಅಂದ್ರೆ ಎರಡೂ ಆಗಿರ್ತೀವಿ ನೋಡಿ. ನಾನ್ ಬದುಕ್ಬೇಕು ಅಂದ್ರೆ ಶರೀರನೂ ಬೇಕು. ಆತ್ಮ ಇದೆ ಅಂದ್ಬಿಟ್ಟು ನಾನು ಏನು ಸಾಧನೆ ಮಾಡಕ್ ಬರೀ ಆತ್ಮದಿಂದ ಮಾಡ್ಲಿಕ್ಕಾಗಲ್ಲ. ಅದರಿಂದ ಶರೀರದೊಟ್ಟಿಗೆ ಏನೇ ಮಾಡಿದ್ರು ಕೂಡ ಅದು ಮನಸ್ಸಿಗೆ ಸೇರುತ್ತೆ. ಹಾಗೆ ಮನಸ್ಸಿನಲ್ಲಿ ಏನೇ ಆದ್ರೂ ಕೂಡ ಅದು ಶರೀರಕ್ಕೆ ತಲುಪುತ್ತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕಾಯಿಲೆಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಜನ. ಅದೇನು, ನಾನು ಮನಸ್ಸಿನಲ್ಲಿ ಮಾಡಿದಂತ ಯೋಚನೆ, ದ್ವೇಷ, ಮದ, ಮಾಸ್ತರ್ ಇವೆಲ್ಲ ಸೇರಿ ನನ್ನಲ್ಲಿ ಕಾಯಿಲೆಗಳನ್ನ ತರ್ತಾ ಇದೆ. ಅದಕ್ಕೆ ಕಾರಣ ಮನಸ್ಸು ಮಾಡಿದ್ದನ್ನ ಶರೀರಕ್ಕೆ ಹೋಯ್ತು. ಶರೀರ ತಿನ್ಬಾರದನ್ನ ತಿಂತು, ವಾಕ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಏನಿಲ್ಲ, ಕೂತ್ ಕಡೆಲೆ ಕೂತು
ಅಲ್ಲಿ ಕಾಯಿಲೆ ಬಂತು, ಅದರಿಂದ ಮನ್ಸಿಗೆ ಬೇಜಾರಾಯ್ತು. ನೋಡಿ, ಶರೀರ ಮತ್ತು ಮನಸ್ಸು ಎರಡು ಸೇರಿನೇ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಅದರಿಂದ ಈ 10 ನಿಮಿಷ ನೀವು ನಾನೀಗ ಹೇಳಿದ್ನಲ್ಲ, ಆ ವಿಸ್ಮಯಕಾರಿ ಒಂದು ಉಸಿರಾಟವನ್ನ ಪ್ರಾರಂಭಿಸಿ. ಅಂದ್ರೆ ಅಡ್ಡಾದಿಡ್ಡಿ ಆಗಿರ್ಬೇಕದು, ನೀಟಾಗಿ ಕೂತ್ ಹೀಗ್ ಮಾಡ್ತಕ್ಕಂಥದ್ದಲ್ಲ. ಹಾಗೆ ಅದ್ ಪ್ರಾಣಾಯಾಮನೂ ಅಲ್ಲ, ಯೋಗಾಸನ ಮಾಡ್ಬೇಕಾದ್ರೆ ಮಾಡ್ತಕ್ಕಂಥ ಉಸಿರಾಟನೂ ಅಲ್ಲ. ಆಳವಾದ ವೇಗವಾದ ನೀವು ಉಸಿರಾಟ ಏನಾಗುತ್ತೆ ಅಂದ್ರೆ ಆಮ್ಲಜನಕವನ್ನ ಹೆಚ್ಚು ನಿಮ್ಗೆ ದೊರಕಿಸುತ್ತೆ. ಉಸಿರನ್ನ ನೀವು ದೀರ್ಘವಾಗಿ ಹಿಂಗ್ ತಗೊಂಡಾಗ ಏನಾಗುತ್ತೆ, ಹೆಚ್ಚು ಆಮ್ಲಜನಕ ಒಳಗಡೆ ಹೋಗುತ್ತೆ, ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಹೀಗೆ ನೀವು ಹೆಚ್ಚಿನ ಪ್ರಾಣ ಶಕ್ತಿ ನಿಮ್ದಾಗುತ್ತೆ, ಚೈತನ್ಯದಾಯಕವಾಗಿ ಇರ್ಬಹುದು. ಆದ್ರೆ ಮನುಷ್ಯ ಇಲ್ಲಿ ಅರ್ಧ ಸತ್ತಂತೆ ಅರ್ಧ ಜೀವವಿದ್ದಂತೆ ನಾವು ಇರ್ತಾ ಇದೀವಿ. ಅಂದ್ರೆ ಏನೋ ಕೆಲವ್ರು ಹೇಳ್ತಾರೆ ಕುಡಿದ್ ನೀರ್ ಅಲಗಾಡ್ದಂಗೆ ಇರ್ತಾರೆ ಅಂತ. ಒಂದು ಚೂರ್ ಬಾಡಿನೂ ಶೇಕ್ ಮಾಡ್ದಂಗೆ ಕಡಲೆ ಕೂತು ಅಷ್ಟ ಆರಾಮಾಗಿರ್ತಾರೆ. ಹಾಗಿರ್ಬಾರ್ದು. ಮನುಷ್ಯನ ಶರೀರ ಚಟುವಟಿಕೆಯಿಂದ ಇರ್ಲಿಕ್ ಮಾಡಿರೋದನ್ನ. ಅದರಿಂದ ಇದಕ್ಕಿಂತ ಹೆಚ್ಚಿನದನ್ನು ವಿಕಾಸ ಆಗ್ಬೇಕು ಅಂದ್ರೆ ನಾವ್ ಹೀಗೆ ಒಂದು ಕೆಲಸವನ್ನ, ಒಂದು ಆಕ್ಟಿವಿಟಿಯನ್ನ, ಒಂದು ಚಟುವಟಿಕೆಯನ್ನ ಶರೀರಕ್ಕೆ ಕೊಡ್ಬೇಕು. ನೀವು ಅರ್ಧ ಜೀವಂತ ಆಗಿದ್ದಾಗ ನಿಮ್ಮೊಂದಿಗೆ ಏನ್ ಮಾಡ್ಲಿಕ್ಕೂ ಆಗಲ್ಲ. ಈ ಅಡ್ಡಾದಿಡ್ಡಿ ಉಸಿರಾಟದ ಮೂಲಕ ಪ್ರಾಣಿಗಳಂತೆ ಚೈತನ್ಯ, ಮಿಡಿತ, ಜೀವಂತಿಕೆಯನ್ನು ತರಲಿಕ್ಕೆ ಸಾಧ್ಯ. ಅಧಿಕ ಆಮ್ಲಜನಕ ನಿಮ್ಮ ರಕ್ತದಲ್ಲಿದ್ರೆ ಅದು ಅಣುಕೋಶಗಳಲ್ಲೂ ಕೂಡ ಅಧಿಕ ಶಕ್ತಿ ಇರುತ್ತೆ. ಅಂದ್ರೆ ನೀವ್ ಹೆಚ್ಚೆಚ್ಚು ಆಕ್ಸಿಜನ್ ಅನ್ನ ಕೊಟ್ಟಷ್ಟು ನಿಮ್ಮ ಶರೀರ ಶುದ್ಧಿ ಆಗ್ತಾ ಹೋಗುತ್ತೆ. ಪ್ರಾಣಾಯಾಮ ಯಾಕೆ ವಿಶ್ವ ಪ್ರಸಿದ್ಧಿಯಾಗಿದೆ? ಕೇವಲ ನಾಡಿ ಶುದ್ಧಿ ಪ್ರಾಣಾಯಾಮನೇ ನೀವು ದಿನಕ್ಕೆ 1 ರಿಂದ 2 ಗಂಟೆ ಮಾಡಿದ್ರೆ ಎಂತ ಕಾಯಿಲೆ ಬೇಕಾದ್ರೂ ಗುಣಪಡಿಸ್ಬೋದು ಅನ್ನೋದನ್ನ ಸಂಶೋಧನೆ ಮಾಡಿದ್ದಾರೆ. ಆದ್ರೆ ನಾವು ಅಷ್ಟ್ ಟೈಮ್ ಮಾಡಲ್ಲ ಅಷ್ಟೇ. ನಾವು 1 ನಿಮಿಷ 2 ನಿಮಿಷ ಮಾಡಿ ರಿಸಲ್ಟ್ ಕೇಳೋದಲ್ಲ. ಅದನ್ನ ನೀವು ಬರೀ ಕಂಟಿನ್ಯೂಸ್ ನಾಡಿ ಶೋಧನೆ ಮಾಡಿದ್ರೆ ಸಾಕಂತೆ ನಮ್ಮ ಶರೀರದ 80ಕ್ಕಿಂತ ಹೆಚ್ಚು ಭಾಗ ನಮ್ಮ ಕಾಯಿಲೆಗಳು ಗುಣಪಡಿಸ್ತವೆ. ಹಾಗೇನೆ ಇಲ್ಲಿ ಆಮ್ಲಜನಕ ನಮ್ಮ ಶರೀರಕ್ಕೆ ಹೆಚ್ಚೆಚ್ಚು ಬೇಕು. ಈಗ ಉದಾಹರಣೆ, ಆಕ್ಲಿಕ್ಕೆ ಬರೋದು ಯಾವಾಗ? ನಿಮ್ಗೆ ನಿಮ್ ಶರೀರದಲ್ಲಿ ಆಕ್ಸಿಜನ್ ಕಡಿಮೆ ಆದಾಗ್ಲೇ ಬರೋದು. ಮಂಜುಳಾ ಮೇಡಮಿಗೆ ಬರ್ತಾ ಇದೆ ಆಕ್ಲಿಕ್ಕೆ. ಹಾಗೆ ಇಲ್ಲಿ ಅದೇನಾಗುತ್ತೆ, ಆ ಆಕ್ಸಿಜನ್ ಕಡಿಮೆ ಆದಾಗ ಇಲ್ಲಿ ಶ್ವಾಸಕೋಶದಲ್ಲಿ ಅದನ್ನ ಎಕ್ಸ್ಪೆಕ್ಟೇಷನ್ಗಾಗಿ ಹೆಚ್ಚು ಮೂಗ್ನಲ್ಲಿ ತಗೊಂಡ್ರೆ ಸಾಕಾಗಲ್ಲ ಅದಕ್ಕೆ ಆಕ್ಸಿಜನ್. ಅವಾಗ ಏನ್ ಮಾಡುತ್ತೆ, ಬಾಯನ್ನ ದೊಡ್ಡದಾಗಿ ತೆರೆದು ಆಕ್ಸಿಜನ್ ಅನ್ನ ಒಳಗಡೆ ತಗೊಳಕ್ ಹೋಗುತ್ತೆ. ಅದರಿಂದ ನಾವು ಪ್ರಾಣಾಯಾಮನ ಯಾಕೆ ಮಾಡ್ಬೇಕು ಅಂದ್ರೆ ಈ ಆಮ್ಲಜನಕವನ್ನ ಹೆಚ್ಚೆಚ್ಚು ನಮ್ಮ ಶರೀರಕ್ಕೆ ಕೊಡ್ತಾ ಹೋಗ್ಬೇಕು. ಆವಾಗ ವಿದ್ಯುತ್ತಿನ ಉತ್ಪತ್ತಿ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ. ಇದನ್ನ ಜೈವಿಕ ಶಕ್ತಿ ಅಂತ ಕೂಡ ಹೇಳ್ಬೋದು. ನೀವು ಆಳವಾಗಿ ನಿಮ್ಮೊಳಗೆ ನೀವು ಪ್ರಯಾಣಿಸ್ಬೋದಾಗ ಆಗ ನಿಮ್ಮಿಂದ ಆಚೆ ಕೂಡ ದಾಟ್ಬೋದು. ಧ್ಯಾನದಲ್ಲಿ ಉತ್ತುಂಗ ಸ್ಥಿತಿ, ತುರ್ಯಾ ವ್ಯವಸ್ಥೆ, ಸಹಸ್ರಾರ ಚಕ್ರ ಆಕ್ಟಿವೇಟ್ ಇದೆಲ್ಲ ಆಗೋದು ಈ ರೀತಿ ಆದಾಗ. ಅಂದ್ರೆ ಒಂದೇ ಸಲ ಏನೂ ಇಲ್ಲದ ಒಬ್ಬ ಮನುಷ್ಯನನ್ನ ತಂದು ಧ್ಯಾನಕ್ಕೆ ಕೂರಿಸ್ಬಿಟ್ಟು ಅವನ ಮನಸ್ಸಿನಲ್ಲಿ ಕಲ್ಮಶ ಇವೆಲ್ಲ ತುಂಬಿದಾಗ ಇದು ಸಾಧ್ಯ ಇಲ್ಲ. ಮೊದ್ಲು ಹೊರ ಹಾಕಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಶಕ್ತಿ ನಿಮ್ಮಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ನಮ್ಮ ಶರೀರದಲ್ಲೇ ಅದರದ್ದೇ ಆದ ವಿದ್ಯುತ್ ಉಗಮಗಳಿದಾವೆ. ಅವೆಲ್ಲ ಉಸಿರಾಟದಿಂದ ಹೆಚ್ಚು ಆಮ್ಲಜನಕದಿಂದ ಆ ವಿದ್ಯುತ್ ಉಗಮಗಳನ್ನ ಬಡಿದೆಬ್ಸಿದ್ರೆ ಅದು ಹರಿಯಲಾರಂಭಿಸುತ್ತೆ. ಮತ್ತೆ ಆಗ ನೀವು ಶರೀರ ಆಗಿರೋದಿಲ್ಲ, ಹೆಚ್ಚು ಚೈತನ್ಯದಾಯಿಗಳಾಗಿರ್ತೀರಿ. ಹೆಚ್ಚಿನ ಶಕ್ತಿ ನಿಮ್ ಶರೀರದಲ್ಲಿ ಪ್ರವಹಿಸಿದಾಗ ನಿಮ್ಮಲ್ಲಿ ಶಾರೀರಿಕ ಭಾವನೆಗಳು ಕಡಿಮೆ ಆಗುತ್ತೆ. ನೀವು ನಿಮ್ಮ ಅನುಭವಿಸಲ್ಲ ಇಲ್ಲಿ. ಹೀಗೇನೆ ಈ ಸಕ್ರಿಯ ಧ್ಯಾನ ಅಂದ್ರೆ ಒಂಥರ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ಬೋದು ಇದನ್ನ. ಇದು ಹೇಗೆ ಧ್ಯಾನದ 2ನೇ ಹಂತ ರೇಚಕ. ರೇಚಕ ಅಂದ್ರೆ ಹೊರ ಹಾಕೋದು, ಶುದ್ಧೀಕರಣ ಮಾಡೋದು. ಅಂದ್ರೆ ಸಚೇತನದಿಂದ ಹುಚ್ಚರಾಗಿ ಅಂತ ಹೇಳ್ತಿದಾರೆ ಅವರು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನೇ ಬಂದ್ರು ಅದನ್ನ ಅಭಿವ್ಯಕ್ತವಾಗ್ಲಿಕ್ಕೆ ಬಿಡಿ. ನಿಮ್ ಮನ್ಸಲ್ಲಿ ಏನೇ ಬರ್ಲಿ ಅದನ್ನ ವ್ಯಕ್ತಪಡಿಸಿ. ನಗಬೇಕಾ ನಗಿ, ಅಳಬೇಕಾ ಅಳಿ, ಹಾಡಬೇಕಾ ಹಾಡಿ, ನೃತ್ಯ ಮಾಡ್ಬೇಕಾ ಮಾಡಿ. ಕೊಡಗಲ್ ನೋಡಿ, ಆ ಮಡಿಕೇರಿ ಸೈಡ್ ಹೆಂಗಸರು ಕೂಡ ಒಂದೊಂದು ಕಾರ್ಯಕ್ರಮಗಳಲ್ಲಿ ತುಂಬಾ ಡ್ಯಾನ್ಸ್ ಮಾಡೋದಿರ್ಬೋದು, ಇದ್ರಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸ್ತಾರೆ ಅವ್ರು. ಹಾಗೇನೆ ಇಲ್ಲಿ ಯಾವುದೇ ರೀತಿಯ ತಡೆಯುವಿಕೆ ಬೇಡ. ನಾವು ಬಾಲ್ಯದಿಂದಲೇ ನಮ್ಮನ್ನಂತೂ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು, ಹೆಣ್ಮಕ್ಳು ಹೆಂಗಿರ್ಬೇಕು, ಗಂಡ್ಮಕ್ಳು ಜೊತೆಲೆ ನೀನು ಹೋಗಿ ನಿಲ್ತೀಯಲ್ಲ,
ಅವನ್ ಗಂಡು ಮಗ ಗೋಲಿ ಆಡ್ತಿದ್ದಾನೆ. ನಂಗ್ ಗೋಲಿ ಆಡೋದು ಅಂದ್ರೆ ತುಂಬಾ ಇಷ್ಟ ಇತ್ತಾಗ. ಹೋಗೋಗ್ ಆಡಕ್ ಹೋದ್ರೆ ನಮ್ಮಮ್ಮ ಹೊಡೆದ್ ಕರ್ಕ ಬರೋರು. ಗಂಡು ಮಕ್ಳು ಆಟ ಅದು, ನೀನ್ ಎಂತ ಆಡೋದು ಅಂತ. ನನ್ಗೆ ಅವಾಗ್ಲೇ 4-5ನೇ ಕ್ಲಾಸಲ್ಲಿ ಎಂತ ಇದು, ನನ್ ಹೆಣ್ಣಾಗ್ ಹುಟ್ಟಿದ್ಕೆ ಇದೆಲ್ಲ ಅವಕಾಶ ಇಲ್ವಾ? ಅವ್ರು ನೋಡು ವಾಲಿಬಾಲ್, ಕಬಡ್ಡಿ ಎಲ್ಲ ಆಡ್ಕೊಂಡು ಇವಾಗ ಬರ್ತಾರೆ. ನಾವ್ ಮಾತ್ರ ಮನೆಗ್ ಬಂದ್ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು. ಹೀಗೆ ನಮ್ಮ ಮನಸ್ಸಿನಲ್ಲಿ ಹೀಗೆಲ್ಲ ದಮನ ಆಗಿದಾವೆ ಆಸೆಗಳು. ಅದನ್ನ ಹೊರಗಡೆ ಬಿಡಿ. ನಾವ್ ಹೇಳ್ದೆ ಇರ್ಬೋದು, ನಮಗೆ ಗೊತ್ತಿಲ್ಲ ಅವು ಹೀಗೆಲ್ಲ ಇದಾವ ಒಳಗಡೆ ಅಂತ. ಆದ್ರಿಂದ ಅದಕ್ಕೆ ಇವ್ರು ಹೇಳ್ತಾರೆ ಓಶೋ ಅವರು, ಕಿರುಚಾಡ್ಬೇಕೆ ಅನ್ಸಿದ್ರೆ ಕಿರುಚಾಡಿ. ನಿಮ್ಗೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟರ್ಗಳು ಇದನ್ನೆಲ್ಲ ಮಾಡಿಸ್ತಾರೆ. ನಿಂಗ್ ಅವ್ರ ಬಗ್ಗೆ ತುಂಬಾ ಕೋಪ ಇದೆಯಲ್ವಾ, ತಗೋ ಅಂತ ಹೇಳಿ ಬಲೂನ್ ತರ ತಲ್ದಿಂಬು ಇದನ್ನೆಲ್ಲ ಕೊಟ್ಟು ಇದ್ರ ಮೇಲೆ ಸಿಟ್ಟನ್ನ ತೀರ್ಸು ಅಂತ ಕೊಡ್ತಾರೆ. ಅವ್ನ್ ಅದ್ರ ಮೇಲಿರೋ ಸಿಟ್ಟೆಲ್ಲ ನಾವು ಅದ್ರ ಮೇಲೆ ಹೊಡೆದು ತೀರ್ಸಿ ಕೊನೆ ಖಾಲಿಯಾಗಿ ನಿರ್ಮಳನಾಗಿ ಕೂರ್ತಾನೆ. ಹೀಗೆ ಕಿರುಚಾಟದಿಂದ ಬಹಳಷ್ಟು ವಿಚಾರಗಳು, ರೋಗಗಳು ಹೊರ ಹೋಗ್ತವೆ. ನೀವು ಸಂಪೂರ್ಣವಾಗಿ ಕಿರ್ಚಿದ್ರೆ ಆ ಸಮಗ್ರ ಇರುವಿಕೆ ಅದ್ರಲ್ಲಿ ಇರುತ್ತೆ. ನಿಜವಾಗಿ ಅದು ಫುಲ್ ಖಾಲಿ ಆಗ್ಬಿಡುತ್ತೆ. ನಾವು ನೀವು ಜೈಲಲ್ಲಿ ಇರೋರ್ನ ಇವ್ರನ್ನೆಲ್ಲ ಒಂದು ಟ್ರಾನ್ಸ್ ಕಳ್ಸೋದಿರ್ಬೋದು, ಅವ್ರಿಗೆ ಒಂದು ಸುಪ್ತಾವಸ್ಥೆ ಕಳಿಸಿ ಅವ್ರ ಬಾಯಿ ಬಿಡ್ಸೋದನ್ನ ನೋಡಿದೀರ ನೀವು. ಅವ್ರ ಅದಕ್ಕೆ ಸ್ಪಂದಿಸಿದ್ರೆ ಮಾತ್ರ ನಿಜವಾದ ಬರೋದು. ಆ ಚಾಪಾಕಾಗದ ಹಗರಣದೆಲ್ಲ ಸಿಗಿ ಹಾಕೊಂಡ್ ಮಹಾನುಭಾವನ್ನ ಅವ್ನ್ ಏನಾದ್ರೂ ಟ್ರಾನ್ಸ್ಗೆ ಹೋಗ್ಲೇ ಇಲ್ಲ. ಅವನಿಗೆ ಅಷ್ಟು ಗಿಜಿಡ್ ಅಂತ ಆ ಮನ್ಸನ್ನ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದ. ಹಾಗಾದಾಗ ಅದು ಸಾಧ್ಯ ಇಲ್ಲ, ನಾವು ತೆರ್ಕೊಳ್ಬೇಕು. ಹೀಗೆ ಇಲ್ಲಿ 10 ನಿಮಿಷದಲ್ಲಿ 10 ನಿಮಿಷ ಇದನ್ನ ಮಾಡಿ ನಿಮ್ ಮನಸ್ಸಲ್ಲಿರೋ ಎಲ್ಲ ವಿಕಾರಗಳನ್ನ ವ್ಯಕ್ತಪಡಿಸಿ. ಅಳುವಿನ ಮೂಲಕ ಆಗಿರ್ಬೋದು, ನೃತ್ಯ, ಕಿರುಚಾಟ, ಕೂಗಾಟ, ಕುಣಿಯೋದು, ನಗುವಿನ ಮೂಲಕ ಅಭಿವ್ಯಕ್ತಗೊಳಿಸಿ. ಕೆಲವೇ ದಿನಗಳಲ್ಲಿ ಇದೇನೆಂಬುದು ನಿಮಗೆ ಅನುಭವ ಆಗುತ್ತೆ. ಇಂಥ ಧ್ಯಾನದ ಕ್ಲಾಸ್, ಲಾಫಿಂಗ್ ಕ್ಲಬ್ ಇದೆ ನೋಡಿ, ಯೋಗ ಎಲ್ಲ ನಗ ಇವನ್ನ ನಡೆಸ್ತಾ ಇದ್ದಾರೆ. ಸುಮ್ನೆ ನಗದು ಕಂಟಿನ್ಯೂಯಸ್. ರಮೇಶ್ ಸರ್ ಹೇಳ್ತಿದಾರಲ್ಲ, ಆ ರೀತಿ ಸುಮ್ನೆ ನಗ್ತಕ್ಕಂಥದ್ದು. ಹಾಗೇನೆ ಮತ್ ಇವ್ರ ಕ್ಲಾಸಲ್ಲಿ ಅಳೋದ್ರು ಕೂಡ ಮಾಡಿಸ್ತಾರೆ. ನಿಮ್ ಅಳದು ಕಂಟಿನ್ಯೂಸ್ 3 ಗಂಟೆ ಅಳದು. ನೀವೇನ್ ನೆನೆಸ್ಕೊತಿರೋ ಬೇಕಿಲ್ಲ, ಅದು ನಿಮ್ ಮನ್ಸಲ್ಲಿರೋದೆಲ್ಲ ನೆನ್ಸ್ಕೊಂಡು ಹತ್ತು ಹೊರ ಹಾಕಿ ಅಂತ ಅದು ಮುಂದೆ ಬರುತ್ತೆ. ಹೀಗೆ ಕೆಲವೇ ದಿನ ಹೀಗೆ ಮೊದಲಲ್ಲಿ ಇದು ಒಂಥರ ಹೊರೆ ಅನ್ಸುತ್ತೆ. ಈಗ ನಾನು ಹೇಳ್ತಿದ್ದೀನಲ್ಲ, ನಿಮ್ಗೆ ಇದು ಒಂದೇ ಸಲ ಸರಿ ಅನ್ಸಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಾಟಕೀಯ ಅನ್ಸುತ್ತೆ, ಎಷ್ಟೊಂದು ಅಸಹಜ. ಅದೆಂತ ನಗದು, ನನೀಗ 50 ವರ್ಷ, ಈಗ ಎಂತ ನಾನ್ ಹಂಗೆಲ್ಲ ಡ್ಯಾನ್ಸ್ ಮಾಡೋದು, ಹಂಗ್ ಕಿರ್ಚೋದು ಅಂತ ಇವೇನೇನೇನೋ ಮಾಡ್ತೀವಿ. ಅದ್ರಿಂದ ನೈಜವಾಗಿ ಮಾಡಲಾಗಲ್ಲ. ನಾವು ನಗಲೇ ಇಲ್ಲ, ಅಳ್ಳೇ ಇಲ್ಲ, ನೈಜವಾಗಿ ನಾವು ಕಿರುಚ್ಲೇ ಇಲ್ಲ. ಎಲ್ಲಾ ಬರೀ ಮುಸುಕುಗಳು, ಮುಖವಾಡ ನಮ್ದೆಲ್ಲ. ನಾನೀಗ ನನ್ನನ್ನು ನೀವು ನೋಡಿದ ಮಟ್ಟಿಗೆ ನನ್ನ ಒಳಗಡೆ ಎಲ್ಲವೂ ಸರಿ ಇರಲ್ಲ, ಏನೇನೋ ಬೇರೆ ನನ್ನಲ್ಲೂ ಇರುತ್ತೆ. ಹಾಗೆ ಶ್ರಮ, ನಾಟಕೀಯ, ಬಲವಂತ ಅಂತ ಪ್ರಾರಂಭದಲ್ಲಿ ನಿಮಗೆ ಅನಿಸ್ಬೋದು. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಮುಂದುವರಿಸಿ. ಜನದ ಎದುರಿ ಮಾಡ್ಲಿಕ್ಕಾಗಲ್ವಾ, ರೂಮ್ ಒಳಗಡೆ ಒಬ್ರೇ ಇದ್ದಾಗ ಮಾಡಿ. ಕ್ಯಾಸೆಟ್ ಹಾಕೊಂಡ್ ಒಂದು ಡ್ಯಾನ್ಸ್ ಮಾಡಿ, ಕೂಗಿ, ಕಿರ್ಚಿ, ನೆಗಿರಿ. ಈ ರೀತಿ ಆಗ ನಿಮ್ಮಲ್ಲಿ ದಮನ ಅಂತ ನಿಮ್ಮ ಮನಸ್ಸಲ್ಲಿ ಅದುಮಿಟ್ಟಿಕೊಂಡಿರಂತ ಬಹಳಷ್ಟು ಭಾರ ಕಡಿಮೆ ಆಯ್ತು ಅನ್ಸುತ್ತೆ. ಹೊಸ ಜೀವ ನಿಮಗೆ ಬರುತ್ತೆ, ನವಜನ್ಮವನ್ನ ತಾಳ್ತೀರಿ. ಹೀಗೆ ಭಾರದ ಹೊರೆನ ಹೊರ ಹಾಕದೆ ಈಗಿರುವ ಸ್ಥಿತಿನಲ್ಲೇ ನೀವು ಹೋಗಿ ಧ್ಯಾನ ಕೂತ್ಕೊಂಡ್ರೆ ಇದು ಅಷ್ಟು ಅಸಂಗತ ಆಗುತ್ತೆ. ಇದು ಅಲ್ಲಿ ಮನೋವಿಕಾರಗಳು ಹೊರ ಹಾಕಲ್ಪಟ್ಟಾಗ ನೀವು ಖಾಲಿ ಆಗ್ತೀರಾ. ಇದ್ರ ಅರ್ಥನೇ ಶೂನ್ಯತೆ. 0 ಥಾಟ್ ಸ್ಟೇಜ್, ಶೂನ್ಯಾವಸ್ಥೆ, ಸಮಾಧಿ ಸ್ಥಿತಿ, ಇದೇನೆ ಎಲ್ಲವನ್ನೂ ಕಳ್ಕೊಂಡು ಕೂರೋದು ಮನ್ಸಲ್ಲಿರೋದನ್ನ. ಅದಕ್ಕೆ ಹೇಳದಲ್ಲಿ ಮ್ಯಾಜಿಕ್ ಅಲ್ಲಿ ಹೇಳಿದ್ರು ನೋಡಿ, ಬರ್ದು ಸುಟ್ಟಾಕಿ, ಯೂನಿವರ್ಸ್ ಅಲ್ಲಿ ಪತ್ರ ಬರೀರಿ. ಎಲ್ಲ ನನ್ನ ಬಾಲ್ಯದಿಂದ ಇದುವರೆಗೆ ನಾನೇನೇನ್ ತಪ್ಪು ಮಾಡಿದೆ, ನಾನು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಎಲ್ಲವನ್ನು ಬರ್ದು ಎಲ್ಲ ಹಾಕಿದ್ಮೇಲೆ ಮುಗ್ದೋಯ್ತು ಅದ್ರ ಕತೆ. ಇನ್ನು ಅದಿಲ್ಲ. ನೆಕ್ಸ್ಟ್ ನಾನೀಗ ಖಾಲಿ ಆಗಿದ್ದೀನಿ, ನಾನು ಎಲ್ಲವನ್ನು ಅವ್ರಿಗೆ ಸಾರಿನೂ ಹೇಳಿದ್ದೀನಿ, ಥ್ಯಾಂಕ್ಸು ಹೇಳಿದ್ದೀನಿ. ಹಾಗೆ ಬದುಕಬೇಕು, ಹಾಗೆ ಪರಿವರ್ತನೆ ಆಗುತ್ತೆ. ಅವಾಗ ನೀವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲವೂ ಧ್ಯಾನಕ್ಕಿಂತ ಮುಂಚೆ ಮಾಡ್ಬೇಕಾದಂತ ಅಂಶಗಳು. ಮತ್ತೆ ಮುಂದೆ ಬಂದ್ರೆ ಅವರು ನೆಕ್ಸ್ಟ್ ಆಗ ಹೇಳಿದ್ನಲ್ಲ ನಾನು, ಹೂ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಈ ಶಬ್ದವನ್ನ ಯಾಕೆ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿಯೊಂದು ಶಬ್ದ ಕೂಡ ತನ್ನದೇ ಆದ ಪ್ರಭಾವನ್ನ ಬೀರುತ್ತೆ. ಉದಾಹರಣೆ ಓಂಕಾರ ಹೇಳ್ತಾರೆ ಹಿಂದೂಗಳು. ಆ ಓಂಕಾರ ಏನು ನಮ್ಮನ್ನ ಒಂದು ಹೇಳ್ತಾ ಒಂದು ಭಕ್ತಿಯ ಆಧ್ಯಾತ್ಮಿಕತೆಯ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಅದು ಹೃದಯಕ್ಕೆ ಬಡಿಯುತ್ತೆ ಓಂಕಾರ ಅನ್ನೋದು. ಆದ್ರೆ
ಮಾನವನ ಹೃದಯದ ಕೇಂದ್ರದಲ್ಲಿ ಈಗಿಲ್ಲ ಓಂ ಅನ್ನೋದು, ಅದನ್ನ ಹೇಳೋ ರೀತಿನೇ ಬೇರೆ. ಇಲ್ಲಿ ಹೂ ಅನ್ನೋ ಪದವನ್ನ ಯಾಕೆ ಇವರು ರೆಫರ್ ಮಾಡ್ತಾರೆ ಅಂದ್ರೆ, ನೀವು ಜೋರಾಗಿ ಹೇಳಿದಾಗ, ನೀವು ಟ್ರೈ ಮಾಡಿ ನೋಡಿ, ಹೂ ಅಂತ ಹೇಳಿದಾಗ ನಿಮ್ಮ ಮೂಲಾಧಾರ ಕೇಂದ್ರದಿಂದಲೂ ವೈಬ್ರೇಷನ್ ಪ್ರಾರಂಭ ಆಗುತ್ತೆ. ಆದ್ರಿಂದ ಅವು ಈ ಖಾಲಿ ಆಗಿದ್ದಾಗ ನಿಮ್ಮಲ್ಲಿ ಶಬ್ದ ಚಲಿಸಬಹುದು. ಅದಕ್ಕೆ ಅವರು ಓಂ ಬೇಡ, ಹೂ ಪದವನ್ನ ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಮನಸ್ಸಿನಲ್ಲಿ ಮನೋವಿಕಾರಗಳನ್ನ ಅದುಮಿಟ್ಕೊಂಡಾಗ ಈ ಶಬ್ದ ಚಲಿಸಲ್ಲ. ಮನ್ಸಲ್ಲಿ ಹೇಳ್ಕೊಳ್ದಾಗದಂತ ನೋವಿದೆ, ಬೇರೆ ಅನುಭವಿಸ್ದಾಗದಂತ ಆಸೆಗಳಿದೆ, ಏನೇನೋ ಇದೆ ಅಂದಾಗ ಈ ಹೂಂಕಾರವನ್ನ ನೀವು ನಿರರ್ಗಳವಾಗಿ ಹೇಳಲಿಕ್ಕಾಗಲ್ಲ. ಹಾಗೇನೆ ನಾವು ಕೆಲವು ಮಂತ್ರಗಳನ್ನ ಹೇಳೋದಿರ್ಬೋದು. ನೀವು ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಹನುಮಾನ್ ಚಾಲೀಸ್, ಗಾಯತ್ರಿ ಮಂತ್ರ, ಈ ಎಲ್ಲಾ ಮಂತ್ರಗಳ ಹಿಂದೆ ಇರೋದು ಕೂಡ ಇದೇ ಟೆಕ್ನಿಕ್. ಯಾಕೆ ಮಂತ್ರ ಹೇಳಿದ್ರೆ ಅವ್ರು ಚೆನ್ನಾಗ್ ಆಗ್ತಾರೆ ಅಂದ್ರೆ, ಅವ್ರು ಪೂರ್ಣ ತಲ್ಲೀನರಾದ್ರೂ ಮಾತ್ರ. 1000 ಜನ ಆದ್ರೆ 100 ಜನ ಅಲ್ಲಿ ಆಗೋದು. ಯಾಕೆ? ನಾವು ಆ ಮಟ್ಟಕ್ಕಲ್ಲಿ ಭಾಗವಹಿಸಿರಲ್ಲ. ಹೀಗೇನೆ ನಾನ್ ಯಾವುದೇ ಮಂತ್ರವನ್ನ ಇವರು ಸೂಚಿಸಲ್ಲ. ಓಶೋ ಅವರು ಮೊದಲು ಶುದ್ಧೀಕರಣ ಆಗಿ, ನಾವು ಮೈಗೆ ಸ್ನಾನ ಮಾಡಿದವಲ್ವಾ, ಇದು ಮನಸ್ಸಿಗೆ ಸ್ನಾನ ಮಾಡಿಸಿ, ನೀವು ಮನಸ್ಸಿನ ಕಸವನ್ನ ಗುಡಿಸಿ. ಹಾಗೇನೆ ಇವೆಲ್ಲ ಆದ್ಮೇಲೆ ಹೂ ಅನ್ನ ಮಂತ್ರವನ್ನ ನಾವು ಏನೂ ಆಗ್ದಾನೆ ಅದ್ ಬಳಸಿದ್ರು ಉಪಯೋಗ ಆಗಲ್ಲ. ಹೀಗೇನೆ ನಾವು ಎಲ್ಲ ಆದ ಮೇಲೆ ಹೂ ಅನ್ನೋದನ್ನ ಎಷ್ಟು ಜೋರಾಗಿ ಸಾಧ್ಯನೋ ಅಷ್ಟು ನಿಮ್ಮ ಪೂರ್ಣ ಶಕ್ತಿಯನ್ನ ಉಪಯೋಗಿಸಿ ನೀವು ಹೂಕಾರವನ್ನ ಹೇಳ್ಬೇಕು. ಈಗ ಉಸಿರನ್ನ ಒಳಗಡೆ ತಗೊಂಡು ಹೂ, ಎಷ್ಟು ದೀರ್ಘವಾಗಿ ಹೇಳ್ತಿರೋ ಅಷ್ಟು ನಿಮ್ಮ ಶ್ವಾಸಕೋಶ ರಿಲೀಫ್ ಆಗುತ್ತೆ, ಮೂಲಾಧಾರ ಚಕ್ರದಿಂದ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಒಂದು ವಿಶುದ್ಧಿ ಚಕ್ರ ಒಂದು ಶುದ್ಧೀಕರಣ ಆಗುತ್ತೆ ಇಲ್ಲಿ. ಹೀಗೆ ಇದು ಎರಡನೇ ರೇಚಕ. ರೇಚಕ ಅಂದ್ರೆ ಹೊರ ಹಾಕಬೇಕು, ಖಾಲಿ ಆಗ್ಬೇಕು, ಎಲ್ಲವನ್ನು ತುಂಬ್ಕೊಳ್ಳೋದ್ ಬೇಕಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗೇನೆ ಆ ಹೆಣ್ಣು ಗಂಡಿನ ಆಕರ್ಷಣೆ ಕೂಡ ಹೀಗೆ ಆ ಮಕ್ಕಳ ನಡುವೆ ಈಗ ಇತ್ತೀಚೆಗಂತೂ ಬಾಲ್ಯದಲ್ಲೇ ಮಕ್ಕಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಏನೇನು ದೊಡ್ಡ ದೊಡ್ಡ ಕೆಟ್ಟ ಘಟನೆಗಳು ನಡೀತಾ ಇದೆ. ಅಲ್ಲೂ ಕೂಡ ಹೀಗೆ ಅಂತಹ ಒಂದು ಮನಸ್ಸಿನ ಉದ್ವೇಗಕ್ಕೆ ಒಳಗಾಗಿ ಮಕ್ಕಳು ಹಾಗೆ ಮಾಡ್ತಾ ಇದ್ದಾವೆ. ಆದ್ರಿಂದ ಈ ವಿದ್ಯುತ್ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಂಡು ನಮ್ಮನ್ನ ಈ ಕಂಪನಗಳ ಕಾರ್ಯವನ್ನ ಮಾಡಬೇಕು. ಅದು ಹೇಗೆ ವರ್ತನೆ ಆಗುತ್ತೆ? ಮತ್ತೊಮ್ಮೆ ಜನ್ಮ ಪಡಿತೀರಾ, ಹೀಗಾಗ್ಬೇಕು ಅಂದ್ರೆ ಅದು ಒಳಗಡೆಲೆ ಹರಿಲಿಕ್ಕಾಗುತ್ತೆ. ಮೇಲ್ಮುಖವಾಗಿ ಹರಿತಕ್ಕಂತ ಈ ಶಕ್ತಿಯನ್ನೇ ಕುಂಡಲಿನಿ ಅಂತ ಕರೆಯೋದು. ಕುಂಡಲಿನಿ ಆಕ್ಟಿವೇಟ್ ಆಯ್ತು ನನಗೆ ಅಂತ ಹೇಳ್ತಾ ಇರ್ತಾರಲ್ಲ, ಅದ್ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ನಾವು ಹೀಗೆ ಪೂರ್ಣ ಖಾಲಿಯಾಗಿ ನಮ್ಮ ಶರೀರಕ್ಕೆ ಎಲ್ಲದಕ್ಕೂ ಸ್ವತಂತ್ರ ಕೊಟ್ಟಾಗಲೇ ಕುಂಡಲಿನಿ ಮೇಲ್ಮುಖವಾಗಿ ಜಾಗೃತ ಆಗ್ತಕ್ಕಂಥದ್ದು. ಅದು ನಿಮ್ಮ ಬೆನ್ನು ಹುರಿಯಲ್ಲಿ ಆಗ್ತಕ್ಕಂಥ ಅನುಭವ. ಅದ್ ಹಾಗೆ ಮೇಲೇರಿ ಬರುತ್ತೆ ಮೇಲ್ಗಡೆ. ಮೇಲೇರಿದಷ್ಟು ಅದ್ರ ಜೊತೆಯಲ್ಲಿ ನೀವು ಮೇಲೇರ್ತೀರಿ. ಕುಂಡಲಿನಿ ಮೇಲೇರಿದಷ್ಟು ಅದ್ರ ಜೊತೆ ನಾವುಗಳು ಕೂಡ ಮೇಲೇರ್ಲಿಕ್ಕೆ ಅವಕಾಶ ಇದೆ. ಮೇಲೇರ್ತಾ ಏರ್ತಾ ಅದು ಬ್ರಹ್ಮ ಕೇಂದ್ರವನ್ನ ತಲುಪಿದಾಗ ನಮ್ಮಲ್ಲಿರ್ತಕ್ಕಂಥ ಅಂತಿಮ ಶಕ್ತಿ ಕೇಂದ್ರ, 7ನೇ ಶಕ್ತಿ ಕೇಂದ್ರ, ನತ್ತಿಯಲ್ಲಿರ್ತಕ್ಕಂಥ ಕೇಂದ್ರ, ನೀವಾಗ ಅತ್ಯುನ್ನತ ಮಾನವರಾಗ್ತೀರಾ. ಹಾಗೇನೆ ಇಲ್ಲಿ ಹೂ ಅನ್ನೋದನ್ನ ಒಂದು ವಾಹನವಾಗಿ ಉಪಯೋಗಿಸಿದಾರ ಅವರು. ಓಂಕಾರವನ್ನ ಹೇಳೋದು. ನೀವು ಓಂಕಾರ 21 ಸಾರಿ ಹೇಳಿ ಸಾಕು ದಿನ. ಓಂಕಾರ ಅಂದ್ರೆ ಆ ಊ ಮೂರನ್ನು ಸೇರಿಸಿ ಹೇಳೋದು, ಈ ಓಂಕಾರವನ್ನ ಹೇಳ್ತಕ್ಕಂಥದ್ದು, ಇವೆಲ್ಲ ಕೂಡ ಶುದ್ಧೀಕರಣಗಳಾಗ್ತಕ್ಕಂಥ ಹಂತಗಳಾಗಿದೆ. ಈ 3 ಹಂತ ಈಗ ಇಲ್ಲಿದುವರೆಗೆ ಹೇಳಿದ್ ಯಾವುದು ಧ್ಯಾನ ಅಲ್ಲ. ಧ್ಯಾನಕ್ಕೆ ನೀವು ಹೋಗ್ಲಿಕ್ಕೆ ಸಿದ್ಧತೆ ಅಷ್ಟೇ. ಹೀಗೆ ಮಾಡಿ ಧ್ಯಾನಕ್ಕೆ ಕೂತ್ ನೋಡಿ, ನಿಮ್ಮ ಯೋಚನೆಗಳು ಎಲ್ಲವೂ ಕಳೆದು ಹೋಗಿ ಅಲ್ಲಿ ಅವ್ರು ಹೇಳ್ತಾರೆ. ಇಲ್ಲಿ ಈ ಕಾರ್ಯಾಗಾರದಲ್ಲಿ ಅವ್ರು ನಿಲ್ಸಿ ಅಂತ ಹೇಳಿದ್ರು ಕೂಡ ಪೂರ್ಣವಾಗಿ ನಿಲ್ಸಿ ಏನು ಮಾಡ್ಬೇಡಿ. ಸ್ಟ್ಯಾಚ್ಯೂ ಅಂತ ಮಕ್ಳು ಆಟ ಆಡ್ತಾವ್ ನೋಡಿ, ಆ ರೀತಿ ನೀವೇನೇ ಮಾಡಿದ್ರು ಕೂಡ, ಅಲ್ಲಿ ಕೆಮ್ಮು ಬಂದ್ರು ಕೂಡ ಆ ಕೆಮ್ಮನ್ನ ತಡ್ಕೊಂಡು ಆದಷ್ಟು ಸ್ಟ್ಯಾಚ್ಯೂ ಅಂದ್ರೆ ಹೆಂಗಿದಾರೆ ಹಂಗಂಗೇನಿಲ್ಲ ಅಂತ ಇದಾಗುತ್ತೆ. ಹಾಗೇನೆ ಅಲ್ಲಿ ಅದನ್ನ ತಡೆದ್ರೆ ಏನಂತ ದೊಡ್ಡ ಇದಾಗಲ್ಲ. ನೀವು ಹಾಗೆ ನಿಲ್ಲಿಕ್ಕೆ ಪ್ರಯತ್ನವನ್ನ ಮಾಡಿ.
ಅಂತ ಹೇಳ್ತಾರೆ. ಆದಷ್ಟು ಇದನ್ನ ತಜ್ಞರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೇದು. ತೀರಾ ಇದು ಅಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ನಾವು ಹೆಚ್ಚೆಚ್ಚು ವೇಗವಾಗಿ 1-2 ನಿಮಿಷ ಮಾಡ್ಲಿಕ್ಕೆ ಪ್ರಯತ್ನಿಸ್ಬೋದು. ಆ ನಂತರ ಹುಂಕಾರವನ್ನ ಹೇಳದಿರ್ಬೋದು. ಆ ನಂತರ ನಮ್ಮ ಮನಸ್ಸಿನ ಇವನ್ನ ಆಸೆಗಳನ್ನ ಪ್ರಯತ್ನ ಪಟ್ಟು ಹೊರ ಹಾಕ್ಲಿಕ್ಕೆ ಹಾಡೋದು, ಕುಣಿಯೋದೋ, ನೆಗಿಯೋದೋ, ಕೂಗೋದೋ ಇದನ್ನ ಮಾಡ್ಲಿಕ್ಕೆ ಬಳಸ್ಬೋದು. ಹೀಗೆ ನಿಮ್ ಶಕ್ತಿ ಮೇಲೇರ್ತಾ ಇರ್ಬೇಕಾದ್ರೆ ನಿಮ್ಗೆ ಮೌನವಾಗಿರ್ಬೇಕು ಅನ್ಸುತ್ತೆ, ಯಾರ ಜೊತೆಲೂ ಮಾತಾಡ್ಬೇಕು ಅನ್ಸಲ್ಲ. ನೀವು ತಲ್ಲೀನರಾಗಿ ವ್ಯಾಯಾಮ ಯೋಗಾಸನ ಮಾಡಿದಾಗ ನೋಡಿ, ಶವಾಸನದಲ್ಲಿ ಇರ್ಬೇಕು ಅಂತ ಹೇಳೋದು ಅದಕ್ಕೆ ನಿಮ್ಮನ್ನ. ಹಾಗೆ ಆ ಶಕ್ತಿ ಇಳುಮುಖ ಆದ್ರೆ ನೋಡಿ, ಶಕ್ತಿ ಮೇಲ್ಮುಖ ಹರಿಬೇಕಾದ್ರೆ ನಿಮಗೆ ಮೌನ ಬರುತ್ತೆ. ಶಕ್ತಿ ಇಳಿಮುಖ ಆಗ್ಬೇಕಾದ್ರೆ ನಿಮ್ಮಲ್ಲಿ ಒತ್ತಡ ಉಂಟಾಗುತ್ತೆ. ಲಾಸ್ ಆಗ್ಬೇಕಾದ್ರೆ ಒತ್ತಡ ಆಗುತ್ತೆ. ಈ ರೀತಿ ಮೌನ ಆವರಿಸಿದಾಗ ನಿಮಗೆ ದೇಹನೇ ಇಲ್ಲ ಅನಿಸ್ಬಿಡುತ್ತೆ. ಶವಾಸನದಲ್ಲಿ ಅದೇ ಆಗದ್ ನೋಡಿ, ನಿಮ್ಮನ್ನ ಅದ್ ಗಮನಿಸಿ ಗಮನಿಸಿ ಅಂತ ಹೇಳ್ತಾ ಇರ್ತಾರ ಅವ್ರು. ಆದ್ರೆ ದೇಹ ಇದೆ ಎಂಬ ಭಾವನೆನೇ ನಿಮ್ಗಿರಲ್ಲ. ಆದ್ರೆ ನೀವು ಮೌನದಿಂದ ಇದ್ದಾಗ ನೀವು ದೇಹವಿಲ್ಲದವರಾಗ್ತೀರಿ. ಆ ಅಸ್ತಿತ್ವನೇ ಮೌನವದ್ದಾಗ್ಬಿಡುತ್ತೆ. ಅಂದ್ರೆ ಅಸ್ತಿತ್ವ ಅಂದ್ರೆ ಇರುವಿಕೆ, ಅದ್ಗೇನು ಇಲ್ಲ, ಅದು ಒಂದ್ ಕನ್ನಡಿ ತರ ಅದು ನಿಮ್ಮನ್ನ ಪ್ರತಿಬಿಂಬಿಸುತ್ತೆ. ನಮ್ಮನ್ ಸಾವಿರಾರು ಕನ್ನಡಿಗಳಲ್ಲಿ ಪ್ರತಿಬಿಂಬಿಸುತ್ತೆ. ನೀವು ಮೌನವಾದಾಗ ಅಸ್ತಿತ್ವ ಕೂಡ ಮೌನ ಆಗುತ್ತೆ. ನಿಮ್ಮಲ್ಲಿ ಈ ರೀತಿ ಮೌನ ಉಂಟಾದಾಗ ನೀವು ಕೇವಲ ಸಾಕ್ಷಿಯಾಗಿರಿ. ಅಂದ್ರೆ ಸುಮ್ಮನೆ ಗಮನಿಸ್ತಾ ಹೋಗಿ, ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗಿ. ನಿಮ್ಮೊಳಗೆ ನೀವು ಉಳಿಯದು, ಏನೂ ಮಾಡದ, ಯಾವುದೇ ಚಲನೆ ಇಲ್ಲದ, ಯಾವುದೇ ಆಸೆಗಳಿಲ್ಲದೆ, ಯಾವುದೇ ಆಗುವಿಕೆಯ ಕಡೆ ಹೋಗದೆ, ಮೌನದಿಂದ ಸಾಕ್ಷಿಯಿಂದ ನೀವು ಎಲ್ಲಿದ್ದೀರೋ ಅಲ್ಲೇ ಇರೋದು. ಇದೆಲ್ಲ ಆದ್ಮೇಲೆ ಹಾಗೇನೆ ಏನಾಗ್ತಿದೆಯೋ ಅದಕ್ಕೂ ಸಾಕ್ಷಿ ಆಗದು. ಹೀಗೆ ಈ ರೀತಿ ಮಾಡ್ತಾ ಹೋದ್ರೆ ನಾವು ಇದ್ರ ಬಗ್ಗೆ ಸಮಗ್ರ ಭಾವ ನಾವು ಪ್ರಯತ್ನನೇ ಪಡ್ಬೇಕು. ಬರೀ ಇದು ಥಿಯರಿ ಕ್ಲಾಸ್ ಅಲ್ಲ. ಥಿಯರಿ ನಾನು ಹೇಳಿದೀನಿ, ಪ್ರಾಕ್ಟಿಕಲ್ ಕ್ಲಾಸ್ ಅನ್ನ ನಾವುಗಳು ಒಬ್ಬೊಬ್ಬರೇ ಇದ್ದಾಗ ಇದನ್ನ ಪ್ರಯತ್ನವನ್ನ ಮಾಡ್ಬೇಕು. ಅದರಿಂದ ಮನುಷ್ಯ ಹಿಂದಿನ ಮನುಷ್ಯನಾಗಿರಲ್ಲ. ಇದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ಅದರಿಂದ ವಿಕಾಸ ಆಗುತ್ತೆ. ಅದ್ ಕೇವಲ ಅನುಭವ ಆಗಿರಲ್ಲ. ಅದರಿಂದ ಧ್ಯಾನದಲ್ಲಿ ನೀವೇನೇ ಮಾಡ್ತಾ ಇದ್ರು ಸಚೇತನರಾಗಿ ಸದಾ ಜಾಗೃತಿಯಿಂದ ಎಚ್ಚರಿಕೆಯಿಂದ ಇರಿ, ಸಾಕ್ಷಿಯಾಗಿರಿ, ಮೈ ಮರಿಬೇಡಿ. ಮರಿಬಹುದು. ನೀವು ಉಸಿರಾಟದಲ್ಲಿ ಮನಸ್ಸಲ್ಲಿ ಬರುತ್ತೆ. ಹೀಗಾದಾಗ ನೀವು ಮುಖ್ಯವಾದದ್ದನ್ನ ಕಳ್ಕೊಳ್ತೀರಾ. ನಾವು ಧ್ಯಾನ ಫೇಲ್ಯೂರ್ ಆಯ್ತಿರೋದೇ ಅದಕ್ಕೆ. ಉಸಿರಾಟ ಗಮನಿಸ್ಬೇಕು ಅಂದ್ರೆ ಉಸಿರಾಟನೇ ಗಮನಿಸ್ಬೇಕು, ಏನನ್ನೂ ಗಮನಿಸ್ಬಾರ್ದು. ಒಳಗಡೆ ಬಂತ, ಹೊರಗಡೆ ಹೋಯ್ತು, ಇಷ್ಟೇ ಆಗ್ಬೇಕು. ಹೀಗೆ ದೀರ್ಘವಾಗಿ ವೇಗವಾಗಿ ಉಸಿರಾಡಿ. ಆದಷ್ಟು ಇದನ್ನ ದಿನದ ಎಲ್ಲಾ ಸಮಯದಲ್ಲ, ಕನಿಷ್ಠ ಒಂದು ದಿನಕ್ಕೆ 5, 6, 7, 8 ನಿಮಿಷ, ಪ್ರಾರಂಭದಲ್ಲಿ ಒಂದು 3 ನಿಮಿಷದಿಂದ ಪ್ರಾರಂಭಿಸಿ ಒಂದು 5, 6 ನಿಮಿಷ ತನಕ ಪ್ರಯತ್ನವನ್ನ ಮಾಡಿ. ಆ ನಂತರ ಒಬ್ಬ ಪ್ರೇಕ್ಷಕನಂತೆ ಗಮನಿಸ್ತಾ ಹೋಗಿ, ಏನೇನ್ ಆಗ್ತಾ ಇದೆಯೋ ಅದನ್ನೆಲ್ಲ ಅಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಆಗ ಅದೇ ಪರಮ ಶಿಖರಕ್ಕೆ ನಮ್ಮನ್ನ ಏರ್ಸುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ನೆಕ್ಸ್ಟ್ ಅವರು ಕುಂಡಲಿನಿ ಧ್ಯಾನವನ್ನ ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲೂ ಕುಂಡಲಿನಿ ಧ್ಯಾನ ಅಂತ ಅಂದ್ರೆ ನಿಮ್ ಶರೀರ ಸಡಿಲವಾಗಿರ್ಲಿ, ಪೂರ್ಣ ಶರೀರ ಕಂಪಿಸ್ಲಿ, ನಿಮ್ಮ ಪಾದಗಳಿಂದ ಶಕ್ತಿ ಮೇಲೇರ್ತಕ್ಕಂಥ ಭಾವ. ನೀವು ಅದನ್ನ ವಿಜುವಲೈಸೇಷನ್ ಕಲ್ಪಿಸ್ಕೋಬೇಕು. ನನಗೆ ಈಗ ಭೂಮಿ ಮೇಲೆ ಕೂತಿದ್ದೀನಿ, ಮೂಲಾಧಾರ ಚಕ್ರದ ಮೂಲಕ ನನ್ನ ಇದು ಶಕ್ತಿ ಮೇಲೇರಿ ಬರ್ತಾ ಇದೆ, ಸಹಸ್ರಾರ ಚಕ್ರದ ಕಡೆ ಹೋಗ್ತಾ ಇದೆ ಅಂತ. ಇಲ್ಲಿ ಕೇವಲ ನಾವು ಕಂಪನವಾಗಿರ್ಬೇಕು. ನಿಮ್ ಕಣ್ಣುಗಳು ಬೇಕಾದ್ರೆ ಮುಚ್ಚಿರ್ಬೋದು, ತೆಗ್ದಿರ್ಬೋದು ಕುಂಡಲಿನಿ ಧ್ಯಾನ ಮಾಡ್ಬೇಕಾದ್ರೆ. ಆದ್ರೆ ಇಲ್ಲಿ ಹೇಳ್ತಾರೆ ಅವರು, ನರ್ತಿಸಿ, ಹೇಗಾಗ್ತದೋ ಹಾಗೆ ನಿಮ್ಮ ಪೂರ್ಣ ದೇಹ ಅದಕ್ಕೆ ಹೇಗ್ ಬೇಕೋ ಹಾಗೆ ಚಲಿಸ್ಲಿ. ಈಗ ಉದಾಹರಣೆ, ನಾವು ಕೂತಿತ್ತಲ್ಲೇ ಸಂಗೀತವನ್ನ ಆಸ್ವಾದಿಸ್ತೇವಲ್ಲ, ಒಬ್ಬೊಬ್ರು ಒಂದೊಂದರ ಸಂಗೀತವನ್ನ ಆಸ್ವಾದಿಸ್ತೀವಿ. ತಲ್ಲೀನರಾಗಿ ಕೂತಿತ್ತಲ್ಲೇ ಚಪ್ಪಾಳೆ ತೊಡ್ತೀವಿ. ಹೀಗೆ ಹಾಗೆ ನಿಮ್ಗೆ ಹೇಗ್ ಶರೀರ ಬೇಕೋ ಹಾಗ ಚಲಿಸ್ತಾ ಇರ್ಲಿ. ಕಣ್ಣು ಮುಚ್ಚದೆ, ಅಲುಗಾಡದೆ, ನಂತರ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಿ. ನಿಮ್ಗೆ ಆಗದೆ ಇದ್ರೆ ನಿಮ್ಮೊಳಗೆ ಹಾಗೂ ಹೊರಗೆ ಏನೆಲ್ಲ ಆಗ್ತಾ ಇದೆಯೋ ಅದಕ್ಕೆ ಸಾಕ್ಷಿಯಾಗಿರಿ. ಈಗ ಇದನ್ನ ಕಣ್ಣು ಮುಚ್ಕೊಂಡಾದ್ಮೇಲೆ ಕೂತು ಮಾಡ್ಬೋದು, ನಿಂತು ಮಾಡೋದು, ಮಲ್ಕೊಂಡು ಮಾಡ್ಬೋದು.
ಮಾಡೋದಾದ್ರೆ ಶರೀರ ತನ್ನಷ್ಟಕ್ಕೆ ತಾನೇ ಕಂಪಿಸ್ಲಿಕ್ಕೆ ಬಿಡ್ಬೇಕು. ಅದ್ ಏನು ಅಂದ್ರೆ ಒಳಗಡೆ ಭಾವನೆಗಳು ಏನು ಉಕ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಶರೀರ ಚಲಿಸ್ಲಿ. ಹೀಗೆ ಇಡೀ ದೇಹವನ್ನ ಅಲುಗಾಡಿಸ್ಲಿಕ್ಕೆ ಬಿಡಿ, ಮೌನವಾಗಿ ನೀವಿರಿ. ಆಗ ನೀವೇನು ಮಾಡ್ಬೇಡಿ, ಅದು ಅದ್ರ ಪಾಡಿಗೆ ಶರೀರ ಏನ್ ಬೇಕೋ ಅದನ್ನ ಮಾಡ್ತಾ ಇರುತ್ತೆ. ಒಮ್ಮೊಮ್ಮೆ ನನಗ್ ಅನ್ಸುತ್ತೆ, ನಾವು ಒಂದ್ 10 ನಿಮಿಷ ಆದ್ಮೇಲೆ ಉಸಿರು ಜೋರಾಗಿ ಇಲ್ಲಿ ಒಳಗಡೆ ಮಣಿಪುರ ಚಕ್ರಕ್ಕೆ ಬಂದ ಹಾಗೆ ಇಲ್ಲಿಂದ ದಡ್ಡಂತ ಹೋದಾಗೆ ನನ್ಗೆ ಅನುಭವ ಆಗುತ್ತೆ. ಅದನ್ನ ನಾನು ಒಬ್ರು ಕೇಳಿದಾಗ ಅದ್ರ ಪಾಡಿಗೆ ಅದಾಗ್ಲಿ ಬಿಡಿ, ನೀವೇನನ್ನು ತಡೆ ಹಿಡಿಬೇಡಿ ಅಂತ ಹೇಳಿದ್ರು. ಹಾಗೆ ನಾವು ಕೂಡ ಇಲ್ಲಿ ಇರ್ಬೇಕು. ಆದ್ರೆ ಇದನ್ನ ಒಂದು ವ್ಯಾಯಾಮದ ತರ, ಯೋಗಾಸನದ ತರ ಮಾಡೋದಲ್ಲ. ಅದು ಪಾಡಿಗೆ ಅದು ಅಲುಗಾಡಬೇಕು. ಏನ್ ಮಾಡ್ಬೇಕು, ಭಾವನೆಗೆ ಅನುಗುಣವಾಗಿ ಮಾಡ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಓಶೋ ಅವರು ಅಷ್ಟು ಪ್ರಸಿದ್ಧರಾಗಿದ್ರು. ಅವ್ರ ಹತ್ರ ಅನುಯಾಯಿಗಳು ಲಕ್ಷಾಂತರ ಜನ ಹೋಗ್ತಾ ಇದ್ರು. ದೊಡ್ಡ ದೊಡ್ಡ ಫೇಮಸ್ ರಾಜಕಾರಣಿಗಳು, ಸಿನಿಮಾ ಆಕ್ಟರ್ಗಳು ಇವರೆಲ್ಲ ಹೋಗಿ ಅಲ್ಲಿ ತರಬೇತಿಯನ್ನ ಪಡಿತಾ ಇದ್ರು. ಅಂದ್ರೆ ಹೀಗೆ ಖಾಲಿ ಆಗದ್ ಎಲ್ರಿಗೂ ಬೇಕಿತ್ತು. ಮನ್ಸಿಗೆ ಇಷ್ಟ ಬಂದಂಗೆ ಇರ ಅಂತದ್ದು. ನಾವು ನಾನು ಎಲ್ಲವನ್ನೂ ಏಕಮುಖದಲ್ಲಿ ಹೇಳಲ್ಲ. ಅಲ್ಲಿ ನಿತ್ಯಾನಂದ ಸ್ವಾಮೀಜಿ ಕ್ಲಾಸ್ ಅಲ್ಲೂ ಕೂಡ ಇದನ್ನ ಹೀಗೆ ಮಾಡಿಸ್ತಾ ಇದ್ರು ಅನ್ನೋ ಮಾತನ್ನ ಕೇಳಿದೀನಿ. ನಮ್ಗೆ ಒಳ್ಳೇದನ್ನ ಮಾತ್ರ ತಗೊಳ್ಳೋಣ ಎಲ್ಲೇ ಆದ್ರೂ. ಎಲ್ಲಾ ವಿಚಾರನೂ ನಮ್ಗೆ ಗೊತ್ತಿಲ್ಲದನ್ನ ನಾವು ಮಾತಾಡ್ಬಾರ್ದು. ಹಾಗೆ ಹೀಗ್ ಮಾಡ್ತಾ ಹೋದಾಗ ಇನ್ನೊಂದವ್ರು ಮಿಸ್ಟಿಕ್ ಗ್ರೋತ್ ಧ್ಯಾನ ಅಂತ ಕೂಡ ಒಂದ್ ಹೇಳ್ತಾರೆ. ಇದಂದ್ರೆ ಇಂಗಿತ ಅಂತ, ಅಂದ್ರೆ ಯಾರು ತನ್ನೊಳಗೆ ಆಳವಾಗಿ ಹೋಗ್ಬೇಕು, ಅಂತರಯಾತ್ರೆ ಮಾಡ್ಬೇಕು ಅಂತಿದಾರೋ ಅವ್ರಿಗೆ ಇದನ್ನ ಹೇಳ್ತಾರೆ. ಅದು ನೆಕ್ಸ್ಟ್ ನಗದು. 3 ಗಂಟೆ ಕಾಲ ನಿರರ್ಗಳವಾಗಿ ಕಂಟಿನ್ಯೂಸ್ ನೀವು ನಿಲ್ಲಿಸ್ದಂಗ್ ನಗ್ಬೇಕು. ಅದು ಬಲವಂತವಾಗಿ ಪ್ರಾರಂಭದಲ್ಲಾದ್ರೂ ಅಲ್ಲಿ ನಗ್ತಾ ನಗ್ತಾ ನೀವು ಕೊನೆಗೆ ನಗ್ಲಿಕ್ ವಾಯ್ಸೇ ಬರ್ತಾ ಇಲ್ಲ ಅಂದಾಗ ಯಾಹೂ 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 ಅಂತ ಸ್ವಲ್ಪ ಹೇಳ್ಕೊಂಡು ಮತ್ತೆ ಜೋರಾಗಿ ನಗಬೇಕು. ಹೀಗೆ 3 ಗಂಟೆ ಕಾಲ ನಗದು ಅಂದ್ರೆ ನೀವು ಕಲ್ಪಿಸ್ಕೊಳ್ಳಿ. ಹಾಗೇನೆ ನಾವ್ 1 ಸೆಕೆಂಡ್ ಒಬ್ರು ನೋಡೇ ನಗ್ತಾ ಇಲ್ಲ. ಹಾಗೆ ಅವ್ರ ಕ್ಲಾಸಲ್ಲಿ ರಿಯಲಿ ಇದನ್ನ ಮಾಡಿಸ್ತಾ ಇದ್ರು. ಕಂಟಿನ್ಯೂಸ್ 3 ಗಂಟೆ ನಗ್ತಾ ಇರತ್ತೆ. ಹೀಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಎಷ್ಟೊಂದು ಧೂಳಿನ ಪದರಗಳಿದಾವೆ. ಅವು ಹೇಗೆ ಅವೆಲ್ಲ ಕತ್ತರಿಸ್ಕೊಂಡು ಹೋಗುತ್ತೆ. 7 ದಿನ ಸತತವಾಗಿ ಪ್ರತಿದಿನ 3 ಗಂಟೆ ನಗಿಸ್ತಾ ಇದ್ರವ್ರು. ಅಂದ್ರೆ ನೋಡಿ, ಸಾಧ್ಯ ಅಲ್ಲಿ ಹೋದ್ರೆ ಕೆಲವ್ರು ಹೋಗಲ್ಲಿ ಚೇಂಜ್ ಆಗಿ ಬಂದಿದ್ದಾರೆ. ಅಂದ್ರೆ ಮೊದ್ಲಿಗೆ ನಗದಾಯ್ತು ಮಿಸ್ಟಿಕ್ ರೋಜ ಧ್ಯಾನದಲ್ಲಿ, ನಂತರ ಅಳೋದು, 2ನೇ ಭಾಗ ಅಳೋದು, ಕಣ್ಣೀರನ್ನ ಅದನ್ನ ಮೊದಲನೇ ಭಾಗದಲ್ಲಿ ಹೇಗೆ ನೀವು ಇದಾಗಿತ್ತೋ ಕೆಲವ್ರು ನಗ್ಲಿಕ್ಕಾಗ್ಲಿ ಅಂದ್ರೆ ಕೆಲವ್ರು ತುಂಬಾ ಚೆನ್ನಾಗ್ ಅಳ್ತಾರೆ. ನಾವ್ ಹೆಂಗಸರು ಅದ್ರಲ್ಲಿ ಫೇಮಸ್. ಸಣ್ಣ ವಿಚಾರಕ್ಕ ತಕ್ಷಣ ಹತ್ತೇ ಬಿಡ್ತೀವಿ. ನಮ್ಮ ಅಸ್ತ್ರನೇ ಅದು. ಹಾಗೆ ಇಲ್ಲೂ ಕೂಡ ಹಾಗೆ ನಮ್ಮ ದಮನಗಳನ್ನ ಅದು ಕತ್ತರಿಸ್ತೆ. ಆ ಆಕ್ಟಿವಿಟಿನೂ ಅಲ್ಲಿ ಮಾಡಿಸ್ತಾರೆ. ಏನನ್ನ ನೆನೆಸ್ಕತಿರೋ ಗೊತ್ತಿಲ್ಲ ನೀವು ಅಳ್ಲಿಕ್ಕೆ, ಅದನ್ನ ನೆನ್ಪ್ ಮಾಡ್ಕೊಂಡು ಅಳ್ತಾ ಹೋಗ್ಬೇಕು. ಹೀಗೆ ಅದು ನಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನ ಹೊರ ಹಾಕ್ತಾ ಹೋಗುತ್ತೆ. ಹೀಗೆ ನಮ್ಮ ಮನಸ್ಸಲ್ಲಿದ್ದಾಗ ಅತ್ತಾಗ ಒಂದು ಭಾವನೆ ಹೊರಗಡೆ ಹೋಗ್ತು, ನಕ್ಕಾಗ ಒಂದು ಭಾವನೆ ಹೊರಗಡೆ ಬಂತು. ಹಾಗೆ ಆದ್ರೆ ನೀವೇನಾದ್ರೂ ಸರಿಯಾಗಿ ಮನಸ್ಫೂರ್ತಿ ನಗಲಿಲ್ಲ ಅಳ್ಳಿಲ್ಲ ಅಂದ್ರೆ ಅದನ್ನ ನಿಮ್ಮ ಮನಸ್ಸಲ್ಲೇ ಅದಿಮಿಟ್ಟಿರ್ತೀರ ಅಷ್ಟೇ ನೀವು. ಆದ್ರಿಂದ ಇಲ್ಲಿ ಅವರು ಜನ್ಮಾಂತರಗಳಿಂದ ಬಂದಂತ ನೋವು ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ. ನೋವು ಗಟ್ಟಿಯಾದ ಚಿಪ್ಪಿನಂಗೆ ಅದನ್ನ ಓಪನ್ ಮಾಡಿದಾಗ ಇರುತ್ತೆ. ಆದ್ರಿಂದ ನೀವ್ ಪ್ರಯತ್ನ ಮಾಡಿದಾಗ ನಗು ಅಳು ಕೆಲವೊಮ್ಮೆ ಹೀಗಾಗ್ಬಹುದು. ಆದ್ರಿಂದ ನೀವ್ ಅಳಬೇಕಾದ್ರೆ ನಗಬೇಕಾದ್ರೆ ಒಮ್ಮೊಮ್ಮೆ ಕಣ್ಣೀರು ಬರುತ್ತೆ ನೋಡಿ. ಇವು ಸಂತೋಷದ ಕಣ್ಣೀರು ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಅಂದ್ರೆ ಇವೆರಡು ವಿರುದ್ಧ. ನಗದು ಅಂದ್ರೆ ನಾವು ಮನಸ್ಫೂರ್ತಿ ನಗ್ತಾ ಇರ್ತೀವಿ, ಇದು ಕಣ್ಣೀರ್ ಬಂದ್ಬಿಡುತ್ತೆ. ಅಲ್ಲಿ ನೀವು ಹರ್ಷದಲ್ಲಿದ್ದಾಗ ಅಳಬಾರ್ದು ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಅಸ್ತಿತ್ವ ಅನ್ನೋದು ನಿಮ್ಮ ಧೋರಣೆಗಳನ್ನ, ದ್ವಂದ್ವದ ಬುನಾದಿಯ ಇವನ್ನ ಅದು ಅತಿಕ್ರಮಿಸುತ್ತೆ. ಅಂದ್ರೆ ಇದು ದ್ವೈತವಾದಿ. ದ್ವೈತ ಅಂದ್ರೆ 2 ಮುಖ ಇದಕ್ಕೆ. ಹಗಲು ರಾತ್ರಿ, ನಗು ಅಳು, ಆ ನೋವು ಆನಂದ ಇವೆಲ್ಲ ಒಂದಾಗ್ ಬರುತ್ತೆ. ಮಾನವ ತನ್ನ ಅಂತರಾಳಕ್ಕೆ ತಲುಪಿದಾಗ ಮೊದಲು ಕಂಡುಕೊಳ್ಳುವಂತ ಪದರ ನಗುವಿನದು, ನಂತರ 2ನೇ ಪದರ ನೋವಿನದು, ಕಣ್ಣೀರ್ನದು. ಹೀಗೆ 7 ದಿನಗಳು ಅಲ್ಲಿ ಅಳದಕ್ಕೆ ನಿಮ್ಮನ್ನ ಬಿಡ್ತಾರೆ. ಯಾವುದೇ ಕಾರಣ ಇಲ್ಲದೆ ಕಣ್ಣೀರು ತನ್ನಷ್ಟಕ್ಕೆ ತಾನೇ ಬರ್ಲಿಕ್ಕೆ ತವಕ ಮಾಡುತ್ತೆ. ಆದ್ರೆ
ನಾವು ಅಳ್ಳಿಕ್ ಬಿಡಲ್ಲ. ಅದೇನ್ ಮನೇಲಿ ಕಣ್ಣೀರ್ ಹಾಕೋದು, ಅದ್ರಲ್ಲೂ ಗಂಡು ಮಕ್ಳನ್ನ ಪಾಪ ಗಂಡು ಮಗು ಅನ್ನೋ ಕಾರಣಕ್ ನಾವು ಎಂತ ಹೆಣ್ಣ್ ಹತ್ತಂಗ್ ಅಳ್ತೀಯೋ ನೀನು ಅಂತ ಹೇಳಿ ಅವನನ್ನ ಕಂಟ್ರೋಲ್ ಮಾಡ್ತೀವಿ. ಪಾಪ ಹುಡುಗ ಸ್ಕೂಲಲ್ಲಿ ಯಾರೋ ಹೊಡೆದ್ರು ಕಣಮ್ಮ, ಅವನ್ ಕಿತ್ಕೊಂಡ ಬಾಲ್ಲ ಅಂತ ಬಂದು ಅಳ್ತಾ ಇದ್ರು, ಅದಕ್ಕೂ ಅಳ್ಲಿಕ್ ಬಿಡಲ್ಲ. ನೀನ್ ಗಂಡು, ಹೀಗೆ ಸೀರಿಯಸ್ ಆಗಿ ಇರ್ಬೇಕು. ಅಪ್ಪನ್ ನೋಡು, ಅಪ್ಪ ಹೆಂಗಿದ್ದಾರೆ, ಬುದ್ಧ ಇದ್ದಂಗಿಲ್ವಾ? ಅವನ್ ಹಾಗೆ ಒಳಗಡೆ ಅದ್ಮಿಟ್ಟು ಅವ್ರಿಗೆ ಹಾಗಾರ ನೋವಲ್ಲ, ಅವ್ರಿಗೆ ನೋವು ಆಗಲ್ವಾ, ಕಣ್ಣೀರ್ ಬರಲ್ವಾ? ಸಾವುಗಳಲ್ಲೂ ಅವ್ರು ಅಳ್ತಾ ಇಲ್ಲ ಅಂತ ಅಂದ್ರೆ ಅವ್ರ ಮನಸ್ಸಲ್ಲಿ ಹೆಣ್ಣಗಸರ 10-20 ಪಟ್ಟು ಹೆಚ್ಚು ನೋವಿರುತ್ತೆ. ಅದಕ್ಕೆ ಅಪ್ಪ ಅಂದ್ರೆ ಯಾರು ಅಂತ ನಮ್ಮೆಲ್ಲರ ಕಲ್ಪನೆಗಳಿದ್ರೆ, ಎಲ್ಲ ನೋವನ್ನು ಮನಸ್ಸಲ್ಲಿ ಮುಚ್ಚಿಟ್ಟು ಮುಖವಾಡ ಧರಿಸಿದ ಅಪ್ಪ. ಹಾಗೆ ಇಲ್ಲಿ ಅಳು ಇದು ಬಂದಾಗ್ಲೂ ಕೂಡ ಯಾಬು ಅಂತ ಹೇಳಿಕೆ ಇದ್ ಮಾಡ್ತಾರೆ. ಇದಾದ್ಮೇಲೆ ಸಾಕ್ಷಿಯಾಗಿರೋದ್ ನೀವು. ಅತ್ತಾಯ್ತು, ನಕ್ಕಾಯ್ತು, ಸಂತೋಷನೂ ಪಟ್ಟಾಯ್ತು, ದುಃಖನೂ ಎಲ್ಲವನ್ನು ಹೊರ ಹಾಕಿದ್ಮೇಲೆ ನಾವು ಕೊನೆಯಲ್ಲಿ ಮೌನ ನೋಡೋದಷ್ಟೇ. ಏನಾಗ್ತಾ ಇದೆ ಶರೀರದಲ್ಲಿ, ಇನ್ನೂ ಏನ್ ಉಳಿದಿದೆ ಇದ್ರೊಳಗಡೆ ಅಂತ ನೋಡ್ತಾ ಹೋಗೋದು. ಇದೆಲ್ಲ ಧ್ಯಾನದ ಆರಂಭದಲ್ಲೇ ನಗು ಮತ್ತು ಅಳುವನ್ನ ನಾವು ತೆಗೆದು ಹಾಕೋದ್ರಿಂದ ಸಾಕ್ಷಿಯಾದಾಗ ಅದ್ಮಿಡ್ಲಿಕ್ಕೆ ಏನೂ ಅಲ್ಲಿ ಇರಲ್ಲ. ಈಗ ನೋಡಿ, ನಾವ್ ಹೆಂಗಸ್ರು ಹೆಂಗೆ ಅಂದ್ರೆ ಕಾಯ್ತಾ ಇರ್ತೀವಿ ಯಾರೊಬ್ರು ಮಾತಿ ಸಿಗ್ತಾರ ಅಂತ. ಅವ್ರು ಕೇಳಿ ಎಲ್ಲವನ್ನ ಹೇಳಿ, ಅತ್ತೆ ಬಗ್ಗೆ ಸೊಸೆ ಬಗ್ಗೆ, ಅತ್ತೆ ಅಪ್ಪನ ಬಗ್ಗೆ, ಅಣ್ಣನ ಬಗ್ಗೆ ಎಲ್ಲವನ್ನ ವರದಿ ಒಪ್ಸಿ ಅವ್ರೇನ್ ಬಗೆಹರ್ಸಲ್ಲ ನಿಮ್ಗೆ. ಅವ್ರು ಹಿಂದ್ಗಡೆ ಇನ್ನೂ ನಗ್ತಾರೆ, ನಮ್ಮನೆ ಸಮಸ್ಯೆ ನೆನ್ಪು ಮಾಡ್ಕೊಂಡು. ಆದ್ರೂ ಅದನ್ನೆಲ್ಲ ಹೇಳಿದ್ಮೇಲೆ ನಮ್ ಮನ್ಸು ಹಗುರ ಆಗುತ್ತೆ. ಅದು ಒಂದು ಸೈಂಟಿಫಿಕ್ ಸೈಕಾಲಜಿ ಒಂದು ಸೊಲ್ಯೂಷನ್ನೇ ಅದು. ಆದ್ರೆ ನಾವು ಹೀಗೆಲ್ಲ ಜನರೆದ್ರಿಗೆ ನಮ್ಮ ವೀಕ್ನೆಸ್ ಅನ್ನ ಯಾವತ್ತೂ, ನಮ್ಮ ನೋವಾಗಲಿ ನಲಿವಾಗಲಿ ನಾವ್ ಹೇಳ್ಕಬೇಕಾದ್ರೆ ಆ ಭುಜ ಅದನ್ನ ಹೊರ್ಲಿಕ್ ತಾಕತ್ತಿದೆಯಾ, ಸತ್ಯವಂತ ಭುಜನ ಅಂತ ಟೆಸ್ಟ್ ಮಾಡ್ಬೇಕು. ನೀವ್ ಹೇಳಿ ಈ ಕಡೆ ಬಂದಿರ್ತೀರಾ, ಅವ್ರು ಇನ್ನೊಬ್ರಿಗೆ ತೋರ್ಸ್ಕೊಂಡೇ ಅವ್ರ ಮನೇಲಿ ಹಂಗಂತೆ ಕಣೆ ಅಂತ ನಗ್ತಾ ಇರ್ತಾರೆ. ಆದ್ರಿಂದ ನೀವ್ ಯಾವತ್ತೂ ಸಮಸ್ಯೆನ ಹೇಳ್ಬೇಕಾದ್ರೆ ಅವ್ರ ಅದಕ್ಕೆ ಅರ್ಹರ ಅಂತ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಅವ್ರು ಹೇಳೋ ಬದಲು ನಾನು ಇನ್ನೊಂದ್ ಸೊಲ್ಯೂಷನ್ ಏನ್ ಮಾಡ್ಬೋದು, ಇವೆಲ್ಲ ಟೆಕ್ನಿಕ್ ಅನ್ನ ನಾವು ಬಳಸ್ಕೊಳ್ಳೋಣ. ಹೀಗೆ ಸಂಪೂರ್ಣವಾಗಿ ಸ್ಪಷ್ಟತೆಯನ್ನ ಅನುಭವಿಸಿ ಆಗ್ಲೇ ಇವೆಲ್ಲ ಓಶೋ ರಜನೀಶ್ವರ್ ಅವರೇ ಸ್ವಂತ ಸೃಷ್ಟಿಸಿದಂತ ಧ್ಯಾನ ಇದು. ಏನೇನ್ ಮಾಡ್ಬೋದು ಅಂತ ನಮ್ಮ ಮಹಾವತಾರ ಇದ್ರಲ್ಲೂ ಕೂಡ ನಾವು ಸ್ವಲ್ಪ ದಿನ ಇದನ್ನ ಮಾಡಿದ್ದು. ನಗದು, ಡ್ಯಾನ್ಸ್ ಮಾಡೋದು, ಕ್ಯಾಸೆಟ್ ಹಾಕಿ ಡ್ಯಾನ್ಸ್ ಮಾಡೋದು, ಎಲ್ಲಾರು ಹೋದ ಡ್ಯಾನ್ಸ್ ಮಾಡೋದೆಲ್ಲ PSS ಅಲ್ಲೆಲ್ಲ ಇರುತ್ತೆ. ಅದು ಎಷ್ಟು ನಮ್ಮ ಇದನ್ನ 50-60 ವರ್ಷ ಆದ್ರೂ ನಮ್ಮನ್ನ 20 ವರ್ಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದೆಲ್ಲ ಮಾಡಿ ಆದ್ಮೇಲೆ ನಾವು ಹೇಗೆ ಆರಾಮಾಗಿರ್ತೀವಿ ನೋಡಿ, ಅದು ಬೇಕು. ಆದ್ರಿಂದ ಇಲ್ಲಿ ನಮ್ಗೆ ಇದಾಯ್ತು. ಮುಂದೆ ಇದ್ರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ಮುಂದಿನ ತರಗತಿನಲ್ಲಿ ನಾವು ಅವಕಾಶ ಸಿಕ್ಕಾಗ ಇದ್ ಮಾಡೋಣ. ಸಾಧ್ಯವಾದ್ರೆ ಇದನ್ನ ಗ್ರೂಪ್ ಅಲ್ಲಿ ನಾವು ಆಫ್ಲೈನ್ ಆದ್ರೆ ಇದನ್ನ ಟ್ರೈ ಮಾಡಿ ಪ್ರಾಕ್ಟಿಕಲ್ ಮಾಡ್ಬೋದು. ಆನ್ಲೈನ್ ಆಗಿರೋದ್ರಿಂದ ಇದನ್ನ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಅಂತ ಅನ್ಕತೀನಿ. ಮನೆಯಲ್ಲಿ ಇದನ್ನ ಆದಷ್ಟು ಉಸಿರಾಟವನ್ನ ವೇಗವಾಗಿ ಮಾಡೋದಿರ್ಬೋದು, ನಗದು ಕನ್ನಡಿ ಮುಂದೆ ನಿಂತೆ ನೀವು ಡ್ಯಾನ್ಸ್ ಮಾಡಿ, ಕುಣೀರಿ, ಇದನ್ನ ಮಾಡಿ. ಮನ್ಸಲ್ಲಿ ಏನಾದ್ರು ಬೇಸರ ಆದಾಗ ಹತ್ತು ಬಿಡಿ, ಅದನ್ನ ಆದಷ್ಟು ಕೂತು ಹೋಗಿ ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಬಂದು ಹೊರಗಡೆ ಬನ್ನಿ, ಎಲ್ಲ ಇದಾಗುತ್ತೆ. ಆ ರೀತಿ ನಾನು ಸೇರಿ ಪ್ರಯತ್ನವನ್ನ ಪಡ್ತೀನಿ. ನನ್ನ ಈ ಓಶೋ ರಜನೀಶರ ಬುಕ್ ಅನ್ನ ನಿಮ್ಗೆ ಎಷ್ಟ್ ಸಾಧ್ಯನಾ ಗೊತ್ತಿಲ್ಲ ನನಗೆ. ನಾನ್ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ. ತುಂಬಾ ಭಾರತಿ ಮೇಡಮ್ ಇವರೆಲ್ಲ ನೀವು ಕೇಳ್ತಿರ್ತಕ್ಕಂಥ ಆಸಕ್ತಿಯನ್ನ ನೋಡಿದ್ರೆ ನಂಗೆ ನಿಜವಾಗ್ಲೂ ನನ್ಗೆ ಇನ್ನು ತುಂಬಾ ಪ್ರೇರೇಪಣೆ ಸಿಕ್ತು. ತುಂಬಾ ಧನ್ಯವಾದ. ಇಂಥ ಅವಕಾಶ ನೀವೆಲ್ರೂ ಹೀಗೆ ಕೇಳ್ತಾ ಇರೋದು, ನಾನು ಕೂಡ ಅಳವಡಿಸ್ಕೊಳ್ತಕ್ಕಂಥ ಇಲ್ಲಿ ಅಂಶಗಳಿದಾವೆ. ಈ ಫೀಲ್ಡಿಗೆ ನಾನು ಹೊಸಬ್ಳೆ. ಅದರಿಂದ ಇಂಥ ಅವಕಾಶವನ್ನ ಕೊಟ್ಟಂತ ಮಹತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಜಿಗೆ, ಗೀತಾ ಮೇಡಮ್ಗೆ ಹಾಗೂ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ತಿಳಿಸಬೇಕು. ನಾವು ಧ್ಯಾನ ಮಾಡೋದಕ್ಕೆ ಕ್ಲೀನ್ ಹಾಕಬೇಕು. ಜ್ಯೋತಿ ಮ್ಯಾಮ್, ನಿಮ್ದು ಯಾಕೋ ವಾಯ್ಸ್ ಎಕೋ ಕೇಳಿಸ್ತಿದೆ, ಡಬಲ್ ಕೇಳಿಸ್ತಿದೆ. ಹೌದು ಮೇಡಮ್, ಅದ್ ನನ್ಗೂ ಬಂತು. ಎಸ್, ಓಕೆ. ಎಸ್ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಇಂದಿನ ಕ್ಲಾಸ್ ಅಲ್ಲಿ ನಿನ್ನೆ ನಡೆದಂತ ಕ್ಲಾಸಿಂದು ಒಂದು ಲಿಂಕ್ ಬಂದಿದೆ ಮಾಸ್ಟರ್ಸ್.
ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಎಸ್ ಅಂತ ಕಾಮೆಂಟ್ ಹಾಕಿ ಮಾಸ್ಟರ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಓಕೆ ಮೇಡಮ್. ನಮ್ಗೆ ಯಾಕೆ ಎಕೋ ಬರ್ತಿದೆ? ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ವಾಣಿ ಮ್ಯಾಮ್ ಮತ್ತೆ ಕ್ಲಾಸ್ ಅದ್ಭುತವಾದ ಮ್ಯಾಚಿಂಗ್. ಮ್ಯಾಮ್ ಧ್ಯಾನ ಮಾಡಿಸ್ತೀರಿ ಮ್ಯಾಮ್ ಒಂದು 10 ನಿಮಿಷ? ಇದು ಪ್ರಾಕ್ಟಿಕಲ್ ಕ್ಲಾಸ್ ಮೇಡಮ್. ಅದೇ ಉಸಿರಾಟದ ಮೂಲಕನೇ ಮಾಡ್ಬೇಕು ಮೇಡಮ್. ಎಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡೋಣ ಮೇಡಮ್ ಅದನ್ನ. ಖಂಡಿತ ಮ್ಯಾಮ್, ಯಾವಾಗಾದ್ರೂ ಸಮಯ ಸಿಕ್ಕಾಗ ಖಂಡಿತ ಅದನ್ನ ನಾವು ತಗೊಳ್ಳೋಣ ಮ್ಯಾಮ್. ನಿಮ್ ಕಡೆಯಿಂದ ಜ್ಞಾನವನ್ನ ನಾವು. ಓಕೆ ಮಾಸ್ಟರ್, ಮೇಡಮ್ ಕ್ಲಾಸ್ ಕೇಳಿದ್ಯಾ? ಅದೇ ರೀತಿಯ ನಿನ್ನೆ ತರಗತಿ ಕ್ಲಾಸ್ ನ ಇವತ್ತು ಚಾಟ್ ಬಾಕ್ಸ್ ಹಾಕಿದೀವಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಸ್ ಲಕ್ಷ್ಮಿ ಮ್ಯಾಮ್, ನಮಸ್ತೆ. ಲಕ್ಷ್ಮಿ ಮ್ಯಾಮ್. Sorry for the disturbance, ma'am. From Mahadhar Foundation. Geeta ma'am, ಇದು ವಾಣಿ ಮೇಡಮ್ ಗೆ ಹೇಳಿ ಅದು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿಕ್ಕೆ. ಅವಾಗ ಯಾವಾಗ ಮಾತಾಡ್ತಾರಲ್ವಾ ಅವಾಗ ಆನ್ ಮಾಡ್ಕೊಳ್ಳಿ. ಅದರ್ವೈಸ್ ಆಗ್ತಾ ಇದೆ ವಾಯ್ಸ್. ಎಲ್ಲಾರ್ದು ಎಕೋ ಬರ್ತಿದ್ದೆ ಮೇಡಮ್. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳಕ್ ಮೊದ್ಲು ನಾವ್ ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದಾರ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದೇ ಓಷೋ ರಜನೀಶ್ ಅವರು ಅದೇ ಹೇಳ್ತಾರೆ, ನಮ್ಮ ಫ್ರೆಂಡ್ ಒಬ್ಬರಲ್ಲಿ ಹೋಗಿದ್ರು. ಅವ್ರು ಹಾಗೆ ಅಂದ್ರೆ 3 ಗಂಟೆ ಕಾಲ ಅಳಬೇಕು, ನಗ್ಬೇಕು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸುಮ್ನೆ ಏನೋ ಒಂದು ಯಾರೋ ಹೊತ್ತಿರೋದನ್ನ ನೆನ್ಸ್ಕೊಂಡು ಅಲ್ಲಿ 3 ಗಂಟೆ ಹತ್ತಿದ್ದಾರೆ. ಆಮೇಲೆ 3 ಗಂಟೆ ಫುಲ್ ನಗ್ತಾನೆ ಇರೋದು. ಎಲ್ಲ ಆದ್ಮೇಲೆ ಮನಸ್ಸು ಒಂಥರ ಹಗುರಾಗುತ್ತೆ. ಒಂದು ಮಿಸ್ಟಿಕ್ ರೋಸ್, ಒಂದು ಗುಲಾಬಿ ಹೂವು ಎಷ್ಟು ಸುಂದರವಾಗಿರ್ತದೆ ಆ ರೀತಿ ಮನಸ್ಸು ನಿರಂಬಳಾಗುತ್ತೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಪಾಲಾಕ್ಷಿ ಅಮರೇಶ್ ಗದಗ್ ಮಾತಾಡಿ ಮ್ಯಾಮ್. ನಮಸ್ತೆ ಮ್ಯಾಮ್. ಮೇಡಮ್, ನಾನು ಕ್ಲಾಸ್ ಇವಾಗ ಜಾಯ್ನ್ ಆಗಿದ್ದು. ಎಷ್ಟೋ ತನಕ ನಾನು ಜಾಯ್ನ್ ಆಗಕ್ ಆಗಿರ್ಲಿಲ್ಲ. ಅದು ಓಶೋ ರಜನೀಶ್ದು ಬುಕ್ ಯಾವ್ದು ಮೇಡಮ್? ಇಲ್ಲ, ವಾಣಿ ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಾ ಮ್ಯಾಮ್ ನೀವು? ಧ್ಯಾನ ಯೋಗ ಅಂತ ಮೇಡಮ್. ಓಶೋ ರಜನೀಶ್ ಅವ್ರದ್ದು ಧ್ಯಾನ ಯೋಗ. ಓಕೆ ಮೇಡಮ್. ಇದು ರೆಕಾರ್ಡಿಂಗ್ ಸಿಗುತ್ತಲ್ಲ ಮೇಡಮ್ ಇದು? ಇರುತ್ತೆ ಮೇಡಮ್, ನಾಳೆ ಬರುತ್ತದು. ಓಕೆ ಮೇಡಮ್, ಥ್ಯಾಂಕ್ ಯು. ನೆನ್ನೆದು ಇವತ್ತು ಬಂದಿದೆ ಮಾಸ್ಟರ್. ನಿಮ್ ಮೇಡಮ್ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಪಾಲಾಕ್ಷಿ ಮ್ಯಾಮ್ 1 ಸೆಕೆಂಡ್ ನಿಮ್ಗೆ. ಎಸ್ ಪಾಲಾಕ್ಷಿ ಮ್ಯಾಮ್, ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಇದ್ದೀನಿ ಮೇಡಮ್. ಎಸ್, ಖಂಡಿತ. ಮತ್ತೆ ಗ್ರೂಪ್ ಅಲ್ಲಿ ಬಂದ್ರೆ ನೆನ್ನೆ ಕ್ಲಾಸ್ ಇವತ್ ಬರುತ್ತೆ. ಇವತ್ ಮೇಡಮ್ ತಗೊಂಡಿರಂತ ಕ್ಲಾಸ್ ನಾಳೆ ಬರುತ್ತೆ ಮ್ಯಾಮ್. ಸರಿ ಮೇಡಮ್, ಸರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಾಗರತ್ನಮ್ಮ ಮ್ಯಾಮ್ ಮಾತಾಡಿ. ನಾಗರತ್ನಮ್ಮ BR. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ಧನ್ಯವಾದಗಳು. ಜ್ಯೋತಿ ರಂಜನ್ ಮೇಡಮ್ಗೆ ತುಂಬಾನೇ ಧನ್ಯವಾದ. ಏನಂತಂದ್ರೆ ನೀವು ಇಷ್ಟು ಕ್ಲೀನ್ ಆಗಿ ಪ್ರಿಪೇರ್ ಆಗಿ ಎಲ್ಲ ಕ್ಲಾಸ್ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅನ್ಸುತ್ತೆ. ಮತ್ತೆ ವಾಣಿ ಮೇಡಮ್ ಅವರು ನಮ್ಮ ಮನಸ್ಸಿನ ಭಾವನೆಗಳೆಲ್ಲನೂ ಹೊರ ಚೆಲ್ಬಿಡ್ಬೇಕು ಅಂತ ಹೇಳಿದ್ದು. ಎಲ್ಲ ಹೊರ ಚೆಲ್ಬಿಟ್ಟು ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಧ್ಯಾನಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದ್ ಹೇಳಿದ್ರು. ಜೊತೆಗೆ ನಮ್ ಜೊತೆಲಿ ಅವರು ಕೂಡ ಇರ್ತೀನಿ ಅಂತಲ್ಲ, ಅಳೋದ್ರಲ್ಲಿ ನಗೋದ್ರಲ್ಲಿ ಎಲ್ಲರಲ್ಲೂ ನಾನು ಭಾಗಿಯಾಗಿರ್ತೀನಿ, ನಾನು ಸೇರಿಸಿ ಅಂತ ಹೇಳ್ಕೊತಾರೆ. ಖುಷಿ ಆಗುತ್ತೆ ಅವ್ರು ಹೇಳೋ ಮಾತೆಲ್ಲ ನೋಡಿದ್ರೆ. ವಾಣಿ ಮೇಡಮ್ಗೆ ಧನ್ಯವಾದಗಳು. ವಾಣಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಮೇಡಮ್. ಥ್ಯಾಂಕ್ ಯು. ಪ್ರತ್ಯಕ್ಷವಾಗಿ ನೋಡಿದೀವಿ, ಪ್ರತ್ಯಕ್ಷವಾಗಿ ಎದುರುಗಡೆ ಆನ್ಲೈನ್ ಅಲ್ಲಿ ನೋಡಿದ್ರು ಕೂಡ ಯಾವಾಗ್ಲೂ ಹಾಸನಮುಖಿ ಹಾಸನದ ವಾಣಿ ಹಾಸನಮುಖಿಯಾಗಿರುತ್ತೆ. ತುಂಬಾ ಕೊಡ್ತೀರಾ ಮೇಡಮ್, ನನಗೆ ತುಂಬಾ ಇಷ್ಟ ಆಗುತ್ತೆ. ಮೇಡಮ್ ಆಯ್ತು ಅಂತಿದ್ರು, ಅದಕ್ಕೆ ಇವತ್ತು ಕೇಳಿಸ್ಕೊ ಅಂತ ಹೇಳಿದೀನಿ. ಇವತ್ತು ಅಟೆಂಡ್ ಮಾಡಿ ತುಂಬಾ ಧನ್ಯವಾದಗಳು ಮೇಡಮ್. ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾದಾಗೆ ನಾವು ಅಳೋದ್ರಲ್ಲಿ ನಗೋದ್ರಲ್ಲಿ ಅದು ನನ್ನನ್ನು ಸೇರ್ಸ್ಕೊಂಡ್ ಮಾಡೋಣ. ಇವಾಗ್ಲೂ ಅದು
ಇದರಿಂದ ಮಂತ್ರಾಳದಿಂದ ಅದು ತುಂಬಾನೇ ಇಷ್ಟ ತುಂಬಾ ಧನ್ಯವಾದಗಳು. ಬರ್ತಾ ಇದೆ Thank you. ಎಲ್ಲ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮ್ಯಾಮ್ ಮಾತಾಡಿ. ಮೇಡಮ್ ಎಲ್ರಿಗೂ ನಮಸ್ಕಾರ. ವಾಣಿ ಮೇಡಮ್, ನೀವು ಮಾಡ್ಕೊಳ್ಳಿ ಮ್ಯಾಮ್. ನೀವು ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ ಮೇಡಮ್? ಇಲ್ಲ ಮೇಡಮ್, ನಾನ್ ಪ್ರಾಕ್ಟಿಕಲ್ ಹೋಗಿಲ್ಲ ಮೇಡಮ್. ಕೇಳಿದೀನಿ, ಅವಾಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತು. ಕೆಲವೊಂದು ಈ ನಗೆ ಇದಕ್ಕೆಲ್ಲ ಹೋಗಿದ್ದೀನಿ. ಯೋಗಾಸನ ಕ್ಲಾಸ್ಗೆ ಹೋಗ್ತಿದ್ದಾಗ ಒಂದ್ 5 ನಿಮಿಷ ನಮ್ಗೆ ಹೀಗ್ ನಗಿಸ್ತಾ ಇದ್ರು. ಹೆಂಗ್ ಬೇಕಂತ ಇದ್ ಮಾಡ್ಕೊಂಡ್ ನಗಿಸ್ತಿದ್ರು. ಓಶೋ ಅವ್ರ ಕ್ಲಾಸ್ ಅನ್ನ ನಾನು ಅಟೆಂಡ್ ಮಾಡಿಲ್ಲ ಮೇಡಮ್. ಬಟ್ ಅದ್ರಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು ಅಷ್ಟೇ. ಮೇಡಮ್, ನಮ್ ಫ್ರೆಂಡ್ಗಳು ಹೇಳ್ತಾ ಇದ್ರು, ಈ ರವಿಶಂಕರ್ ಗುರೂಜಿ ಇವ್ರದ್ದು ಅಟೆಂಡ್ ಮಾಡಿರೋರು, ಓಶೋ ರಜನೀಶ್ ಅವ್ರದ್ದು. ಆಕ್ಚುಲಿ ಓಶೋ ರಜನೀಶ್ ಅಟೆಂಡ್ ಮಾಡಿರೋರ್ ಬಗ್ಗೆ ನನ್ಗುನು ಅಷ್ಟು ಒಳ್ಳೆ ಅಭಿಪ್ರಾಯ ಅವ್ರು ಕೇಳಿ. ಬಟ್ ನೀವು ಯಾವಾಗ 4-5 ಕ್ಲಾಸ್ ನಮಗ್ ಕೊಟ್ರಿ, ನಾನು ಅಂದ್ರೆ ಅಲ್ಲಿಗೆ ಒಂದೇ ಅಂತ. ಯಾಕೆಂದ್ರೆ ಸಿದ್ಧಿ ಸಮಾಧಿ ಯೋಗ ನಾನು ಅಟೆಂಡ್ ಮಾಡಿದ್ದೀನಿ. ಅದ್ರಲ್ಲಿ AMC ಕರ್ಕೊಂಡ್ ಹೋಗ್ತಾರೆ, ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್ ಅಂತ. ಅಲ್ಲಿ ಈ ತರ ಧ್ಯಾನ ಹಿಂಗೆ ಕೂರಿಸ್ಬಿಟ್ಟು ನಗೋದು, ಅಳೋದು, ಕೆಲವರೆಲ್ಲ ಅಳ್ತಾ ಇರೋರು ಮೇಡಮ್. ನಾನ್ ಇದ್ ಯಾಕಪ್ಪ ಅಂತ ಕೊನ್ಗ ಆಮೇಲೆ ಇವತ್ತಿನಿಂದ ನೀವು ಫ್ರೆಶ್ ಆದ್ರಿ ಅಂತ ಹೇಳ್ಬಿಟ್ಟಂತ. ಅದು AMC ನಾನು ಸಿದ್ಧಿ ಸಮಾಧಿ ಯೋಗ ಆಗಿದೆ. ಹಂಗಾಗಿ ಅಲ್ಲಿ ಯಾವ ರೀತಿ ಅಂದ್ರೆ ಒಳಗ್ಲಿಂದ ಬೇರ್ ಸಮೇತ ತೆಗಿತೀವಿ ಅಂತ ಹೇಳೋರು ಮೇಡಮ್. ಕೆಲವ್ರೆಲ್ಲ ಚೆನ್ನಾಗಿರೋ ನಮ್ ಕ್ಲೋಸ್ ಫ್ರೆಂಡ್ಸೇ ಸುಮ್ನೆ ಅಳೋರು 2 ಗಂಟೆ 3 ಗಂಟೆ. ನಾನು ಅಯ್ಯೋ ಇವ್ರಿಗೆ ಏನಾಗೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಡ್ಯಾನ್ಸ್ ಮಾಡೋದು ನಮ್ಗೆ ಒಂಥರ ನೀವ್ ಹೇಳ್ದಂಗ್ ನಾಚಿಕೆ. ಅವಾಗ ಹೆಂಗಪ್ಪ ಏನಪ್ಪಾ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದ್ರೆ ಅಲ್ಲೆಲ್ಲ ಭಕ್ತಿಯಾಗಿ ಡ್ಯಾನ್ಸ್ ಮಾಡೋದು. ನಮ್ದೆಲ್ಲ ಈ ಜಾನಪದ ಅದು ಇದು ಅಂತ. ನಾವು ಅವರು ಮಾಡ್ರಿ ಅಂತಂದ್ರೆ ನಾವು ಅಂತ ಇದಾಗಿ ಅದೇ ಆತರ ಎಲ್ಲಾ ಮೈ ಚಳಿ ಬಿಟ್ಟು ಮಾಡಿಸ್ಬಿಟ್ಟು ಅದೊಂದು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಾರೆ ಮೇಡಮ್. ಅದು ನಾನ್ ಅಟೆಂಡ್ ಮಾಡಿದೀನಿ ಮೇಡಮ್. ನೀವ್ ಹೇಳಿದ್ದೆಲ್ಲ ಇವತ್ತು ಅದನ್ನೆಲ್ಲ ಕೇಳಿಸ್ಕೊಂತಿದ್ರೆ ನಾನ್ ಹಿಂದೆ ಅಟೆಂಡ್ ಮಾಡಿರೋದೆಲ್ಲ ಜ್ಞಾಪಕ ಬರ್ತಾ ಇತ್ತು ಮೇಡಮ್. ಹಂಗಾಗಿ ನಾನ್ ಓಶೋ ರಜನೀಶ್ ಅವ್ರದ್ದು ಅಟೆಂಡ್ ಮಾಡಿಲ್ಲ ಮೇಡಮ್. ಹಂಗಾಗಿ ನಾನ್ ನಿಮ್ಮನ್ ಕೇಳಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಈಗ ಇದನ್ನ 4-5 ಕ್ಲಾಸ್ ಏನ್ ನಿಮ್ಮದ್ ಕೇಳಿದೀನಿ, ಕೇಳಿದ್ಮೇಲೆ ನನ್ಗೂ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ವಾಣಿ ಮ್ಯಾಮ್, ನೀವ್ ಒಂಚೂರ್ ಮೊಬೈಲ್ ಮುಂದಕ್ಕೆ ಇಟ್ಕೊಂಡ್ರೆ ನಿಮ್ದು ಮುಖ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ನಮಗೆ. ವಾಣಿ ಮ್ಯಾಮ್ ಮ್ಯೂಟ್ ಆಗಿದೆ ಅನ್ಸುತ್ತೆ ಮೇಡಮ್. ಎಕೋ ಬರ್ತಿದೆ, ಎಲ್ರದ್ದು ವಾಯ್ಸ್ ಎಕೋ ಬರ್ತಿತ್ತು ಮೇಡಮ್. ಇಲ್ಲ, ಸ್ವಲ್ಪ ಇವತ್ತೇನೋ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಹಾಗಾಗಿ ಅನ್ಸುತ್ತೆ. ಮೇಡಮ್ದು ಫೇಸ್ ಸ್ವಲ್ಪ ನೀಟಾಗಿ ಕಾಣಿಸ್ತಿಲ್ಲ, ಯಾಕೆಂದ್ರೆ ಮುಂದೆ ಬಾಗಿದಾಗೆ ಕಣ್ಣುಗಳು ಮುಚ್ಚಿಬಿಡುತ್ತೆ. ಹಾಗಾಗಿ ಎಸ್ ಮಾಸ್ಟರ್ಸ್, ನಿನ್ನೆ ಕ್ಲಾಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಮೇಡಮ್ ಕ್ಲಾಸ್. ಓಕೆ, ಅದಕ್ಕೆ ನಾವ್ ಎಷ್ಟು ಜನ ಈಗ 35 ಜನ ಇದೀವಿ. ಈಗ ಒಂದು 9 ಎಸ್ ಅಂತ ಮೆಸೇಜ್ ಲೈಕ್ ಮಾಡಿದ್ದೀರಾ ಮಾಸ್ಟರ್ಸ್. ಯಾರಿಗ್ ಗೊತ್ತಾಗಿಲ್ಲ ಅವ್ರಿಗೆ ಇನ್ನೊಂದ್ಸಲ ನಿಧಾನವಾಗಿ ಮಾಸ್ಟರ್ಸ್ ಚಾಟ್ ಬಾಕ್ಸ್ ಹೋಗಿ ನೆಕ್ಸ್ಟ್ ಒಂದು ಬ್ಲೂ ಕಲರ್ ಅಲ್ಲಿ ಕಳಿಸಿದೀನಿ ನೋಡ್ರಿ ಮ್ಯಾಮ್. HTTPS ಅಂತಂದೇಳಿ ಯೂಟ್ಯೂಬ್ ಲಿಂಕ್ ಇದೆ, ಅದನ್ನ ಒತ್ಬೇಕು. ನೆಕ್ಸ್ಟ್ ಯೂಟ್ಯೂಬಿಗೆ ಹೋಗ್ತೀರಾ ಮಾಸ್ಟರ್. ಭಾಗ 4 ಧ್ಯಾನ ಯೋಗ ಅಂತಂದೇಳಿ ಬರುತ್ತೆ. ಅಲ್ಲಿ ಡನ್ ಅಂತ ಹಿಂಗ್ ತೋರಿಸ್ತೀವಲ್ಲ ಮಾಸ್ಟರ್ಸ್, ನಾವ್ ಕೈನ ಹೆಬ್ಬೆಟ್ಟು ಮೇಲ್ಗಡೆ ಇರುತ್ತೆ. ಅದನ್ನ ಡನ್ ಅಂತ ಇದೆಯಲ್ಲ, ಅದನ್ನ ಬಟನ್ ಒತ್ತಿದ್ರೆ 8 ಇದ್ರೆ 9 ಆಗುತ್ತೆ, 9 ಇದ್ರೆ 10 ಆಗುತ್ತೆ, 10 ಇದ್ರೆ 11 ಆಗುತ್ತೆ. ಮತ್ತೆ ರಿಟರ್ನ್ ನೀವು ಬ್ಯಾಕ್ ಬಂದ್ರೆ ಮತ್ತೆ ಜೂಮ್ ಅಲ್ಲೇ ಇರ್ತೀರಿ ಮಾಸ್ಟರ್ಸ್. ನೀವು ಜೂಮ್ ಇಂದ ಹೊರಗಡೆ ಹೋಗಲ್ಲ. ಒಬ್ಬೊಬ್ರಿಗೆ ಅದಿರುತ್ತೆ, ನಾನು ಎಲ್ಲೇ ಯೂಟ್ಯೂಬ್ಗೆ ಹೋಗ್ಬಿಟ್ರೆ ಜೂಮ್ ಇಂದ ಹೊರಗೆ ಬಂದ್ಬಿಡ್ತೀನೋ ಅಂತ ಹೇಳಿ. ನೀವ್ ಎಲ್ಲಿ ಹೋಗಲ್ಲ ಮಾಸ್ಟರ್ಸ್, ಮತ್ತೆ ಜೂಮಿಗೆ ಬರ್ತೀರಾ. ಹಾಗಾಗಿ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಒಂದು ಎಸ್ ಅಂತ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ಶಿವರತ್ನಮ್ಮ ಮ್ಯಾಮ್ ನಮಸ್ತೆ, ಮಾತಾಡಿಮಾ.
ಯಾರಿಗಾದ್ರೂ ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿರ್ತೀರಲ್ಲ ಅವಾಗ ಕೇಳಿ ಮಾಸ್ಟರ್ಸ್ ನೀವು. ಮ್ಯಾಮ್ ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ ನೀವು. ಎಸ್ ಮ್ಯಾಮ್ ಮಾತಾಡಿ. ಮ್ಯಾಮ್ ಅದೇ ಇವತ್ತು ಉಸಿರಾಟದ್ದೆಲ್ಲ ಮ್ಯಾಮ್ ಹೇಳಿದ್ರಲ್ವಾ, ಧ್ಯಾನ ಮಾಡಕ್ ಕುತ್ಕೊಬೇಕಾದ್ರೆ ಫಸ್ಟ್ ಎಲ್ಲ ನನ್ಗೆ ಬೇರೆ ಥಾಟ್ಸ್ ಎಲ್ಲ ಬರ್ತಾ ಇತ್ತು ಮೇಡಮ್. ಇದಾರ ಮೇಡಮ್ ಪರವಾಗಿಲ್ವಾ? ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಮೇಡಮ್ ಹೇಳಿ ಮೇಡಮ್. ಬರ್ತಾ ಇರ್ತಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿದೆ ನಾನು. ಫುಲ್ ಖಾಲಿ ಈ ತರಾನೇ ಕುತ್ಕೊಂಡ್ರೆ 10 ನಿಮಿಷ ಆಯ್ತಿದಂಗೆ ನಿದ್ರೆ ಬಂದ್ಬಿಡುತ್ತೆ. ಅಯ್ಯ, ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಮಾಡ್ದೆ ಮೇಡಮ್. ಕೇಳಿಸ್ಲಿಲ್ವಾ ಮೇಡಮ್? ಇಲ್ಲ, ಇವಾಗ ಹೇಳಿ ಮೇಡಮ್. ಮೇಡಮ್ ನನ್ಗೆ ಫಸ್ಟ್ ಧ್ಯಾನಕ್ಕೆ ಕುತ್ಕೊಂಡ್ರೆ ಫುಲ್ ಥಾಟ್ಸ್ ಬರ್ತಿತ್ತು. ಧ್ಯಾನ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಬಿಟ್ಟು ಮಾಡ್ಕೊಂಡು ಇವಾಗ ಧ್ಯಾನ ಮಾಡೋಷ್ಟರಲ್ಲಿ ನಿದ್ದೆ ಬಂದ್ಬಿಡತ್ತೆ. ಒಂದಿನ ಮ್ಯಾಮ್ ಯಾಕೋ ಪ್ರಾಬ್ಲಮ್ ಆಗ್ತಿದೆ. ವಾಣಿ ಕೇಳಿಸ್ತಿಲ್ಲ ಮ್ಯಾಮ್ ನಿಮ್ದು ಮಾತು ತಕ್ಷಣಕ್ಕೆ ಇದನ್ನ ಮ್ಯೂಟ್ ಮಾಡ್ಕೊಂಡ್ಬಿಡಿ ಮ್ಯಾಮ್ ನೀವು. ಓಕೆ ಓಕೆ ಮೇಡಮ್. ಅವ್ರ ಪ್ರಶ್ನೆ ಕೇಳಿದ್ಮೇಲೆ ನೀವು ಹ್ಯಾಂಡ್ ಮಾಡ್ಕೊಂಡು ಉತ್ತರ ಕೊಡಿ ಮ್ಯಾಮ್. ಓಕೆ ಓಕೆ. ಎಸ್ ಥ್ಯಾಂಕ್ ಯು ಮ್ಯಾಮ್. ಮಾತಾಡಿ ಮ್ಯಾಮ್. ಈಗ ಕೇಳಿಸ್ತಾ ಇದೆ ಮೇಡಮ್ ಕರೆಕ್ಟ್ ಆಗಲ್ಲ? ಹೌದು, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಫುಲ್ಲು ಅವಾಗ ತುಂಬಾ ಥಾಟ್ಸ್ ಬರ್ತಾ ಇತ್ತು. ಧ್ಯಾನ ಮಾಡ್ಬೇಕು ಅನ್ನಿಸ್ತಾ ಇರ್ಲಿಲ್ಲ. ಈಗ 3 ತಿಂಗಳಿಂದ ನನ್ಗೆ ಸ್ವಲ್ಪ ಫುಲ್ಲು ಖಾಲಿ ತಲೆ ಎಲ್ಲ ಏನೂ ನಾನು ಇಟ್ಕೊಳಕ್ ಹೋಗಲ್ಲ, ಕೂತ್ಕೊಂತೀನಿ. 10ರಿಂದ 15 ನಿಮಿಷ ಕುತ್ಕೊಂಡ್ಮೇಲೆ ನಿದ್ರೆ ಬಂದ್ಬಿಡತ್ತೆ. ಅದು ಕರೆಕ್ಟಾ ಧ್ಯಾನ ಇಲ್ವಾ ಅಂತ ನಂಗೆ ನಿಮ್ಮನ್ ಕೇಳೋಣ ಅಂದ್ಬಿಟ್ಟು ಮಾಡ್ದೆ ಮೇಡಮ್. ರೀತಿ ಧ್ಯಾನ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಪೂರ್ಣ ಏನು ಥಾಟ್ಸ್ ಇಲ್ದನೆ ನಾವು ನಿದ್ರಾ ಸ್ಥಿತಿಗೆ ಹೋಗಿದೀವಿ ಅಂದ್ರು ಅವಾಗ ಕೂಡ ನಮ್ಗೆ ವಿಶೇಷ ಶಕ್ತಿ ನಮ್ಮ ಮೂಲಕ ಪ್ರವಹಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಏನ್ ಸಮಸ್ಯೆ ಇಲ್ಲ. ನಿಮಗೆ ನಿದ್ದೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಏನು ಥಾಟ್ಸ್ ಏನಿಲ್ಲ, ಡಿಸ್ಟರ್ಬೆನ್ಸ್ ಏನಿಲ್ಲ ಅಂದ್ರೆ ನಿಮ್ ಪಾಡಿಗೆ ನೀವು ಕೂರಿ ಅಂತ ಹೇಳ್ತಾರೆ ಮೇಡಮ್. ಅದನ್ನ ಅದೇ ಅಂತ ಹೇಳಿದ್ರಲ್ಲ, ನಾನ್ ಮಾಡ್ತಾ ಇರೋದು ಸರಿ ಇಲ್ವೇನೋ ಅಂತ ತಿಳ್ಕೊಳ್ಳೋಣ ಅನ್ಬಿಟ್ಟು ಕೇಳ್ದೆ ಅಷ್ಟೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ತುಂಬಾನೇ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸ್ತಿದೆ. ಶಿವರತ್ನಮ್ಮ ಮ್ಯಾಮ್, ನೀವು ಶೂನ್ಯ ಸ್ಥಿತಿಗೆ ಹೋಗಿದ್ದೀರಾ ಧ್ಯಾನದಲ್ಲಿ ಅಂತಂದಾಗ ಯಾವ ಆಲೋಚನೆಗಳು ಬರ್ತಿಲ್ಲ, ಅದು ನಿದ್ದೆನೋ ಏನೋ ಅಂತ ಹೇಳ್ತೀರಾ. ಆ ಟೈಮಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ನಿದ್ದೆ ಬೇಕು ಅಂತ ಅನ್ಸಿದ್ರಾಗೆ, ಬಟ್ ವಿಶ್ವ ಪ್ರಾಣ ಶಕ್ತಿಯ ಕಡೆಗೆ ನಾವ್ ಯಾವಾಗ ಉಸಿರಿನ ಕಡೆಗೆ ಗಮನ ಕೊಡ್ತಾ ಇರ್ತೀವಲ್ಲ, ಅವಾಗ ನಮ್ಮ ನೆತ್ತಿ ಭಾಗದಿಂದ ಅದು ಏನ್ ಕೆಲಸ ಆಗ್ತಾ ಇರ್ಬೇಕು ಅದು ನಡೀತಾನೆ ಇರುತ್ತೆ. ಅದು ನಿದ್ದೆ ಆಗ್ಬೇಕು ನಮ್ಮ ದೇಹಕ್ಕೆ ಅನ್ಕೊಂಡಾಗ ಅದು ನಿದ್ದೆ ಬೇಕು ಅನ್ಸಿದಾಗ ಅದು ತಗೊಳುತ್ತೆ ಮ್ಯಾಮ್ ಅದು. ಓಕೆ, ಥ್ಯಾಂಕ್ ಯು ಮಾ. ವಾಣಿ ಮ್ಯಾಮ್ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ದಯವಿಟ್ಟು ಕ್ಷಮೆ ಇರ್ಲಿ ಮಾಸ್ಟರ್ಸ್. ನೆಕ್ಸ್ಟ್ ಇನ್ನೊಂದು ಮಂಜುಳಾ ಮ್ಯಾಮು ರಿಪೀಟ್ ಅಂತ ಹೇಳಿದಾರೆ ಇನ್ನೊಂದ್ಸಲ. ಮ್ಯಾಮ್ ಮ್ಯೂಟ್ ಅಂತ ಇದೆ, ಅದ್ರ ಪಕ್ಕ ಸ್ಟಾಪ್ ವಿಡಿಯೋ ಅಂತ ಇದೆ, ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಅಂತ ಇದೆ ಮ್ಯಾಮ್. ನೆಕ್ಸ್ಟ್ ಅದಾದ್ಮೇಲೆ ಚಾಟ್ ಅಂತ ಇದೆ. ಓಕೆನಾ ಮ್ಯಾಮ್? ಮೆಸೇಜ್ ಮಾಡ್ತೀವಲ್ಲ ಮ್ಯಾಮ್ ನಾವು, ಆ ಮೆಸೇಜ್ ಅಲ್ಲಿ ನಾನು ಗೀತಾ ನಾಯಕ್ ನಟಿ ಅಂತ ಹೇಳಿ ಅದ್ರಿಂದ ಒಂದ್ ಇದನ್ನ ಕಳ್ಸಿದೀನಿ ನೋಡ್ರಿ, ಒಂದು ಲಿಂಕ್. ಯಾವ ಟೈಮಿಂಗಿಗೆ ಅಂತ ಹೇಳಿದ್ರೆ ಚಿನ್ನು ಪ್ಲೀಸ್ 3:52 ಕಳಿಸಿದೀನಿ ನೋಡಿ. HTTPS ಯೂಟ್ಯೂಬ್ ಅಂತ ಇದೆ ನೋಡಿ, ಅದನ್ನ ಒತ್ಬಿಡಿ ನೀವು. ನೆಕ್ಸ್ಟ್ ಮಹೋತ್ತರ ಟಿವಿಗೆ ಹೋಗ್ತೀರಾ ನೀವು, ಅಲ್ಲಿ
ಹೆಬ್ಬೆಟ್ ತೋರಿಸ್ತಿದಾರೆ ನೋಡ್ರಿ ಮ್ಯಾಮ್. ಈ ತರ ಡನ್ ಅಂತ ತೋರಿಸ್ತೀವಲ್ಲ ಮಂಜುಳಾ ಮ್ಯಾಮ್, ವಿಡಿಯೋ ಆಫ್ ಆಯ್ತು ನಿಮ್ದು. ಓಕೆ, ಯಾಕೋ ವಿಡಿಯೋ ಆಫ್ ಆಯ್ತು ಅನ್ಸುತ್ತೆ. ಈ ತರ ಡನ್ ಅಂತ ಇದೆ ಕೈ ತೋರಿಸಿದಾಗ, ಅದನ್ನ ಬಟನ್ ಒತ್ತಬೇಕು ಮ್ಯಾಮ್ ನೀವು ಅಲ್ಲಿ. ನೀವು ಯಾವುದೇ ಕಾರಣಕ್ಕೂ ಜೂಮ್ ಇಂದ ಹೊರಗಡೆ ಹೋಗಲ್ಲ, ಯೂಟ್ಯೂಬ್ ಹೋಗ್ತೀರಾ, ಲೈಕ್ ಮಾಡ್ತೀರಾ, ಮತ್ತೆ ಪುನಃ ನೀವು ಜೂಮ್ಗೆ ಬರ್ತೀರಾ. ಓಕೆ ಮ್ಯಾಮ್, ಗೊತ್ತಾಯ್ತಾ ಮ್ಯಾಮ್? ಓಕೆ, 1 ಸೆಕೆಂಡ್. ಎಸ್ ಮಂಜುಳಾ ಮ್ಯಾಮ್. ಹಾ ಮೇಡಮ್, ಗೊತ್ತಾಯ್ತು ಮೇಡಮ್. ವೆರಿ ನೈಸ್. ಹಾ ಮೇಡಮ್, ಲಿಂಕಿಗೆ ಹೋಗಿ ಅದು ಹೆಬ್ಬೆಟ್ ಲಿಂಕ್ ನ ನಾನು ಒತ್ತದಾಗ ನಂಬರ್ ಚೇಂಜ್ ಆಯ್ತು ಮೇಡಮ್. ಎಷ್ಟಾಯ್ತು? 9 ಆಯ್ತು ಮೇಡಮ್. 7 ಇತ್ತು, ನಾನ್ ಒತ್ತದ 8 ಆಯ್ತು. ಮತ್ ಇನ್ನೊಂದ್ಸತಿ 9ಕ್ಕೆ ಬಂತಪ್ಪ, ಅದ್ ಹೆಂಗೋ ಗೊತ್ತಿಲ್ಲ. ಇನ್ನ ಬೇರೆ ಯಾರೋ ಮಾಡಿರ್ತಾರೆ ಬಿಡಿ, ಆಯ್ತಾ? ಹಾ ಮೇಡಮ್, ನೋಡಿ, ಗೊತ್ತಾಯ್ತು. ಕಲ್ತ್ ಬಿಟ್ರಿ. ಪ್ರತಿದಿನ ಈ ತರ ಲೈಕ್ ಮಾಡಿ ಒಂದ್ ಎಸ್ ಅಂತ ಮೆಸೇಜ್ ಮಾಡಿ, ಓಕೆನಾ? ಶೂರ್ ಮೇಡಮ್, ಶೂರ್ ಮೇಡಮ್. ಎಸ್, ಥ್ಯಾಂಕ್ ಯು. ಎಸ್ ನಾಗಲಲಿತಾ ಮ್ಯಾಮ್. ನಮಸ್ತೆ, ಮಾತಾಡಿ ಮ್ಯಾಮ್. ಗೀತಾ ಮೇಡಮ್ ನಮಸ್ತೆ. ಮತ್ತೆ ನಮಸ್ತೆ ಮ್ಯಾಮ್. ವಾಣಿ ಮೇಡಮ್ಗೂ ನಮಸ್ಕಾರ. ತುಂಬಾ ಇವರು ಇವಾಗ ಧ್ಯಾನದ ಬಗ್ಗೆ ಮತ್ತೆ ಚಕ್ರಗಳ ಬಗ್ಗೆ ಈಶಾ ಅವ್ರದ್ದು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರ ಕ್ಲಾಸು ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ನೆನ್ನೆ ಅನಿವಾರ್ಯವಾಗಿ ಎಲ್ಲ ನೆಟ್ವರ್ಕ್ ತುಂಬಾ 4 ಗಂಟೆವರೆಗೂ ಎಲ್ಲ ಟ್ರೈ ಮಾಡಾಯ್ತು, ಸಿಕ್ಲಿಲ್ಲ. ತುಂಬಾ ಬೇಜಾರಾಯ್ತು. ಅಕ್ಕ ಅಂದ್ರು ತುಂಬಾ ಅದ್ಭುತವಾಗಿತ್ತು ಕ್ಲಾಸು ಅಂತ, ಮಿಸ್ ಆಯ್ತು. ಇವತ್ತು ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಮಾಡಿದ್ದು. ಧ್ಯಾನದ ಬಗ್ಗೆ ತುಂಬಾ ಅದ್ಭುತವಾಗಿತ್ತು, ಚಕ್ರಗಳ ಬಗ್ಗೆ, ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಾಣಿ ಮೇಡಮ್. ನೆನ್ನೆ ಕ್ಲಾಸ್ ಮಿಸ್ ಆಗಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಮೇಡಮ್ ವಾಯ್ಸ್ ಸ್ವಲ್ಪ ಎಕೋ ಕೇಳ್ತಿದ್ರೆ, ಹಾಗೆ ಕೈ ಮುಗಿತಾ ಇದಾರೆ ಥ್ಯಾಂಕ್ ಯು ಅಂತ. ಎಸ್ ಮ್ಯಾಮ್, ವಿಡಿಯೋ ಬರುತ್ತೆ, ಆವಾಗ ನೋಡ್ಬಿಟ್ಟು ಒಂದು ಲೈಕ್ ಮಾಡ್ಬಿಡಿ, ಓಕೆನಾ? ಅದೇ ಇವಾಗ ಮಾಡ್ಲಿಲ್ಲ, ಅದಕ್ಕೆ ನೋಡಿಲ್ವಲ್ಲ ಅಂತ ಮಾಡ್ಲಿಲ್ಲ. ಓಕೆ ಮ್ಯಾಮ್, ಆಯ್ತು. ಓಕೆ, ಥ್ಯಾಂಕ್ ಯು. ಯಶೋದಾ ಮ್ಯಾಮ್ ನಮಸ್ತೆ, ಮಾತಾಡಿ ಮ್ಯಾಮ್. ವಾಣಿ ಮೇಡಮ್ ನಮಸ್ತೆ. ಕೇಳಿಸ್ತಿಲ್ಲ ಮೇಡಮ್? ಮ್ಯಾಮ್ದು ವಾಣಿ ಮ್ಯಾಮ್ದು ವಾಯ್ಸ್ ಎಕೋ ಕೇಳಿಸ್ತಿದೆ, ನೀವ್ ಮಾತಾಡಿ. ಏನಾದ್ರು ಪ್ರಶ್ನೆ ಇದ್ರೆ ಅವ್ರು ಆನ್ ಮಾಡ್ಕೊಂಡು ಅವಾಗ ಉತ್ತರ ಕೊಡ್ತಾರೆ. ಇಲ್ಲ ಮೇಡಮ್, ನಾನು ಇವಾಗ ಜಾಯಿನ್ ಆದೆ, ಕೇಳಿಸ್ಕೊಂಡಿಲ್ಲ. ವಿಡಿಯೋ ನೋಡ್ತೀನಿ, ವಿಡಿಯೋ ಕೇಳಿಸ್ಕೊತೀನಿ ಮೇಡಮ್ ನಾನು. ಎಸ್, ಓಕೆ ಮ್ಯಾಮ್. ಓಕೆ. ಭಾರತಿ ಮೇಡಮ್ ರಾತ್ರಿ ಎಷ್ಟೊತ್ತರೆಗೂ ಧ್ಯಾನ ಮಾಡಿದ್ರಿ ಮೇಡಮ್? ಭಾರತಿ ಮೇಡಮ್ ಮೇಡಮ್ ಬೆಳಗ್ಗೆವರೆಗೂ ಇರುತ್ತೆ ಮೇಡಮ್ ನಮ್ದು. ಅಲ್ಲ, ಬೆಳಗ್ಗೆವರೆಗೂ ಮಾಡಿದ್ರ ರಾತ್ರಿ ನೀವು? ಹಾ ಮೇಡಮ್, 5 ಗಂಟೆವರೆಗೂ? 4 ಗಂಟೆ. 4 ಗಂಟೆನಾ? ಓ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು 2:30 ಗಂಟೆವರೆಗೂ ಮಾಡಿದೆ, ಮತ್ತೆ 4 ಗಂಟೆಗೆ ಎಚ್ಚರ ಆಯ್ತು. 1.5 ಗಂಟೆ ನಿದ್ದೆ ಮಾಡ್ಬಿಟ್ಟಿದೀನಿ ಮೇಡಮ್ ನಾನು. ಅಂದ್ರೆ ಫುಲ್ ಬ್ಯಾಕ್ ಪೈನ್ ಇತ್ತು ನನ್ಗೆ, ತುಂಬಾ ಬ್ಯಾಕ್ ಪೈನ್ ಇತ್ತು. ಆಮೇಲೆ ಎದ್ದು ಸ್ವಲ್ಪ ತಣ್ಣೀರ್ ಸ್ನಾನ ಮಾಡಿದ್ಮೇಲೆ ಬ್ಯಾಕ್ ಪೈನ್ ಹೊರಟೋಯ್ತದು. ಗೀತಾ ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ರಾತ್ರಿ ಧ್ಯಾನ. ಹೌದು ಮ್ಯಾಮ್, ಹೌದು, ಖಂಡಿತ. ಮೇಡಮ್ ಅದನ್ನ ಒಂದ್ಸತಿ ಕೇಳಿ ಮೇಡಮ್, ಯಾರ್ಯಾರು ಮಾಡಿದ್ದಾರೆ ಅಂತ. ಮ್ಯಾಮ್ 1 ನಿಮಿಷ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಶೋದಾ ಮ್ಯಾಮ್, ಭಾರತಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಪಾಲಕ್ಷಿ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಮೇಡಮ್ ಇದೇ ಬುಕ್ ಅಲ್ಲ ಮೇಡಮ್? ಧ್ಯಾನ ಯೋಗ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್ ನಾಗಲತೆ ಮ್ಯಾಮ್ ಮಾತಾಡ್ಬೇಕಾ? ಎಸ್ ಮ್ಯಾಮ್. ಇಲ್ಲ, ಮೊದ್ಲು ಆನ್ ಮಾಡಿದ್ದೆ ಅದು. ಓಕೆ ಮ್ಯಾಮ್, ಆಯ್ತು. ನಿಮ್ದ ಧ್ಯಾನದ ಬೆಳಗ್ಗೆನೆ ವಿಚಾರ ತಿಳ್ಕೊಂಡ್ವಿ, 4:20 ತನಕ ಧ್ಯಾನ ಮಾಡಿದ್ರಿ ಅಂತ ಹೇಳಿ. ಗೊತ್ತಿಲ್ಲ ಮೇಡಮ್, 2 ಗಂಟೆನೇನೋ ಅಂದ್ಬಿಟ್ಟು ಸ್ವಲ್ಪ ಮೈ ಚಳಿ ಆಯ್ತು.
ಎದ್ಬಿಡೋಣ ಧ್ಯಾನದಿಂದ ಹೊರಗ್ ಬಂದೆ. ಬಂದಷ್ಟ್ರಲ್ಲಿ ಆಮೇಲೆ ನೋಡಿದ್ರೆ ಟೈಮ್ 4:20 ಸರಿ ಒಳ್ಳೆ ಅದ್ಭುತ ಸಾಧನೆ ಮಾಡಿದೀರಾ. ಕಂಗ್ರಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು ಮಾಸ್ಟರ್ಸ್? ಹಾಗೆ ಮತ್ತೆ ನೈಟು ಧ್ಯಾನ 9ರಿಂದ 10 ತನಕ ನಡೀತು. ತದನಂತರ 11ರಿಂದ 4 ಗಂಟೆ ತನಕ ನಡೀತು. ಎಲ್ಲರೂ ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಅತಿ ಹೆಚ್ಚಿನ ಧ್ಯಾನ ಸಾಧನೆ ಮಾಡೋಣ. ಎಲ್ಲರೂ ಔಷಧಿ ರಹಿತ ಆರೋಗ್ಯವನ್ನು ಪಡ್ಕೊಂಡು, ಧ್ಯಾನವನ್ನು ಪಡ್ಕೊಂಡು ಉತ್ತಮವಾಗಿ ಜೀವಿಸೋಣ ಅಂತ ಹೇಳ್ತಾ ಮಾಸ್ಟರ್ಸ್. ಎಸ್ ವಾಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾದ ಜ್ಞಾನ ಹಂಚಿಕೆಯನ್ನು ನಮ್ಗೆ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮಗೆ ಸಮಯ ಸಿಕ್ಕಾಗ ಇವತ್ತು ಏನು ಓಶೋ ಅವ್ರದ್ದು ಧ್ಯಾನ ಇದೆಯಲ್ಲ, ಅದನ್ನ ನಮಗೆ ನಿಮ್ ಕಡೆಯಿಂದ ಬರ್ಬೇಕು ಮ್ಯಾಮ್. ಎಸ್ ಮ್ಯಾಮ್, ಆನ್ ಮಾಡ್ಕೊಳ್ಳಿ ಮ್ಯಾಮ್, ಮಾತಾಡಿ. ವಾಣಿ ಮ್ಯಾಮ್. ಎಸ್, ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಶೈಲಜಾ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಗೀತಾ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್. ಸ್ಟಾರ್ಟಿಂಗ್ ನಿಂದ ನಿನ್ನೆಯಿಂದನೇ ವಾಣಿ ಮೇಡಮ್ದು ಒಳ್ಳೆ ಟಾಪಿಕ್ಸ್. ನಿನ್ನೆ ಅಷ್ಟು ಕೇಳಕ್ ಆಗ್ಲಿಲ್ಲ, ಇವಾಗ ಅಡಿಗೆ ಕೇಳ್ತೀನಿ. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್ದು. ತುಂಬಾ ನೀಟಾಗಿ ಹೇಳಿದ್ರು ಮೇಡಮ್. ಯೋಗ ಅದೆಲ್ಲ ನಮ್ಗೆಲ್ಲ ಆಸಕ್ತಿದಾಯಕ ವಿಷಯಗಳನ್ನ ತುಂಬಾ ಅವ್ರ ವಯಸ್ ಕೇಳಕ್ಕೂ ಒಂಥರ ಖುಷಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂತು ಕ್ಲಾಸ್. ಆಮೇಲೆ ನಿನ್ನೆ ಸ್ಟಾರ್ಟ್ ಮಾಡಿರೋ 9 ಗಂಟೆ ಕ್ಲಾಸ್ ಅಂತೂ ತುಂಬಾ ನಮ್ಮಂತ ಕೆಲ್ಸಕ್ಕೆ ಹೋಗೋರಿಗೆ, ವರ್ಕಿಂಗ್ ವುಮನ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸ್ತಾ ಇದೆ. ನಾವು ಎಲ್ಲ ಧ್ಯಾನದಲ್ಲಿ ಇದ್ವಿ ಮೇಡಮ್. 1 ಗಂಟೆವರೆಗೆ ನೈಟ್ ಧ್ಯಾನ ಮಾಡಿದೀವಿ, 1-2 ಗಂಟೆ. ಆಮೇಲೆ ಇನ್ನು ಅಷ್ಟೊಂದು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ರೆ ಹಂತವಾಗಿ ಕಂಟಿನ್ಯೂಟಿ ಇಟ್ಕೊಳ್ಳೋಣ ಅಂತ ಅಷ್ಟಕ್ಕೆ ಇದು ಮಾಡಿದ್ವಿ. ತುಂಬಾ ಅನುಭವ ಅಂತೂ ಸುಮಾರು. ತುಂಬಾ ಸೈಲೆಂಟ್, ಒಂಥರ ನೈಟ್ ಧ್ಯಾನ ಮಾಡೋದು ಯಾವ ತರ ಅಂದ್ರೆ ತುಂಬಾನೇ ಸೈಲೆನ್ಸ್ ಫೀಲ್ ಆಗುತ್ತೆ ಅದು. ಅಂದ್ರೆ ಯಾರ್ದು ಏನು ಅಲ್ಲಿ ಇದು ಬರಲ್ಲ, ಏಕಾಂತವಾಗಿರಕ್ಕೆ ಒಂದು ಒಳ್ಳೆ ಟೈಮ್ ಅದು. ಅದಕ್ಕೆ ಇಷ್ಟು ದಿನ ಇವಾಗ ಅನಿಸ್ತಾ ಇದೆ ನಮ್ಗೆ, ಯೋಗಿಗಳೆಲ್ಲ ಇಷ್ಟೆಲ್ಲ ಆಗಿರೋದು ರಾತ್ರಿನೇ ಸಾಧನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರ್ದು ಏನು ಇದು ಬರಲ್ಲ, ಡಿಸ್ಟರ್ಬೆನ್ಸೇ ಇರಲ್ಲ. ಎಲ್ಲರಿಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಮಹಾವತಾರ್ ಫೌಂಡೇಶನ್ ಅವರು. ನಾವ್ ಅದ್ರದ್ದೆಲ್ಲರೂ ಅನುಕೂಲ ತಗೊಳ್ಳೋಣ ಅಂತ ಅನಿಸ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಆಗುತ್ತೆ ಅಷ್ಟು ಧ್ಯಾನ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡೋದ್ ಬೇಡ, ಎಷ್ಟು ಆಗುತ್ತೆ ಆಗ್ತಾ ಇರ್ಲಿ ಅಂತ ನಾವು ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಇನ್ನೇನು ಇದು ಇಲ್ಲಿ ಒಂದೇ ಒಂದು ಹೇಳ್ಬೇಕು ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ ನಾವು ದೇವ್ರ ಹತ್ರ ಹೋಗಕ್ಕೆ ಇದನ್ ಬಿಟ್ರೆ ಇನ್ನೇನಿದೆ ಅಲ್ಲ. ದೇವ್ರ ನಾವು ಹತ್ರ ಒಲ್ಸ್ಕೊಳಕ್ಕೆ ಧ್ಯಾನನೇ ಅಲ್ವಾ ಒಳ್ಳೆ ಮಾರ್ಗ ಅಂತ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ. ಇನ್ನ ಟಾಪಿಕ್ ಗಳೆಲ್ಲ ಕೇಳ್ಬೇಕು. ಈ ಮಂತದಂತೂ ಒಳ್ಳೆ ಟಾಪಿಕ್ಸ್ ಹಾಕಿದ್ದಾರೆ. ತುಂಬಾ ಒಳ್ಳೆ ಸಬ್ಜೆಕ್ಟ್ಸ್ ಇದೆ, ಕ್ಯೂರಿಯಾಸಿಟಿ ಇದೆ ಎಲ್ಲದ್ರಲ್ಲಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಗಂತೂ ತುಂಬಾ ಧನ್ಯವಾದಗಳು ಮೇಡಮ್. ಗೀತಾ ಮೇಡಮ್ ಎಲ್ಲರಿಗೂ ಕೋಆಪರೇಷನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಮ್ಯಾಮ್. ಥ್ಯಾಂಕ್ ಯು. ಭಾರತಿ ಮ್ಯಾಮ್ ಮಾತಾಡಿ. ಮೇಡಮ್, ವಾಣಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಗಂಡ್ ಮಕ್ಳು ನಿಜವಾಗ್ಲೂ ಅವ್ರ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದ್ರೆ ಅವ್ರ ಮನಸ್ ಬಿಚ್ಚಿ ನಗದಿಲ್ಲ, ಅಳೋದೂ ಇಲ್ಲ. ಯಾಕೆಂದ್ರೆ ಅಯ್ಯೋ ನನ್ ಗಂಡು ಹುಡ್ಗ, ಏನೋ ನಗದ್ ನೀನು, ಗಂಡು ಹುಡ್ಗ ನೀನು, ಹಂಗೆಲ್ಲ ಅಸಹ್ಯವಾಗಿ ನಗಬೇಡ. ದೊಡ್ಡವ್ರು ಹೇಳೋ ರೀತಿ ಈ ಓಶೋ ಅವರು ಹೇಳಿದಂಗೆ ನಾವು ಒಂದು ಮೊನ್ನೆ ಇದ್ರಲ್ಲಿ ಯೋಗ ಡೇ ನಲ್ಲಿ ಮಾಡ್ಸಿದ್ರು ಮೇಡಮ್. ಸುಮ್ನೆ ನಕ್ಕದ್ವಿ. ಸುಮ್ನೆ ಅಲ್ಲಿ ಎಷ್ಟು ಜನ ಬಂದಿದ್ರು, ವಯಸ್ಸಾದವ್ರು ಪ್ರತಿ ಒಬ್ರು ನಗ್ತಿದ್ರು. ಅದನ್ನ ನೆನ್ಸ್ಕೊಂಡೆ ಮೇಡಮ್. ನೀವ್ ಹೇಳ್ದಂಗೆನೆ ಅದು ಕರೆಕ್ಟ್ ಮೇಡಮ್. ಗಂಡ್ ಮಕ್ಳು ಅಳಂಗೂ ಇಲ್ಲ, ನಗಂಗೂ ಇಲ್ಲ. ನಕ್ರೆ ಅದಕ್ಕೂ ಬೈತಾರೆ, ಹತ್ರು ಬೈತಾರೆ. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮ್ ವಾಯ್ಸ್ ಅಂತೂ ಬಾರಿ ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಭಾರತಿಮಾ. ರತ್ನ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರ. ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ದಿನೇ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಆತರದಿಂದ ಕಾಯ್ತಾ ಇರ್ತೀವಿ. ಕೇಳಿದಷ್ಟು ಇನ್ನೂ ಏನ್ ಮಿಸ್ ಆಗ್ತಿದೆ ಅನ್ನೋದು ಒಂದು ಇದಾಗತ್ತೆ. ಮತ್ತೆ ಹೋಗಿ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಕೇಳ್ತೀವಿ ಈ ಟೈಮಲ್ಲಿ ಫ್ರೀ ಇದ್ದಾಗ.
ತುಂಬಾ ಅದ್ಭುತವಾಗಿ ಹೇಳಿದ್ರು ಮೇಡಮ್ ವಾಣಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಂದೇ ಒಂದು ಸಣ್ಣ ಇದು ಮ್ಯಾಮ್, ನನ್ಗೆ ನಿನ್ನೆ ನೈಟ್ ಅಲ್ಲಿ ಜ್ಞಾನದಲ್ಲಿ 12 ಕಾಲಲ್ಲಿ ಯಾರೋ ಮಾತಾಡಿಸ್ದಂಗ ಆಯ್ತು ಮ್ಯಾಮ್. ಅದು ಆತರನೂ ಆಗತ್ತಾ ಮ್ಯಾಮ್ ಆತರ? ಅಂದ್ರೆ ನಿಮ್ಗೇನೋ ನಿಮ್ ಕಡೆ ಇದ್ರೆ ಏನಾದ್ರು ಸುತ್ತಮುತ್ತ ಯಾರಾದ್ರೂ ಮಾಸ್ಟರ್ಸ್ ಆಗಿರ್ಬೋದು. ಯಾರಿಲ್ಲ, ನಮ್ಮನೇಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ. ಅಲ್ಲ, ಮಾಸ್ಟರ್ಸ್ ಅಂದ್ರೆ ನಿಮ್ಮ ಮನೆಯವರೇ ಅಂತ ಹೇಳ್ತಿಲ್ಲ. ಓಕೆ. ಏನೋ ಮಾಸ್ಟರ್ಸ್ ಆಗಿರ್ಬೋದು. ಈಗ ಹೇಳ್ತಾ ಇರ್ತಾರಲ್ಲ, ಎಲ್ಲ ಒಂದು ಇನ್ನರ್ ಮೆಸೇಜ್ ಬಂತು, ಪತ್ರಿಜಿ ಅವ್ರ ವಾಯ್ಸ್ ಕೇಳ್ತು, ಅಥವಾ ಇನ್ನೂ ಯಾರೋ ಮಾಸ್ಟರ್ಸ್ ಬಾಬಾ ಅವ್ರ ವಾಯ್ಸ್ ಕೇಳ್ತು ಅಂತ ಹೇಳ್ತಾ ಇರ್ತಾರಲ್ಲ, ಆ ತರ ಏನಾರ ಕೇಳಿರ್ಬೋದು. ಬಟ್ ನಿಮ್ಮಲ್ಲೇ ಪ್ರಶ್ನೆ ಹಾಕೊಂಡ್ ಕುತ್ಕೊಳ್ಳಿ, ಉತ್ತರ ಸಿಗುತ್ತೆ ಖಂಡಿತ. ಅದೇ ತರ ಇದ್ ಮಾಡಿದೆ. ಬಟ್ ನನ್ಗೆ ಇದುವರೆಗೂ 2 ವರ್ಷದಿಂದ ಮಾಡ್ತಾ ಇದೀನಿ. ಇದೊಂದು ಅನುಭವ ನನ್ಗೆ ಆಗಿರ್ಲಿಲ್ಲ. ನಿನ್ನೆ ನೈಟ್ ನನ್ಗೆ ಈ ತರ ಆಯ್ತು ಮ್ಯಾಮ್. ಅವಾಗ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಇನ್ನೊಂದ್ಸತಿ ಪ್ರಶ್ನೆ ಹಾಕೊಂಡ್ ಕುತ್ಕೊಳ್ಳಿ, ಏನಿದು, ಯಾರ್ದು ವಾಯ್ಸು? ಹೌದು ಹೌದು, ಬಹಳ ಖಂಡಿತ ಉತ್ತರ ಸಿಗುತ್ತೆ ನಿಮ್ಗೆ. ಹೌದು ಮ್ಯಾಮ್. ಅದಕ್ಕೆ ಒಂದ್ ಸಣ್ಣ ಕ್ವಶನ್ ಆಯ್ತು ನನಗೆ, ಕೇಳ್ಬೋಣ ವಾಣಿ ಮ್ಯಾಮ್ ಏನಾದ್ರು ಇದಕ್ಕೆ ಉತ್ತರ ಕೊಡ್ತಾರ ಅಂತ. ವಾಣಿ ಮ್ಯಾಮ್, ನಿಮ್ ಕಡೆಯಿಂದ ಉತ್ತರ ಮ್ಯಾಮ್. ಮತ್ತೆ ಸಣ್ಣದಾಗಿ ಇರುವೆ ಓಡಾಡ್ದಂಗ್ ಓಡಾಡೋದು, ಅದು ನಾವೇ ಹಿಂಗ್ ಅಂತ ಇರ್ತೀನಿ ಅಂತಿದ್ದಾಗೂ ಅದು ಇರುವೆನೂ ಅಲ್ಲ, ಹಾಗೂ ಆಗತ್ತೆ ಮ್ಯಾಮ್. ಅಂದ್ರೆ ಇವೆಲ್ಲ ಅನುಭವಗಳು ಮೇಡಮ್. ಅನುಭವಗಳೆಲ್ಲ ದಾಟಿ ಕೊನೆಗೆ ಏನೂ ಇಲ್ಲದ ಸಮಾಧಿ ಸ್ಥಿತಿಗೆ ಹೋಗೋದೇ ಧ್ಯಾನ ಮೇಡಮ್. ಅಂದ್ರೆ ಇವನ್ನೆಲ್ಲ ದಾಟಬೇಕು, ಇಂಥ ಅನುಭವಗಳು ಆಗಬೇಕು. ನಾವು ಧ್ಯಾನ ಮಾಡ್ತಿದೀವಿ ಅನ್ನೋದಕ್ಕೆ ಸಾಕ್ಷಿಗಳು ಮೇಡಮ್ ಇವು. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಆಗುತ್ತೆ. ನಿಮಗಾದಂಗ್ ನನಗಾಗಲ್ಲ, ನನಗಾದಂಗ್ ನಿಮಗಾಗಲ್ಲ. ಆ ರೀತಿ ಇದೆಲ್ಲ ಚೆನ್ನಾಗಿ ಧ್ಯಾನ ಮಾಡ್ತಿದ್ರಿ ಅನ್ನೋದಕ್ಕೆ ಇದು ಸಾಕ್ಷಿ ಮೇಡಮ್ ನಿಮ್ಗಿದು. ಈಗೇನ ನಮಗ್ ಖುಷಿ ಆದ್ರೆ ನಾವು ಪತ್ರಿಜಿ ವಾಯ್ಸ್ ಅನ್ಕೊಳ್ಳೋಣ, ಬಾಬಾಜಿ ವಾಯ್ಸು ನನ್ಗೇನೋ ಅಂತ ಆ ಖುಷಿನಲ್ಲಿ ನಿಮ್ಮ ಧ್ಯಾನ ಮಾಡ್ತಾ ಹೋದ್ರೆ ನೀವ್ ಪಡಿತಕ್ಕಂತ ಶಕ್ತಿ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ಮೇಡಮ್. ಆ ಮನಸ್ಸಿಗೆ ಆ ಖುಷಿನ ನಾವು ಹೆಚ್ಚು ಅನುಭವಿಸ್ಲಿಕ್ಕೆ ಬಿಡ್ಬೇಕು. ಹೌದಲ್ಲ, ನಾನು ಇವತ್ತು ಧ್ಯಾನ ಮಾಡಿದೆ, ಎಂತ ಫೀಲ್ ಆಯ್ತು, ಬಾಬಾಜಿನೇ ಬಂದಂಗ ಆಶೀರ್ವಾದ ಮಾಡಿದ್ರು. ಇಂಥ ಸಕಾರಾತ್ಮಕ ಚಿಂತನೆಗಳನ್ನ ನಾವು ಬೆಳೆಸ್ಕೊತಾ ಹೋಗೋಣ ಮೇಡಮ್. ಅದು ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ನಮಗೆ ಕೆಟ್ಟದ್ರ ಚಿಂತನೆನೇ ಬೇಡ. ಎಲ್ಲ ದೇವರು ಒಳ್ಳೇದ್ನೇ ಮಾಡ್ತಿದ್ದಾರೆ, ಬಾಬಾಜಿನೇ ಬಂದ್ರು. ಮಾತಾಡೋ ವಾಯ್ಸ್ ಕ್ಲಿಯರ್ ಆಗಿ ನನ್ಗೆ ಮಾತಾಡಿದ್ದು ಏನು ಅಂತ ಗೊತ್ತಾಗ್ಲಿಲ್ಲ ಮ್ಯಾಮ್. ಆಕ್ಚುಲಿ ನನಗ್ ಮತ್ತೆ ಸ್ವಲ್ಪ ಮತ್ತೆ ಜ್ಞಾನ ಪೂರ್ತಿಯಾಗಿ ಹೋಗಿದ್ದೀನಿ ಆಳವಾಗಿ. ಮತ್ತೆ ಇನ್ನೊಂದ್ಸರಿ ಕರ್ದಂಗಾಯ್ತು, ಯಾಕೆ ಹಿಂಗ್ ಮಾತಾಡ್ತಿದಾರಲ್ಲ, ಏನ್ ಮಾತಾಡ್ತಿದ್ರ, ನಂಗ ಏನೋ ಅರ್ಥ ಆಗ್ತಿಲ್ವಲ್ಲ ಅಂತ. ಅವಾಗ ಕಣ್ಬಿಟ್ಟು ಎಚ್ಚರ ಮಾಡಿ ನಮ್ಮನೆಯವ್ರನ್ನ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ. ಯಾಕೆ ಎಬ್ಬಿಸ್ತಾ ಇದೀಯ, ಏನಕ್ಕೆ ಕರೆದ್ರಿ ನೀನ್ ನನ್ನನ್ನ ಅಂತ ಕೇಳಿದೆ. ನಿನ್ಗೇನಾದ್ರು ಹುಚ್ಚ, ನನ್ನ ನಿದ್ದೆ ಮಾಡೋನು ಯಾಕೆ ಎಬ್ಬಿಸ್ತಿದ್ಯಾ ಅಂತ ಬೈದ್ರು ಅವರು. ಅಂದ್ರೆ ಆ ಧ್ಯಾನ ಕರೆಕ್ಟ್ ಆಗಿ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಮೇಡಮ್. ನೀವು ಆ ಹಂತ ತಲುಪಿದೀರಾ ಮುಂದೆ ಹೋಗಿ. ಅದರಿಂದ ತುಂಬಾ ಒಳ್ಳೆ ಅನುಭವ ಮೇಡಮ್ ನಿಮ್ಗೆ. ಹೌದು ಮ್ಯಾಮ್, ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಮ್ಯಾಮ್. ಸಮಯ ಆಗಿದೆ. ಕೊನೆಯದಾಗಿ ಯಶೋಧ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಗೀತಾ ಮ್ಯಾಮ್, ಈಗ ರಾತ್ರಿ ಧ್ಯಾನ ಏನ್ ಮಾಡ್ತಿದೀವಿ, ಅವ್ರೆಲ್ಲರೂ ಸ್ವಲ್ಪ ಸಾತ್ವಿಕ ಆಹಾರದ ಕಡೆ ಗಮನ ಕೊಟ್ಟಾಗ ಧ್ಯಾನ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಸುತ್ತೆ ಮೇಡಮ್ ನನ್ಗೂ ಕೂಡ. ಓಕೆ, ನೆನ್ನೆನೆ ಹೇಳಿದ್ರಿ ಮ್ಯಾಮ್ ಸರ್. ಮೇಡಮ್ ಕೇಳಿಸ್ಕೊಂಡೆ. ಅದು ಮುಂಚೆನೆ ಊಟನೇ ಆಗ್ಬಿಟ್ಟಿತ್ತು ಮೇಡಮ್ ನಮ್ ಕೂರೋ ಅಷ್ಟೊತ್ತಿಗೆ, ಅದಕ್ಕೆ ನನಗೆ ಸರಿ ಹೋಗ್ಲಿಲ್ಲ. ಖಾಲಿ ಹೊಟ್ಟೆಲಿ ಸ್ವಲ್ಪ ಏನಾದ್ರು ಹಣ್ಣು ತಿನ್ಕೊಂಡ್ ಮಾಡಿದ್ರೆ ಅದು ಫಲ ಸಿಗುತ್ತೆ ಅನ್ಕೊಂಡಿದೀನಿ ಮೇಡಮ್. ನೆಕ್ಸ್ಟ್ ಮಾಡಿದಾಗ ಅದೇ ರೀತಿ ಮಾಡ್ಬೇಕು ಅನ್ಕೊಂಡಿದೀನಿ ಮೇಡಮ್. ಇಲ್ಲ, ಸಾತ್ವಿಕ ಆಹಾರದ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಒಂದು 7:30 ಒಳಗೇನೆ ನೀವು ಊಟ ಮುಗಿಸಿಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅತ್ಯುತ್ತಮವಾದ ಧ್ಯಾನ ಸಾಧನೆ ಮಾಡ್ಬೋದು ಅಂತ ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಮ್ಯಾಮ್ ನೆನ್ನೆಗೆ. ಎಸ್ ಮ್ಯಾಮ್. ಎಸ್ ವಾಣಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವಾಣಿ ಮ್ಯಾಮ್, ಎಲ್ಲರದ್ದು ಪ್ರಶ್ನೆ ಆಯ್ತು, ಅನಿಸಿಕೆಗಳಾಯ್ತು. ಇವತ್ತು ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿಯ ತನಕ ಶಾಂತ ರೀತಿಯಿಂದ ನಿಮಗೆ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ನಮ್ಮ ಮೇಡಮ್ಗೆ ಕೇಳ್ಬಿಟ್ಟು ಪ್ರಶ್ನೆಯನ್ನ ಬಗೆಹರಿಸ್ಕೊಂಡಿದ್ದೀರಾ, ಅನಿಸಿಕೆಗಳನ್ನ ಹೇಳಿ ಒಂದು ಕೃತಜ್ಞತೆಯನ್ನ ಹೇಳಿದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ವಾಣಿ ಮೇಡಮ್ ಸಹ ನಮ್ಗೆ ಅತ್ಯುತ್ತಮವಾದ ಜ್ಞಾನ ಹಂಚಿಕೆಯನ್ನು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಅದೇ ರೀತಿ ನಮಗೆ ಮಹೋತ್ತರ್ ಫೌಂಡೇಶನ್ ಸಿಬ್ಬಂದಿಗಳು ಅತ್ಯುತ್ತಮವಾದ ಓಂಕಾರದ ಧ್ಯಾನವನ್ನು ಮಾಡಿಸಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು.